ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ನ ಬ್ಯಾಚ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ, ಸರಿನಾ. ಸೊ ಈ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚ್ ಕೋರ್ಸಲ್ಲಿ ನಾವು ಆಲ್ರೆಡಿ 2 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಯಾವುದಾದ್ರು 2 ಕ್ಲಾಸ್ ಅಂದರೆ, ಒಂದು ಸಿಂಧೂ ನಾಗರಿಕತೆಯ ಬಗ್ಗೆ, ಎರಡನೇದು ವೈದಿಕ ಯುಗಗಳ ಬಗ್ಗೆ, ಸರಿನಾ. ಸೊ ಇದು 3ನೇ ಕ್ಲಾಸ್ ಆಗಿರುತ್ತೆ. ಯಾವ ಕ್ಲಾಸ್ ಅಂದರೆ ಮಹಾಜನಪದಗಳು, ಸರಿನಾ. ಸೊ ಈ ಮಹಾಜನಪದಗಳಲ್ಲೇ ನಾವು ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇರೋದು ಯಾವುದು ಈ ಕ್ಲಾಸಲ್ಲಿ ಅಂದರೆ, ಈ ಮಗಧವನ್ನು ಆಗಿರ್ತಕ್ಕಂತಹ ರಾಜಮನೆತನಗಳ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಓದ್ತಿದ್ದೀವಿ ಈ ಕ್ಲಾಸಲ್ಲಿ, ಸರಿನಾ. ಸೊ ಅದು ಯಾವುದು 4 ಮನೆತನ. ಒಂದು ಫಸ್ಟ್ ಬರೋದು ನಿಮಗೆ ಈ ಹರ್ಯಂಕ ಮನೆತನ ಬರುತ್ತೆ. ಹರ್ಯಂಕ ಮನೆತನ ಆದ ನಂತರ ನಿಮಗೆ ಶಿಶುನಾಗ ಮನೆತನ, ಹಾಗೆ ಶಿಶುನಾಗ ಮನೆತನ ಆದ ನಂತರ ನಿಮಗೆ ನಂದ ಮನೆತನ, ನಂದ ಆದ ನಂತರ ನಿಮಗೆ ಮೌರ್ಯ ಮನೆತನ ಅಂತ ಕಂಡುಬರುತ್ತೆ, ಸರಿನಾ. ಸೊ ಈ 4 ಮನೆತನಗಳ ಬಗ್ಗೆ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿವರೆಗೂ ಯಾರು ನೀವು ಇನ್ನೂ ಆ 2 ಕ್ಲಾಸ್ನ ನೋಡಿಲ್ಲ, ಸೊ ಪ್ಲೇಲಿಸ್ಟಲ್ಲಿ ಪ್ಲೇಲಿಸ್ಟಲ್ಲಿ ಮೆನ್ಷನ್ ಆಗಿರುತ್ತವೆ, ಅಲ್ಲಿ ನೀವು ಹೋಗಿ ನೋಡ್ಬೋದು, ಸರಿನಾ. ಸೊ ಹಾಗೆ ಇನ್ನೂ ಕೆಲವೊಬ್ರದ್ದು ಕ್ವಶನ್ ಏನಾಗಿತ್ತು ಅಂದರೆ, ಸರ್ ಇದು ನಾವು RRB NTPCಗೆ ಸ್ಟಡಿ ಮಾಡ್ತಾ ಇದ್ದೀವಿ, NTPCಗೆ ಅಪ್ಲೈ ಮಾಡಿದ್ದೀವಿ, NTPC ಕ್ಲಾಸ್ ಮಾಡಿ ಸರ್, NTPCಗೆ ಯೂಸ್ ಆಗೋ ಕ್ಲಾಸ್ ಮಾಡಿ, ಇದು ಡಿ ಗ್ರೂಪ್ಗೆ ಇದೆ ಅಂತ. ಸರ್ ಇದು ಡಿ ಗ್ರೂಪ್ಗೆ ಏನಿದೆ ಅಲ್ವಾ, ಸೊ ಇದೇ ನಿಮಗೆ ಸೇಮ್ ಟು ಸೇಮ್ ನಿಮಗೆ NTPCಗೆ ಮತ್ತು ಬೇರೆ ನೀವು SSC ಎಕ್ಸಾಮ್ ಬರೆದ್ರು ಕೂಡ ಇದೇ ಯೂಸ್ ಆಗುತ್ತೆ, ಸರಿನಾ. ಸೊ ಹಿಸ್ಟ್ರಿ ಥರನೇ ಕೇಳಬೇಕಲ್ವಾ. ಇವಾಗ ಯಾವುದು ಡಿ ಗ್ರೂಪಲ್ಲೂ ಕೂಡ ನಿಮಗೆ ಇದೇ ಮಹಾಜನಪದಗಳು ಬರ್ತವೆ. ಮಹಾಜನಪದಗಳು ಎಷ್ಟು ಅಂತ ಕೇಳಿದ್ರೆ ಎಷ್ಟು ಅಂತ ಹೇಳ್ತೀರಾ, 16 ಅಂತಲೇ ಹೇಳ್ತೀರಾ, ಸರಿನಾ. ಸೊ ನಿಮಗೆ ಏನಾದರೂ NTPCನಲ್ಲಿ ಕೇಳಿದ್ರು ಕೂಡ ಸೇಮ್ 16 ಹೇಳಬೇಕಾಗತ್ತೆ. ಅದಾದ ನಂತರ SSCನಲ್ಲಿ ಕೂಡ ಕೇಳಿದ್ರು ಕೂಡ 16 ಹೇಳಬೇಕಾಗತ್ತೆ. ಕ್ವಶನ್ದು ಸ್ವಲ್ಪ ಡೆಪ್ತ್ ಚೇಂಜ್ ಆಗುತ್ತೆ ಅಷ್ಟೇ. ಕ್ವಶನ್ ಡೆಪ್ತ್ ಹೊರತಾಗಿ ಮತ್ತೇನು ಕೂಡ ಚೇಂಜ್ ಆಗೋದಿಲ್ಲ. ನಾವು ಫುಲ್ ಡೆಪ್ತಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆಲ್ಲವೂ ಕೂಡ ಎಲ್ಲ ಎಕ್ಸಾಮು ಕೂಡ ಇದು ಅಪ್ಲೈ ಆಗುತ್ತೆ, ಸರಿನಾ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮಹಾಜನಪದಗಳು, ಸರಿನಾ. ಸೊ ಆಲ್ರೆಡಿ ನಾವು ಏನು ನೋಡಿದ್ವಿ, ಸಿಂಧೂ ನಾಗರಿಕತೆಯ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಒಂದು ಬ್ಲ್ಯಾಂಕ್ ಪೇಜಲ್ಲಿ ಹೇಳ್ತೀನಿ ಮೊದಲು. ಸೊ ಸಿಂಧೂ ನಾಗರಿಕತೆಯ ಬಗ್ಗೆ ನೋಡ್ಕೊಂಡಿದ್ವಿ. ಆ ಸಿಂಧೂ ನಾಗರಿಕತೆ ನೋಡ್ಕೊಂಡಾದ ನಂತರ ನೆಕ್ಸ್ಟು ವೈದಿಕ ಯುಗದಲ್ಲಿ ನೋಡ್ಕೊಂಡಿದ್ವಿ. ಈ ವೈದಿಕ ಯುಗದಲ್ಲಿ ಒಂದು ಪ್ರಮುಖವಾದ ಹೊಸ ಲೋಹ ಬೆಳಕಿಗೆ ಬರುತ್ತೆ. ಯಾವ ಲೋಹ? ಕಬ್ಬಿಣ. ಸೊ ಕಬ್ಬಿಣ ಏನಾಗುತ್ತೆ ಈ ವೈದಿಕ ಯುಗದಲ್ಲಿ ಬೆಳಕಿಗೆ ಬರುತ್ತೆ ಅಂದರೆ 1000 BC ಸಮಯದಲ್ಲಿ ಈ ಕಬ್ಬಿಣ ಏನಾಗುತ್ತೆ, ಉತ್ಖನನ ಆಗುತ್ತೆ, ಸರಿನಾ. ಈ ಕಬ್ಬಿಣನ ಕಂಡುಹಿಡಿತಾರೆ. ಈ ಸಿಂಧೂ ನಾಗರಿಕತೆಯ ಜನರಿಗೆ ಗೊತ್ತಿರದ ಒಂದು ಲೋಹ ಯಾವುದು ಅಂದರೆ ಕಬ್ಬಿಣ. ಬಟ್ ಇಲ್ಲಿ ಯಾಕೆ ಸಿಂಧೂ ನಾಗರಿಕತೆಯ ಜನರಿಗೆ ಕಬ್ಬಿಣ ಗೊತ್ತಿರಲಿಲ್ಲ ಅಂದರೆ, ಅದು ಅವಾಗ ಇನ್ನೂ ಸೃಷ್ಟಿಯಾಗಿರಲಿಲ್ಲ. ಸೃಷ್ಟಿಯಾಗಿಲ್ಲ ಅಂದರೆ ಅವ್ರಿಗೆ ಸಿಕ್ಕಿರಲಿಲ್ಲ, ಅವ್ರು ಹುಡುಕಾಡಿರಲಿಲ್ಲ, ಸರಿನಾ. ಸೊ ಅದಕ್ಕೆ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಈ ವೈದಿಕ ಜನರು ಈ ಆರ್ಯರೇನಿರ್ತಾರಲ್ವಾ, ಸೊ ಅವರು 1000 BC ವರ್ಷದಲ್ಲಿ ಏನು ಮಾಡ್ತಾರೆ, ಈ ಕಬ್ಬಿಣವನ್ನು ಸಂಶೋಧನೆ ಮಾಡ್ತಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಇದು ಮೇಜರ್ ಕಾನ್ಸೆಪ್ಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಗೊತ್ತಾಗಿತ್ತು ಏನು, ಈ ವೈದಿಕ ಯುಗದಲ್ಲಿ ಮಧ್ಯ ಏಷ್ಯಾದಿಂದ ಸೊ ಮಿಡಲ್ ಈಸ್ಟಿಂದ, ಸೆಂಟ್ರಲ್ ಏಷ್ಯಾದಿಂದ ಆರ್ಯರು ಪಂಚಜನ್ಯ ಆರ್ಯರು ಏನು ಮಾಡ್ತಾರೆ, ನಮ್ಮ ಭಾರತಕ್ಕೆ ಬರ್ತಾರೆ, ನಮ್ಮ ಭಾರತದಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಿ ಅವ್ರು ಹೇಗಿದ್ರು, ಟ್ರೈಬ್ಸ್ ರೀತಿ ಇದ್ರು. ಸೊ ಟ್ರೈಬ್ಸು ಬುಡಕಟ್ಟು ರೀತಿ ಕೆಲವೊಬ್ಬರು ಸೊ ಕೆಲವೊಂದು ಗುಂಪು ಮಾಡಿಕೊಂಡು ಇವಾಗ ನಮ್ಮ ಭಾರತ ಇದೆ ಅಂದರೆ, ಸರಿನಾ, ಇಲ್ಲಿ ನಮ್ಮ ಭಾರತ ಇದೆ. ಸೊ ಈ ಭಾರತಕ್ಕೆ ಈ ಪಂಚಜನ್ಯ ಈ 5 ಬುಡಕಟ್ಟು ಜನಾಂಗದವರು ಬಂದು ಇಲ್ಲಿ ವಾಸ ಮಾಡಿದ್ರು ಮೊಟ್ಟ ಮೊದಲ ಬಾರಿಗೆ, ಸರಿನಾ. ಸೊ ಈ ಪೂರ್ವವೇದ ಕಾಲದಲ್ಲಿ ಈ ಭಾಗದಲ್ಲಿ ವಾಸ ಮಾಡ್ತಾರೆ, ಪಂಜಾಬ್ ಭಾಗದಲ್ಲಿ ಮತ್ತು ಜಮ್ಮು ಕಾಶ್ಮೀರದ ಮತ್ತು ರಾಜಸ್ಥಾನದ ಕೆಲವು ಭಾಗದಲ್ಲಿ ವಾಸ ಮಾಡ್ತಾರೆ. ಮುಂದೆ ಉತ್ತರ ವೇದ ಕಾಲದಲ್ಲಿ ಈ ಗಂಗಾ ನದಿ ತೀರಕ್ಕೆ ಬರ್ತಾರೆ, ಸರಿನಾ. ಸೊ ಇಲ್ಲಿ ಕೂಡ ವಾಸ ಮಾಡ್ತಾರೆ. ಅವರು ಹೇಗೆ ವಾಸ ಮಾಡ್ತಿದ್ರು ಅಂದರೆ, ಬುಡಕಟ್ಟು ಜನಾಂಗದ ರೀತಿ ವಾಸ ಮಾಡ್ತಿದ್ರು, ಸರಿನಾ. ಸೊ ಅಂದರೆ ಒಂದು 500 ಜನ ಅಥವಾ 1000 ಜನ, ಸೊ ಇಷ್ಟೇ ಜನ, ಜಾಸ್ತಿ ಅಂದರೆ ಇಷ್ಟು ಜನ. ಇಷ್ಟು ಜನ ಒಂದೊಂದು ಗುಂಪುಗಳಾಗಿ ವಾಸ ಮಾಡ್ತಿತ್ತು. ಮತ್ತೊಂದು ಗುಂಪಿನ ಮೇಲೆ ಹಲ್ಲೆ ಮಾಡೋದು ಏನೂ ಇರಲಿಲ್ಲ, ಸರಿನಾ. ಸೊ ತಮ್ಮ ಪಾಡಿಗೆ ತಾವು ವಾಸ ಮಾಡ್ತಿದ್ರು. ಬಟ್ ಇವಾಗ 1000 BCಯಲ್ಲಿ 1000 BCಯಲ್ಲಿ ಏನಾಗುತ್ತೆ, ಈ ಕಬ್ಬಿಣದು ಸಂಶೋಧನೆ ಆಗುತ್ತೆ. ಸೊ ಈ ಕಬ್ಬಿಣ ಸಂಶೋಧನೆ ಆದ ನಂತರ ಕಬ್ಬಿಣ ಹೋಗಿ ತಲವಾರಾಗಕ್ಕೆ ಬಹಳ ದಿನ ಸಮಯ ತಗೊಳ್ಳಿಲ್ಲ ಅದು, ಸರಿನಾ. ಸೊ ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಈ ಕಬ್ಬಿಣ ಈ ಕಬ್ಬಿಣ ಅನ್ನೋದು ಏನಾಗುತ್ತೆ ಅಂದರೆ ತಲ್ವಾರಾಗಿ ಬದಲಾಗ್ಬಿಡ್ತದೆ. ತಲ್ವಾರ ಅಂದರೆ ಗೊತ್ತಲ್ಲ, ಖಡ್ಗವಾಗಿ ಬದಲಾಗ್ತದೆ. ಇವಾಗ ನಂದಿಷ್ಟೇ ಯಾಕೆ ಬುಡಕಟ್ಟು ಜನಾಂಗ ಇಷ್ಟು ಚಿಕ್ಕ ಏರಿಯಾದಲ್ಲಿ ನಾವು ವಾಸ ಮಾಡಬೇಕು, ದೊಡ್ಡದು ಮಾಡ್ಕೊಳ್ಳೋಣ, ಸಾಮ್ರಾಜ್ಯ ಸ್ವಲ್ಪ ಏನು ಮಾಡೋಣ, ಎಕ್ಸ್ಟೆಂಡ್ ಮಾಡೋಣ ಅಂತ ಏನು ಮಾಡ್ತಾರೆ, ಒಂದು ಬುಡಕಟ್ಟು ಜನಾಂಗ ಮತ್ತೊಂದು ಬುಡಕಟ್ಟು ಜನಾಂಗದ ಮೇಲೆ ಹಲ್ಲೆ ಮಾಡುತ್ತೆ. ಯುದ್ಧ ಸಾರಿ ಬಿಡುತ್ತೆ. ಸಾರಿ ಏನಂದರೆ ಜಾಸ್ತಿ ಜಾಗ ಮಾಡ್ಕೊಳ್ಳುತ್ತೆ, ಸರಿನಾ. ಸೊ ಜಾಸ್ತಿ ಜಾಗ ಮಾಡ್ಕೊಳ್ಳುತ್ತೆ ಯಾವಾಗ, ಈ ವೈದಿಕ ಯುಗ ಎಂಡ್ ಆಗ್ತಾ ಬರುವಾಗ. ಸೊ ಹಾಗೆ ಈ ಬಹಳ ಬುಡಕಟ್ಟು ಜನಾಂಗವನ್ನು ಸೊ ಇಲ್ಲೊಂದು ಬುಡಕಟ್ಟು ಜನಾಂಗ ಇದೆ, ಇಲ್ಲೊಂದು ಬುಡಕಟ್ಟು ಜನಾಂಗ ಇದೆ, ಇಲ್ಲೊಂದಿದೆ, ಸೊ ಇಲ್ಲೊಂದಿದೆ, ಸರಿನಾ. ಹಾಗೆ ಇಲ್ಲೊಂದಿದೆ ಅಂತ ಅನ್ಕೊಳ್ಳಿ, ಸರಿನಾ. ಸೊ ಇಷ್ಟು ಬುಡಕಟ್ಟು ಜನಾಂಗಗಳಿದಾವೆ. ಈ ಬುಡಕಟ್ಟು ಜನಾಂಗ ಇಲ್ಲೊಬ್ಬ ಯಾವನೋ ಒಬ್ಬ ರಾಜ, ಇಲ್ಲೊಬ್ಬ XYZ, ಸರಿನಾ. ಸೊ ಇಲ್ಲೊಬ್ಬನ ಯಾರು ರಾಜನ ಹೆಸರು ಏನಂತ ತಗೋತೀರಾ,
ಶಿವ ಅಂತ ತಗೊಳ್ಳಿ. ಓಕೆ, ಸೊ ಈ ಶಿವ ಅನ್ನೋ ರಾಜನಿಗೆ ಒಂದು ಬುದ್ಧಿ ಬರುತ್ತೆ. ಏನು ಅಂದರೆ, ನಾನು ಇಷ್ಟೇ ಜಾಗದಲ್ಲಿ ಯಾಕೆ ಆಡಳಿತ ಮಾಡಬೇಕು, ಇದನ್ನೊಬ್ಬನು ಇವನು ಹೇಗೂ ವೀಕಿದ್ದಾನೆ, ಇವನ ಮೇಲೆ ದಾಳಿ ಮಾಡಿ ಇದನ್ನೆಲ್ಲ ತೊಗೊಂಡ್ಬಿಡೋಣ ಅಂತ ಅವನಿಗೆ ಸ್ವಲ್ಪ ಕೆಟ್ಟ ಬುದ್ಧಿ ಬರುತ್ತೆ. ಓಕೆ, ಸೊ ಅವಾಗ ಏನು ಮಾಡ್ತಾನೆ, ಇವನ ಮೇಲೆ ಯುದ್ಧ ಸಾರಿ ಇಷ್ಟೆಲ್ಲ ಪ್ರದೇಶ ಇವಂದೇ ಮಾಡ್ಕೊಂಡ್ಬಿಡ್ತಾನೆ. ಸರಿನಾ? ಸೊ ಇದೆಲ್ಲವೂ ಕೂಡ ಒಬ್ಬಂದೇ ಪ್ರದೇಶ ಐತಿ ಇವಾಗ. ಸೊ ಈ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಜನಪದ ಅಂತ ಕರಿತೀವಿ. ಸರಿನಾ? ಸೊ ಕೆಲವೊಂದು ಬುಡಕಟ್ಟುಗಳು, ಓಕೆ, ಚಿಕ್ಕ ಚಿಕ್ಕ ಬುಡಕಟ್ಟುಗಳ ಒಂದು ಪ್ರದೇಶಕ್ಕೆ ನಾವು ಜನಪದ ಅಂತ ಕರಿತೀವಿ. ಸರಿನಾ? ಸೊ ಜನಪದ ಅಂತ ಕರಿತೀವಿ. ಹಾಗೆ ಈತ ಏನು ಮಾಡ್ದ, ಇವನ ಮೇಲೆ ದಾಳಿ ಮಾಡ್ದ. ಸೊ ಇದು ಕೂಡ ಇದೊಂದು ಜನಪದ ಆಯಿತು. ಹಾಗೆ ಈತ ಏನು ಮಾಡ್ದ, ಇವನ ಮೇಲೆ ದಾಳಿ ಮಾಡ್ದ. ಸೊ ಇದೊಂದು ಕೂಡ ಜನಪದ ಆಯಿತು. ಸರಿನಾ? ಸೊ ಜನಪದ ಹೇಳ್ತಾ ಇದ್ದೀನಿ, ಮಹಾಜನಪದ ಅಲ್ಲ. ಸರಿನಾ? ಸೊ ಹಾಗೆ ಇದು ಕೂಡ ದೊಡ್ಡದಾಯಿತು. ಬುಡಕಟ್ಟು ಇದ್ದವರು ಮುಂದೆ ಏನಾದರೂ ಜನಪದಗಳಾದರು. ಸರಿನಾ? ಸೊ ಈ ಜನಪದ ಈ ಯಾರು ಶಿವ ಅನ್ನೋ ರಾಜನಿಗೆ, ಓಕೆ, ಇಲ್ಲಿ ಶಿವ, ಇಲ್ಲಿ ಶಕ್ತಿ, ಇಲ್ಲಿ ವೈಭವ. ಓಕೆ, ಸೊ ಈ ಮೂರು ರಾಜರಿಗೆ ಈ ಶಿವ ಅನ್ನೋ ರಾಜನಿಗೆ ಏನು ಬರುತ್ತೆ, ಈ ವೈಭವ ಕೂಡ ಇನ್ನೂ ಸ್ವಲ್ಪ ವೀಕ್ ಆಗಿದ್ದಾನೆ, ಇವನ ಮೇಲೆ ದಾಳಿ ಮಾಡೋಣ, ಇದು ಪ್ರದೇಶ ಎಲ್ಲ ನಂದೇ ಆಗುತ್ತೆ ಅಂತ ಇವನಿಗೆ ಕೆಟ್ಟ ಯೋಚನೆ ಬರುತ್ತೆ ಮುಂದೆ. ಸರಿನಾ? ಸೊ ಆ ಯೋಚನೆ ಬಂದಾಗ ಇವನೇನು ಮಾಡ್ತಾನೆ, ಶಿವ ಅನ್ನುವ ಸ್ವಲ್ಪ ಬಲಿಷ್ಠ ರಾಜ ಈ ವೈಭವನ ಮೇಲೆ ದಾಳಿ ಮಾಡಿಬಿಡ್ತಾನೆ. ಓಕೆ, ಜಸ್ಟ್ ಇವೆಲ್ಲ ಎಕ್ಸಾಂಪಲ್. ಶಿವಶಕ್ತಿ ಅನ್ನೋ ವೈಭವ ಅನ್ನೋ ರಾಜರಿರಲಿಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸರಿನಾ? ಸೊ ಇವನು ಇವ್ರ ಮೇಲೆ ದಾಳಿ ಮಾಡ್ತಾನೆ. ಸೊ ಈಗ ಜನಪದ ಪ್ಲಸ್ ಜನಪದ ಸೇರಿ ಏನಾಯಿತು ಅಂದರೆ ಮಹಾಜನಪದಗಳಾಯಿತು. ಸರಿನಾ? ಸೊ ಜನಪದಗಳು ಎಷ್ಟಿದ್ದಾವೆ ಅಂತ ಕೇಳ್ತಾನೆ. ಸೊ ಚಿಕ್ಕ ಪುಟ್ಟ ಜನಪದಗಳು ಎಷ್ಟಿದ್ವು ಅಂದರೆ ಟೋಟಲಿ 80 ಜನಪದಗಳಿದ್ವು. ಓಕೆ, ಸೊ 80 ಜನಪದಗಳು ಕಂಡುಬರ್ತಿದ್ವು. ಹಾಗೆ ಈ 80 ಜನಪದಗಳು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಎಷ್ಟು ಮಾಡ್ಕೊಂಡ್ರು, ಎಷ್ಟು ದೊಡ್ಡ ಜಾಗ ಮಾಡ್ಕೊಂಡ್ರು, ಎಷ್ಟು ಉಳಿದ್ರು ಅಂತ ಕೇಳಿದ್ರೆ 16 ಮಹಾಜನಪದಗಳು ಮಾತ್ರ ಉಳಿತವೆ. ಓಕೆ, 16 ಮಹಾಜನಪದಗಳು. ಸೊ ಜನಪದಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ 80 ಇದ್ದಾವೆ. ಬಟ್ ಮಹಾಜನಪದಗಳು ಅಂತ ಕೇಳಿದ್ರೆ ಎಷ್ಟಿದ್ದಾವೆ, 16 ಇದ್ದಾವೆ. ಸರಿ, ನಾನು ನೆನ್ಪಿಟ್ಕೊಳ್ಳಿ. ಸೊ ಈ 16 ಅನ್ನೋದು ಹೇಗೆ ಅಂದರೆ ಸ್ಟೇಟ್ ಥರ, ಓಕೆ, ರಾಜ್ಯಗಳ ಥರ ಅಂತ ನೆನ್ಪಿಟ್ಕೊಳ್ಳಿ. ಇವು ಜಿಲ್ಲೆಗಳ ಥರ ಅಂತ ನೆನ್ಪಿಟ್ಕೋಬಹುದು. ಓಕೆ, ಸೊ ಮಹಾಜನಪದ ಅಂದರೆ ಸ್ಟೇಟು, ಜನಪದ ಅಂದರೆ ಜಿಲ್ಲೆಗಳು ಅಂತ. ಸರಿನಾ? ಸೊ ಹೀಗೆ ನೆನ್ಪಿಟ್ಕೊಳ್ಳಿ. ಎಷ್ಟಿದ್ದಾವೆ ಅಂತ ಕೇಳ್ತಾನೆ. ಇದು ಲಾಸ್ಟು, ಇದು RRB ಟೆಕ್ನಿಷಿಯನಲ್ಲಿ. ಓಕೆ, ಇದು ಕೇಳಿರೋ ಪ್ರಶ್ನೆ. ಇದು ಎಷ್ಟಿದ್ದಾವೆ ಅಂತ 16 ಕೇಳಿಲ್ಲ, ಯಾಕಂದರೆ 16 ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅವನು ಏನು ಮಾಡಿದ್ದಾನೆ ಅಂದರೆ 80 ಕೇಳಿದ್ದಾನೆ, ಜನಪದ ಎಷ್ಟಿತ್ತು ಅಂತ. ಸರಿನಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಈ ರೀತಿ 16 ಮಹಾಜನಪದಗಳು ಅಂತ ಹೇಳಿದೆ. 16 ಮಹಾಜನಪದಗಳು ಯಾವ್ದು ಬೇಕಲ್ವಾ? 16 ಮಹಾಜನಪದಗಳು ಕೇಳ್ತಾನೆ. ಹಾಗೆ 16 ಮಹಾಜನಪದಗಳ ಸ್ವಲ್ಪ ವಿಶೇಷತೆ ಕೇಳ್ತಾನೆ. ಸ್ಪೆಷಲಿ ನೀವು ಮಹಾಜನಪದಗಳಲ್ಲಿ ಏನು ನೆನ್ಪಿಟ್ಕೊಳ್ಳೋದಿಲ್ಲ ಜಾಸ್ತಿ, ಈ 16 ಮಹಾಜನಪದಗಳಲ್ಲಿ ಓಕೆ ಶ್ರೇಷ್ಠ ಮಹಾಜನಪದಗಳು ಯಾವುದು, ಹಾಗೆ ಈ ಕೆಲವೊಂದು ಕ್ರೈಟೇರಿಯಾ ಇರುತ್ತೆ. ಓಕೆ, ಕೆಲವೊಂದು ಎಕ್ಸೆಪ್ಷನ್ ಇರುತ್ತೆ. ಎಲ್ಲವೂ ಕೂಡ ಗಂಗಾ ಬೈಲಿನಲ್ಲೇ ಕಂಡುಬರುತ್ತಾ? ಇಲ್ಲ ಸರ್. ಯಾಕೆ ನೋಡಿ ಸರ್, ಇಲ್ಲೆಲ್ಲ ಇವು ಗಂಗಾ ಬೈಲಿನಲ್ಲಿ ಕಂಡುಬರ್ತಿದ್ದಾವೆ. ಇಲ್ಲಿ ನೋಡಿ, ಗಾಂಧಾರ ಮತ್ತು ಕಾಂಬೋಜ ಇಲ್ಲಿ ಹೊರಗಡೆ ಇದ್ದಾವೆ, ವಾಯು ಭಾಗದಲ್ಲಿದ್ದಾವೆ. ಹಾಗೆ ನೋಡಿ, ಇಲ್ಲಿ ಅವಂತಿ ಮಧ್ಯಭಾಗದಲ್ಲಿದೆ. ಹಾಗೆ ಆಸ್ಮಾಕ ದಕ್ಷಿಣ ಭಾಗದಲ್ಲಿದೆ. ಓಕೆ, ಸ್ಪೆಷಲಿ. ಸರಿನಾ? ಸೊ ಈ ರೀತಿ ಎಕ್ಸೆಪ್ಷನ್ ಇದಾವೆ. ಹಾಗೆ ಈ 16 ಮಹಾಜನಪದಗಳ ರಾಜಧಾನಿಗಳ ಬಗ್ಗೆ ಕೇಳ್ತಾನೆ. ಓಕೆ, ಸೊ 16 ಮಹಾಜನಪದಗಳ ರಾಜಧಾನಿ ಮತ್ತು 16 ಮಹಾಜನಪದಗಳು ಯಾವುದು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಅದರದ್ದು ಲಿಸ್ಟ್ ನೋಡೋಣ ಫಸ್ಟ್. ಓಕೆ, ಸೊ ಇಲ್ಲಿ 16 ಮಹಾಜನಪದಗಳ ಲಿಸ್ಟ್ ಇದೆ. ಓಕೆ, ಸೊ ಇಂಗ್ಲೀಷಲ್ಲಿದೆ, ಸ್ವಲ್ಪ ನಾನು ಕನ್ನಡದಲ್ಲಿ ಹೇಳಿರ್ತೀನಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಫಸ್ಟ್ ಮಹಾಜನಪದ ಯಾವುದು ಅಂದರೆ ನಿಮಗೆ ಅಂಗ ಮಹಾಜನಪದ ಕಂಡುಬರುತ್ತೆ. ಈ ಅಂಗ ಮಹಾಜನಪದದ ಕ್ಯಾಪಿಟಲ್ ಯಾವುದು, ರಾಜಧಾನಿ ಯಾವುದು ಅಂದರೆ ಚಂಪಾ ಅನ್ನೋದು. ಸರಿನಾ? ಸೊ ಚಂಪಾ ಅನ್ನೋದು ಇದು ಎಲ್ಲಿ ಕಂಡುಬರುತ್ತೆ, ಈಗಿನ ಬಿಹಾರ ಏನಿದೆ ಅಲ್ವಾ, ಸೊ ಅಲ್ಲಿ ಕಂಡುಬರುತ್ತೆ, ನಿಯರ್ ಬೈ ಬಿಹಾರ. ಸರಿನಾ? ಅದಾದ ನಂತರ ಮಗಧ ಅನ್ನೋದು ಕಂಡುಬರುತ್ತೆ. ಇದು ಎಲ್ಲಿ, ಇದರ ರಾಜಧಾನಿ ಯಾವುದು ಅಂದರೆ ಗಿರಿವ್ರಜ ಅಥವಾ ರಾಜ್ಗಿರ್ ಅಂತ. ಓಕೆ, ಗಿರಿವ್ರಜ ಅಂದರೂ ಅದೇ, ರಾಜ್ಗಿರ್ ಅಂದರೂ ಅದೇ. ಅದಕ್ಕೆ 2 ಹೆಸರುಗಳಿದ್ದಾವೆ. ಸರಿನಾ? ಲೈಕ್ ಇವಾಗ ನಮ್ಮ ಬಿಜಾಪುರಕ್ಕೆ ಬಿಜಾಪುರ ಅಂತಲೂ ಇದೆ, ವಿಜಯಪುರ ಅಂತ ಕರಿತೀವಿ, ಬಿಜಾಪುರ ಅಂತ ಕೂಡ ಕರಿತೀವಿ. 3 ಹೆಸರು ಇದಾವಲ್ವಾ. ಈ ಹಾಗೆ ಕಲಬುರಗಿಗೆ ಕಲಬುರಗಿ ಅಂತ ಕರಿತೀವಿ. ಹಾಗೆ ಇನ್ನೊಂದು ಹೆಸರು ಗುಲ್ಬರ್ಗ ಅಂತ ಕರಿತೀವಿ. ಈ ಕಲಬುರಗಿ ಅತ್ಯಂತ ಹಳೆಯ ಹೆಸರೇನು, ಪ್ರಾಚೀನ ಹೆಸರು ಹೇಳ್ಬೋದಾ? ಹಸನಾಬಾದ್ ಅಂತ. ಓಕೆ, ಯಾವುದು ಹಸನಾಬಾದ್. ಕಲಬುರಗಿ ಅತಿ ಹಳೆಯ ಹೆಸರು ಏನಂತ ಕೇಳಿದ್ರೆ ಗುಲ್ಬರ್ಗ ಅಲ್ಲ, ಗುಲ್ಬರ್ಗಕ್ಕಿಂತ ಅತಿ ಹಳೆಯದಾಗಿತ್ತು ಹಸನಾಬಾದ್ ಅಂತ. ಸರಿನಾ? ಅದು ಗೊತ್ತಿರಲಿ ನಿಮಗೆ. ಹಸನಾಬಾದ್, ಹಸನ್ ಮಾಡ್ತಾರೆ. ಓಕೆ, ಎಲ್ಲಿ ಗುಲ್ಬರ್ಗ ಜನ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ರಾಜ್ಗಿರ್ಗೆ ಇನ್ನೊಂದು ಹೆಸರಿತ್ತು, ಯಾವುದು ಅಂದರೆ ಗಿರಿವ್ರಜ ಅಂತ ಇತ್ತು. ಸರಿನಾ? ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಕಾಶಿ ಬರುತ್ತೆ. ಕಾಶಿ ಮೂರನೇ ಮಹಾಜನಪದ. ಕಾಶಿಯ ಕ್ಯಾಪಿಟಲ್ ಯಾವುದು, ಕಾಶಿಯ ರಾಜಧಾನಿ ಯಾವುದು ಅಂದರೆ ಸೇಮ್ ಕಾಶಿನೇ ಬರುತ್ತೆ. ಸರಿನಾ? ಹಾಗೆ ವತ್ಸ ಬರುತ್ತೆ. ವತ್ಸ ಮಹಾಜನಪದದ ರಾಜಧಾನಿ ಯಾವುದು ಅಂದರೆ ನಿಮಗೆ ಕೌಸುಂಬಿ. ಸರಿನಾ? ಅದಾದ ನಂತರ ಕೋಸಲ ಬರುತ್ತೆ. ಸರಿನಾ? ಸೊ ಕೋಸಲದ ರಾಜಧಾನಿ ಯಾವುದು ಅಂದರೆ ನಿಮಗೆ ಸ್ರವಸ್ತಿ ಅಂತ ಬರುತ್ತೆ. ಸರಿನಾ? ಅದಾದ ನಂತರ ಸೌರಸೇನ, ಅದರದ್ದು ಮಥುರಾ ಬರುತ್ತೆ. ನೆಕ್ಸ್ಟ್ ಪಾಂಚಾಲದು ಕಾಂಪಿಲ್ಯ ಅಂತ ಬರುತ್ತೆ. ಆ್ಯಂಡ್ ದೆನ್ ಕುರುದು ಇಂದ್ರಪ್ರಸ್ಥ ಬರುತ್ತೆ. ಸರಿನಾ?
ಕುರುದು ಇಂದ್ರಪ್ರಸ್ಥ ಬರುತ್ತೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಮತ್ಸ್ಯದು ವಿರಾಟನಗರ ಬರುತ್ತೆ, ಛೇದಿ ಅಂತಲೇ ಬರುತ್ತೆ. ಹಾಗೆ ಇನ್ನೊಂದು ಹೇಳಬೇಕಾದ್ರೆ ಸೋತಿವತಿ ಅಥವಾ ಬಂದ ಅಂತ ಕೂಡ ಹೇಳ್ತೀವಿ, ಸರಿನಾ. ಮ್ಯಾಕ್ಸಿಮಮ್ ಛೇದಿ ಅಂತಲೇ ಕೊಟ್ಟಿರ್ತಾನೆ, ಛೇದಿದು. ಅದಾದ ನಂತರ ನೆಕ್ಸ್ಟ್ ಅವಂತಿದು ಉಜ್ಜಯಿನಿ ಅಂತ ಬರುತ್ತೆ, ಸರಿನಾ. ಉಜ್ಜಯಿನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಅವಂತಿಯ ರಾಜಧಾನಿ ಉಜ್ಜಯಿನಿ. ಅದಾದ ನಂತರ ಗಾಂಧಾರದು ತಕ್ಷಶಿಲಾ ಬರುತ್ತೆ, ಕಾಂಬೋಜದು ಪೂಂಚ ಅಂತ ಬರುತ್ತೆ, ಮತ್ತು ಆಸ್ಮಾಕದು ಪ್ರತಿಷ್ಠಾನ ಅಥವಾ ಪೈಠಾನ ಅಂತ ಕಂಡುಬರುತ್ತೆ, ಸರಿನಾ. ಹಾಗೆ ವಜ್ಜಿದು ವೈಶಾಲಿ ಕಂಡುಬರುತ್ತೆ, ಹಾಗೆ ಮಲ್ಲದು ಕುಶಿನಗರ ಅಂತ ಕಂಡುಬರುತ್ತೆ, ಸರಿನಾ. ಸೊ ಇವು 16 ಮಹಾಜನಪದಗಳ ಓಕೆ, ಈ 16 ಮಹಾಜನಪದಗಳ ಹೆಸರು ಹಾಗೆ ರಾಜಧಾನಿಗಳು ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೋಬೇಕು, ಕೇಳ್ತಾನೆ, ಸರಿನಾ. ಸೊ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇದಾವೆ, ಕೆಲವೊಂದು ಎಕ್ಸೆಪ್ಷನ್ ಇದಾವೆ ಅಂತ ಹೇಳಿದ್ದೆ ನಿಮಗೆ. ಓಕೆ, ಹೌದು, ಯಾವುದು ಎಕ್ಸೆಪ್ಷನ್ ಅಂತ ನೋಡೋಣವಾ. ನಿಮಗೆ ಕೇಳ್ತಾನೆ ಪ್ರಶ್ನೆ. ಓಕೆ, ಸೊ 16 ಮಹಾಜನಪದಗಳಲ್ಲಿ ದಕ್ಷಿಣ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಏಕೈಕ ಮಹಾಜನಪದ ಯಾವುದು ಅಂತ ಕೇಳ್ತಾನೆ. ಸೊ ಏನಿಲ್ಲ, ಅವಾಗ ಅಸ್ಮಾಕ ಅಂತ ಹೇಳಬೇಕಾಗುತ್ತೆ. ಓಕೆ, ಯಾವುದು ಅಸ್ಮಾಕ, ಯಾವ ನದಿ ತೀರದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ. ಗೋದಾವರಿ ನದಿ ತೀರದಲ್ಲಿ ಕಂಡುಬರ್ತಕ್ಕಂತಹ ಅಸ್ಮಾಕ ಏನಿದೆ ಅಲ್ವಾ, ಇದೊಂದು 16 ಮಹಾಜನಪದಗಳಲ್ಲಿ ಒಂದು ಮಹಾಜನಪದವಾಗಿತ್ತು, ಸರಿನಾ. ಸೊ ಇದು ದಕ್ಷಿಣ ಭಾರತದಲ್ಲಿ ಏಕೈಕವಾಗಿತ್ತು, ನೆನಪಿರಲಿ ನಿಮಗೆ, ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಯಾವುದೂ ಕಂಡುಬರೋದಿಲ್ಲ, ಇದು ಒಂದು ಹೊರತುಪಡಿಸಿ, ಸರಿನಾ. ಇದು ಗೊತ್ತಿರಲಿ. ಹಾಗೆ ಮಧ್ಯಭಾಗದಲ್ಲಿ, ಭಾರತದ ಮಧ್ಯಭಾಗದಲ್ಲಿ ಯಾವುದು ಅಂದರೆ ಈ ಅವಂತಿ ಕಂಡುಬರುತ್ತೆ. ಈ ಅವಂತಿಯ ರಾಜಧಾನಿ ಯಾವುದು ಅಂದರೆ ನಿಮಗೆ ಉಜ್ಜಯಿನಿ ಅಂತ ಕಂಡುಬರುತ್ತೆ, ಸರಿನಾ. ಈಗೇನು ಪ್ರಸ್ತುತ ಉಜ್ಜಯಿನಿ ಇದೆಯಲ್ವಾ, ಅದೇ ಉಜ್ಜಯಿನಿಯ ಮಹಾಕಾಳೇಶ್ವರ, ಸರಿನಾ, ಕೇಳಿದಿರಲ್ವಾ. ಸೊ ಅದೇ ಉಜ್ಜಯಿನಿ ಯಾವುದರ ರಾಜಧಾನಿಯಾಗಿತ್ತು ಅಂದರೆ ಅವಂತಿಯ ರಾಜಧಾನಿಯಾಗಿತ್ತು, ಇದು ಮಧ್ಯ ಭಾರತದಲ್ಲಿ, ಸರಿನಾ. ಹಾಗೆ ಇನ್ನು ವಾಯುವ್ಯ ಭಾರತದಲ್ಲಿ 2 ಕಂಡುಬರ್ತವೆ, ಒಂದು ತಕ್ಷಶಿಲಾ ಓಕೆ ಮತ್ತು ಕಾಂಬೋಜ, ಸರಿನಾ. ಸೊ ಈ ಕಾಂಬೋಜ ಮತ್ತು ತಕ್ಷಶಿಲಾ ಮೀನ್ಸ್ ಈ ಗಾಂಧಾರ ಏನಿದೆ ಅಲ್ವಾ, ಈ ಗಾಂಧಾರ ಮತ್ತು ಕಾಂಬೋಜ ಇವು ಎಲ್ಲಿ ಕಂಡುಬರುತ್ತೆ ಅಂದರೆ ವಾಯುವ್ಯ ಭಾಗದಲ್ಲಿ ಕಂಡುಬರ್ತವೆ. ಇದ್ರದ್ದು ಕೂಡ ನೆನಪಿಟ್ಕೊಳ್ಳಿ ನೀವು. ಓಕೆ, ಸೊ ಎಕ್ಸೆಪ್ಷನ್ ಇದ್ದದೇ ಕೇಳ್ತಾನೆ, ಯಾಕೆಂದರೆ ಅವುಗಳನ್ನು ನಾವು ನೆನಪಿಟ್ಕೊಂಡ್ರೆ ಉಳಿದದ್ದು ಅಲ್ಲೇ ಇರ್ತವೆ, ಇಲ್ಲೇ ಎಲ್ಲಿ ಗಂಗಾ ನದಿ ತೀರದಲ್ಲೇ ಕಂಡುಬರ್ತವೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಾವಿಲ್ಲಿ ಇಂಪಾರ್ಟೆನ್ಸ್ ಯಾವುದು ಕೊಡ್ತಿದ್ದೀವಿ ಅಂದರೆ ಈ ಮಗದಕ್ಕೆ ಕೊಡ್ತಿದ್ದೀವಿ. ಓಕೆ, ಸೊ ಈ ಮಗದ ಎಲ್ಲಿ ಕಂಡುಬರುತ್ತೆ ಇದನ್ನು ನೋಡ್ಕೊಳ್ಳಿ. ಓಕೆ, ಈ ಮಗದದ ಪೂರ್ವ ಭಾಗದಲ್ಲಿ ಅಂಗ ರಾಜಧಾನಿ ಕಂಡುಬಂದರೆ ಈ ಅದರದ್ದು ಉತ್ತರ ಭಾಗದಲ್ಲಿ ವಜ್ಜಿ ಕಂಡುಬರುತ್ತೆ, ಸರಿನಾ. ಹಾಗೆ ಇನ್ನೂ ಸ್ವಲ್ಪ ಉತ್ತರದಲ್ಲಿ, ಎಕ್ಸಾಕ್ಟ್ ಉತ್ತರದಲ್ಲಿ ಹೇಳೋದಾದರೆ ಒಂದು ಮಲ್ಲ ಕಂಡುಬರುತ್ತೆ, ಮಲ್ಲದ ರಾಜಧಾನಿ ಕುಶಿನಗರ, ಸರಿನಾ. ಅದಾದ ನಂತರ ಇಲ್ಲಿ ಯಾವ್ದು ಕಂಡುಬರುತ್ತೆ ಅಂದರೆ ನಿಮಗೆ ಈ ಅವಂತಿ ಕಂಡುಬರುತ್ತೆ, ಸರಿನಾ. ಇವು ಕೂಡ ನಿಮ್ಗೆ ಗೊತ್ತಿರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಒಂದು ಸ್ಟೋರಿ ಹೇಳ್ತೀನಿ ಚಿಕ್ಕದಾಗಿ, ಆವಾಗ ನಿಮಗೆ ಗೊತ್ತಿರಬೇಕಾಗುತ್ತೆ, ಅದು ಕೂಡ ಸ್ವಲ್ಪ ರಿಪೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾವು ಸ್ಲೈಡಲ್ಲಿ ನೋಡೋದಾದರೆ ಸ್ಲೈಡಲ್ಲಿ ಏನು ಕೊಟ್ಟಿದೆ ಇಂಪಾರ್ಟೆನ್ಸ್ ಮಾಹಿತಿ ಅಂತ ನೋಡೋದಾದರೆ 6ನೇ ಶತಮಾನದ BC, ಓಕೆ, ಸೊ 600 BC ಇಂದ ಪೂರ್ವ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಿಹಾರದಲ್ಲಿ ಕಬ್ಬಿಣದ ವ್ಯಾಪಕ ಬಳಕೆಯು ದೊಡ್ಡ ಪ್ರಾದೇಶಿಕ ರಾಜ್ಯಗಳ ರಚನೆಗೆ ಪರಿಸ್ಥಿತಿಗಳನ್ನು ಸೃಷ್ಟಿಸಿತು. ಯಾಕೆ, ಕಬ್ಬಿಣ ಹುಟ್ಕೊಂತು, ಮುಂದೆ ಅದು ತಲವಾರಾಗಿ ಬದಲಾಯಿತು. ಸೊ ಅದಕ್ಕೆ ಈ ಮಹಾಜನಪದಗಳು ಅಥವಾ ಜನಪದಗಳು ಏನು ಅಂದರೆ ಸೃಷ್ಟಿಯಾಯಿತು, ಸರಿನಾ. ಸೊ ಸಿಂಪಲ್. ಆ್ಯಂಡ್ ದೆನ್ ಷೋಡಶ ಮಹಾಜನಪದಗಳೆಂಬ 16 ಸೀಮೆಗಳಿದ್ದವು, ಇವುಗಳನ್ನು ಸುತ್ತ ಪೀಠಕದ ಅಂಗವಾದ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳ್ತಾನೆ. ಸೊ ಪ್ರಶ್ನೆ ಹೇಗೆ ಕೇಳಬಹುದು, ಈ 16 ಮಹಾಜನಪದಗಳನ್ನು ನಾವು ಏನಂತ ಕರಿತಿದ್ವಿ ಅಂತ ಕೇಳಬಹುದು. ಷೋಡಶ ಮಹಾಜನಪದ ಅಂತ ಕರಿತೀವಿ, ಸರಿನಾ. ಏನು ಷೋಡಶ ಮಹಾಜನಪದ, ಷೋಡಶ, ದಶ ಅಂದರೆ ಎಷ್ಟು 10, ಶೋ ಅಂದ್ರೇನು 6, ಸರಿನಾ. ಸೊ 6 + 10 ಎಷ್ಟು 16 ಮಹಾಜನಪದಗಳು ಅಂತ ಕರಿತೀವಿ. ಸೊ ಅದಕ್ಕೆ ಷೋಡಶ ಅಂತ ಕರಿತೀವಿ, ಗೊತ್ತಿರಲಿ ನಿಮಗೆ. ಹಾಗೆ ಈ 16 ಮಹಾಜನಪದಗಳಿದ್ದು ಅಂತ ಯಾವ ಬುಕ್ಕಲ್ಲಿ ಬರೆದಿದೆ ಸರ್. ಓಕೆ, ಸೊ ಇವಾಗ ಸ್ಲೈಡಲ್ಲಿ ಹಾಕಿದರೆ ಎಲ್ಲಿಂದ ಹಾಕಿದ್ದೀರಾ, ನಿಮಗೆ ಎಲ್ಲಿಂದ ಗೊತ್ತಾಯಿತು, ನನಗೆ ಗೂಗಲಿಂದ ಗೊತ್ತಾಯಿತು, ನನಗೆ ಕೆಲವೊಂದು ಬುಕ್ಕಿಂದ ಆಥರ್ ಬುಕ್ಕಿಂದ ನಾನು ತಿಳ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಕೂಡ ಎಲ್ಲಿಂದ ಗೊತ್ತಾಯಿತು, ಅವ್ರದ್ದು ಯಾರೋ ಮತ್ತೊಬ್ಬರು ಬುಕ್ ಓದಿರ್ತಾರೆ. ಬಟ್ ಫೈನಲ್ ಆಗಿ ಒಂದು ಬುಕ್ ಬಂದು ನಿಲ್ಲೋದು ಯಾವುದು ಅಂದರೆ ನಿಮಗೆ ಈ ಸುತ್ತ ಪೀಠಕದ ಒಂದು ಅಂಗವಾದ ಅಂಗುತ್ತರ ನಿಕಾಯದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. 16 ಮಹಾಜನಪದಗಳಿದ್ದುಪ್ಪ ಆ ಸಮಯದಲ್ಲಿ ಅಂತ ಬರೆದಿದ್ದಾರೆ. ಯಾವುದರಲ್ಲಿ, ಅಂಗುತ್ತರ ನಿಕಾಯದಲ್ಲಿ, ಸರಿನಾ. ಇದೊಂದು ಸುತ್ತ ಪೀಠಕದ ಒಂದು ಅಂಗವಾಗಿದೆ, ಸರಿನಾ. ಸೊ ಸುತ್ತ ಪೀಠಕ ಯಾವ ಧರ್ಮಕ್ಕೆ ಸಂಬಂಧಿಸಿದೆ, ಜೈನ ಧರ್ಮಕ್ಕ ಅಥವಾ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ, ಸರಿನಾ. ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ ಎಂಬ 3 ಪೀಠಕಗಳು ಕಂಡುಬರ್ತವೆ. ಆ 3 ಪೀಠಕಗಳು ನಿಮಗೆ ಎದಕ್ಕೆ ಸಂಬಂಧಿಸಿದೆ ಅಂದರೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಸೊ ಆ 3 ಪೀಠಕದಲ್ಲಿ ಕಂಡುಬರ್ತಕ್ಕ ಒಂದು ಸುತ್ತ ಪೀಠಕದ ಒಂದು ಅಂಗದಲ್ಲಿ ಅಂಗುತ್ತರ ನಿಕಾಯದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ 16 ಮಹಾಜನಪದಗಳೆಂಬುದು, ಸರಿನಾ. ಇದು ಲಾಸ್ಟ್ CGL ಅಲ್ಲಿ ಕೇಳಿರೋ ಪ್ರಶ್ನೆ, ಇದು ಒಂದು 2 years ಬ್ಯಾಕ್ ಏನೋ ಇದನ್ನು CGL ಅಲ್ಲಿ ಕೇಳಿದಿರೋದು ಇದು. ಓಕೆ, ಸೊ ಇದನ್ನು ನೀವು ಬೇಕಾದರೆ ಚೆಕ್ ಮಾಡ್ಕೋಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಅಂದರೆ, ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ಅಂದರೆ ಈ 16 ಮಹಾಜನಪದಗಳಲ್ಲಿ 4 ಅತ್ಯಂತ ಶಕ್ತಿಶಾಲಿಯಾಗಿದ್ದವು. ಅವುಗಳೆಂದರೆ ಮಗಧ, ವತ್ಸ, ಅವಂತಿ ಮತ್ತು ಕೋಸಲ. ಓಕೆ, ಸೊ ಈ 16ರಲ್ಲೇ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅಲ್ವಾ, ಸರಿನಾ. ಸೊ ಇಡೀ ಜಗತ್ತಿನಲ್ಲಿ ಎಷ್ಟು 196 ದೇಶಗಳಿದ್ದಾವೆ. 196 ದೇಶಗಳಲ್ಲೇ ನಾವು ಏನಂತ ಹೇಳ್ತೀವಿ, ಈ ಒಂದು 4 ದೇಶಗಳು ಫುಲ್ ಸ್ಟ್ರಾಂಗ್ ಇದಾವಪ್ಪ ಅಂತ ಹೇಳ್ತೀವಿ. ಇನ್ನೂ ಕೆಲವೊಂದನ್ನ ಹೇಳ್ತೀವಿ ಇದಕ್ಕೆ ಗಟ್ಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಸರಿನಾ. ಸೊ ಸ್ಟ್ರಾಂಗ್ ಇರೋ ದೇಶಗಳಂತ ನಾವು ಯಾವುದನ್ನು ಹೇಳ್ತೀವಿ, ಲೈಕ್ ಅಮೇರಿಕಾ, ಅದಾದ ನಂತರ ಇಂಡಿಯಾ, ಮತ್ತು ರಷ್ಯಾ, ಆ್ಯಂಡ್ ಸ್ಪೆಷಲಿ ಚೀನಾ, ಸರಿನಾ. ಸೊ ಮತ್ತು ಇಸ್ರೇಲು, ಇದೆಲ್ಲ ಹೇಳ್ತೀವಿ, ಸರಿನಾ. ಸೊ ಇನ್ನೊಂದು
ಗಟ್ಸ್ ಇರುವ ಒಂದು ರಾಜ್ಯ ಯಾವುದು, ಯಾವುದು ಒಂದು ದೇಶ ಯಾವುದು ಅಂತ ಕೇಳ್ತಾನೆ. ಇಫ್ ಜಸ್ಟ್ ಜನರಲಿ ಹೇಳೋದಾದ್ರೆ, ಓಕೆ, ಗಟ್ಸ್ ಇರೋ ದೇಶ ಯಾವುದು ಅಂತ ಕೇಳಿದಾಗ ಏನಂತ ಬರುತ್ತೆ ನಮ್ಮ ಬಾಯಿಂದ ಉತ್ತರ? ಇಸ್ರೇಲ್ ಅಂತ ಬರುತ್ತೆ. ಯಾಕೆ ಸರ್ ಇಸ್ರೇಲ್ ಅಂತ ಬರುತ್ತೆ, ಇಂಡಿಯಾ ಅಂತ ಬರ್ಬೋದಲ್ಲ? ಇಸ್ರೇಲ್ ಅಂತ ಯಾಕೆ ಬರುತ್ತೆ ಅಂದರೆ, ಇಸ್ರೇಲ್ನ, ಓಕೆ, ಹೀಗೆ ಇಸ್ರೇಲ್ ಇದೆ ಅಂದರೆ ಜಸ್ಟ್ ಅದೊಂದು, ಯಾಕೆ ಇಸ್ರೇಲ್ ಬಗ್ಗೆ ಹೇಳ್ತಿದ್ರ ಸರ್ ಈ ಕ್ಲಾಸಲ್ಲಿ, ಇದನ್ನು ಕೂಡ ಕೇಳ್ತಾನೆ. ಸೊ ಅದಕ್ಕೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದು ಕೇಳ್ತಾ ಇದ್ದೇನೆ. ಓಕೆ, ಸೊ ಈಗ ಇಸ್ರೇಲ್ ಇದೆ ಅಂದರೆ ಈ ಭಾಗದಲ್ಲಿ, ಓಕೆ, ಈ ಒಂದು ಭಾಗದಲ್ಲಿ ಮಾತ್ರ ಸಮುದ್ರ ಇದೆ. ಉಳಿದಿದ ಎಷ್ಟು 7 ದಿಕ್ಕಿನಲ್ಲಿ, ಓಕೆ, ಉಳಿದಿದ್ದ 7 ದಿಕ್ಕಿನಲ್ಲಿ ಏನು ಅಂದರೆ ಅವರಿಗೆ ಶತ್ರು ರಾಜ್ಯಗಳಿದ್ದಾವೆ, ಓಕೆ, ಶತ್ರು ದೇಶಗಳಿದ್ದಾವೆ. ಸೊ 7 ಶತ್ರು ದೇಶಗಳನ್ನು ಎದುರು ಹಾಕ್ಕೊಂಡು ನಡುವೆ ಬದುಕ್ತಾ ಇರುವ ಒಂದು ದೇಶ ಯಾವುದಂದ್ರೆ ನಿಮಗೆ ಇಸ್ರೇಲ್ ದೇಶ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಗಟ್ಸ್ ಹೊಂದಿರುವ ದೇಶ ಅಂತ ಕರಿತೀವಿ. ಅತ್ಯಂತ ಚಿಕ್ಕ ದೇಶ, ಹಾಗೆ ಅತ್ಯಂತ ಬುದ್ಧಿವಂತ ದೇಶ ಅದು. ನಮ್ಮ ಏನು ಉತ್ತರ ಕರ್ನಾಟಕ ಈ ಭಾಗ ಇದೆಯಲ್ವಾ, ಉತ್ತರ ಕರ್ನಾಟಕ ಭಾಗದ ಅರ್ಧ ಭಾಗ ಇದೆ ಇದು, ಯಾವುದು? ಈ ಇಸ್ರೇಲ್ ದೇಶ, ಸರಿನಾ? ಹಾಗೆ ನಮ್ಮ ಬಿಜಾಪುರ, ಗುಲ್ಬರ್ಗಾ ಮತ್ತು ಬೆಳಗಾವಿ ಮತ್ತು ಬಾಗಲಕೋಟೆ ಜನಸಂಖ್ಯೆ ಎಷ್ಟಿದೆ ಅಲ್ವಾ, ಅಷ್ಟೇ ಜನಸಂಖ್ಯೆ ಇಸ್ರೇಲಲ್ಲಿದೆ. ಬಟ್ ಇಡೀ ಆ ದೇಶ ಇಡೀ ಜಗತ್ತಿಗೆ ಹೆದರಿಸ್ತದೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಆ ರೀತಿ ಇಲ್ಲಿ ಕೂಡ ಗಟ್ಸ್ ಇರುವ ದೇಶ ಯಾವುದು, ಹಾಗೆ ಸ್ವಲ್ಪ ಸ್ಟ್ರಾಂಗ್ ಇರುವ ಯಾವುದು ಮಹಾಜನಪದ ಯಾವುದು, ಗಟ್ಸ್ ಇರುವ ಮಹಾಜನಪದ ಯಾವುದು ಅಂತ ನಿಮ್ಗೆ ಕೇಳ್ತಾನೆ. ಸೊ ಅದು ಗೊತ್ತಿರಬೇಕು ನಿಮಗೆ. ಸೊ ಸ್ಟ್ರಾಂಗ್ ಇದ್ದಿದ್ದು ಯಾವುದು ಅಂದರೆ ನಿಮಗೆ ಮಗಧ, ವತ್ಸ ಮತ್ತು ಅವಂತಿ ಮತ್ತು ಕೋಸಲ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಜಾಸ್ತಿ ಅಂದರೆ ಜಾಸ್ತಿ ಗಟ್ಸ್ ಇರೋದು ಒಂದು ರಾಜಮನೆತನ ಯಾವುದು ಅಂದರೆ ಮಗಧ ಬರುತ್ತೆ. ಓಕೆ, ಮಗಧ ಬರುತ್ತೆ. ಬಟ್ ಈ ಮಗಧವನ್ನು ಹೊರತುಪಡಿಸಿ ಈ ಮಗಧ ಕೂಡ ಒಂದು ಅಂಜುತ್ತಾ ಇರೋಕ್ಕೆ ಈ ಮಗಧ ಇರ್ತಾನೆ, ಸ್ಟ್ರಾಂಗ್ ಇರ್ತಾನೆ ಈ ಮಗಧ ರಾಜ. ಓಕೆ, ಸೊ ಬಟ್ ಇವನು ಕೂಡ ಯಾವ ಒಂದು ಮನೆತನಕ್ಕೆ, ಯಾವ ಒಂದು ಮಹಾಜನಪದಕ್ಕೆ ಅನಿಸ್ತಿದ್ದ ಅಂತ ಕೇಳಿದ್ರೆ ಈ ಅವಂತಿ ಇದೆಯಲ್ವಾ, ಈ ಅವಂತಿಗೆ ಅನಿಸ್ತಾ ಇದ್ದ, ಸರಿನಾ? ಸೊ ಈ ಅವಂತಿಯ ರಾಜ ಏನು ಅಂದರೆ ಹೆವಿ ಸ್ಟ್ರಾಂಗ್ ರಾಜ. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಕ್ರಿಸ್ತಪೂರ್ವ 6ನೇ ಶತಮಾನದ ಉತ್ತರಾರ್ಧದಲ್ಲಿ ಮಗಧ, ವತ್ಸ ಮತ್ತು ಅವಂತಿ ಮತ್ತು ಕೋಶಲಗಳನ್ನು ಕ್ರಮವಾಗಿ ಬಿಂಬಸಾರ, ಓಕೆ, ಸೊ ಈ ಮಗಧವನ್ನು ಆಳ್ತಾ ಇರೋರು ಯಾರು ಅಂದರೆ ನಿಮಗೆ ಬಿಂಬಸಾರ ಆಳ್ತಾ ಇರ್ತಾರೆ, ಸರಿನಾ? ಹಾಗೆ ವತ್ಸವನ್ನು ಆಳ್ತಾ ಇರೋರು ಯಾರು ಅಂದರೆ ನಿಮಗೆ ಉದಯನನವರು ಆಳ್ತಾ ಇರ್ತಾರೆ, ಸರಿನಾ? ಹಾಗೆ ಅವಂತಿಯನ್ನು ಆಳ್ತಾ ಇರೋರು ಯಾರು ಅಂದರೆ ಪ್ರದ್ಯೋತ ಮಹಾಸೇನ ಅವರು, ಸರಿನಾ? ಸೊ ಒನ್ ಆಫ್ ದ ಸ್ಟ್ರಾಂಗ್ ಇವರು. ಓಕೆ, ಈ ರಾಜ ಯಾರು ಅಂದರೆ ಸ್ಟ್ರಾಂಗ್, ಯಾವನು ಈ ಬಿಂಬಸಾರ ಕೂಡ ಹೆದರ್ತಾ ಇರ್ತಾನೆ, ಯಾರಿಗೆ? ಈ ಪ್ರದ್ಯೋತ ಮಹಾಸೇನನಿಗೆ. ಸೊ ಈ ಹೆವಿ ಒಬ್ಬ ಹೆಂಗೆ ಅಂದರೆ ಶಕುನಿ ರಾಜ ಅಂತ ಹೇಳ್ತೀವಿ, ಗೊತ್ತಾ? ಸೊ ಆ ರೀತಿಯ ಶಕುನಿ ರಾಜ ಯಾರು ಅಂದರೆ ಈ ಬಿಂಬಸಾರ, ಸರಿನಾ? ಯಾಕೆ ಅಂತ ಅದೊಂದು ಚಿಕ್ಕದಾಗಿ ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ ನಿಮಗೆ. ಹಾಗೆ ಈ ಕೋಶಲಗಳನ್ನು ಆಳ್ತಾ ಇರೋರು ಯಾರು ಅಂದರೆ ಪ್ರಸೇನ್ಜೀತ್ ಅಂತ ಆಳ್ತಾ ಇರ್ತಾರೆ, ಸರಿನಾ? ಸೊ ಪ್ರಸೇನ್ಜೀತ್ ಅನ್ನೋರು ಯಾವುದನ್ನು ಆಳ್ತಾ ಇರ್ತಾರೆ ಅಂದರೆ ಈ ಕೋಶಲವನ್ನು ಆಳ್ತಾ ಇರ್ತಾರೆ. ಸೊ ಯಾಕೆ ಈ ಬಿಂಬಸಾರವನ್ನು ನಾನು ಏನು ಅಂತ ಹೇಳಿದೆ ಈ ಶಕುನಿಗೆ ಹೋಲಿಸ್ದೆ ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಅವರು ಬದಲಾಗ್ತಿರ್ತಾರೆ, ಸರಿನಾ? ಸೊ ಹೇಗೆ ಸರ್ ಬದಲಾಗ್ತಿರ್ತಾರೆ? ಇಲ್ಲಿ ನೋಡಿ, ಮಗಧ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಈ ಭಾಗದಲ್ಲಿ ಮಗಧ ಕಂಡು ಬರುತ್ತೆ, ಸರಿನಾ? ಸೊ ಮಗಧ ಕಂಡು ಬರುತ್ತೆ. ಸುಮ್ಮನೆ ಆಳ್ವಿಕೆ ಮಾಡ್ತಾ ಇರಬೇಕಲ್ವಾ? ಅವನು ಆಳ್ವಿಕೆ ಮಾಡ್ತಾ ಇರೋದಿಲ್ಲ. ಏನು ಮಾಡ್ತಾನೆ, ಈ ಅಂಗದ ರಾಜನೇ ಇರ್ತಾನಲ್ವಾ, ಅವನು ವೀಕ್ ಇರ್ತಾನೆ ಸ್ವಲ್ಪ. ಸೊ ಆ ವೀಕ್ ಇದ್ದ ರಾಜನ ಮೇಲೆ ಏನು ಮಾಡ್ತಾನೆ, ಯುದ್ಧ ಮಾಡಿಬಿಡ್ತಾನೆ. ಯುದ್ಧ ಮಾಡಿ ಈ ಎಲ್ಲ ಪ್ರದೇಶವನ್ನು ಇವನೇ ಆಕ್ರಮಣ ಮಾಡ್ಕೊಂಡ್ಬಿಡ್ತಾನೆ. ಓಕೆ, ಸೊ ಅಂಗ ಮತ್ತು ಮಗಧ ಎರಡೂ ಇವನೇ ಆಕ್ರಮಣ ಮಾಡ್ಕೊಂಡ್ಬಿಡ್ತಾನೆ, ಸರಿನಾ? ಮಗಧ ಇವಂದಿರುತ್ತೆ, ಅಂಗದ ಮೇಲೆ ಆಕ್ರಮಣ ಮಾಡಿಬಿಡ್ತಾನೆ. ಯಾಕೆ ಅಂದರೆ ಅವನು ವೀಕ್ ಇದ್ದಾನೆ ಅಂತ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಇವನ ಆಸೆ ಎದ್ರ ಮೇಲೆ ಹೋಗುತ್ತೆ ಅಂದರೆ ಈ ವಜ್ಜಿ ಮೇಲೆ ಹೋಗುತ್ತೆ, ಸರಿನಾ? ಸೊ ವಜ್ಜಿಯ ರಾಜಧಾನಿ ಯಾವುದು? ವೈಶಾಲಿ, ಸರಿನಾ? ಸೊ ಈ ವಜ್ಜಿ ಮೇಲೆ ಹೋಗುತ್ತೆ. ಈ ವಜ್ಜಿಯ ಒಬ್ಬ ರಾಜ ಯಾರು ಅಂದರೆ ಚೇತಕ ಅಂತ ಒಬ್ಬ ರಾಜ ಬರ್ತಾನೆ, ಸರಿನಾ? ಆ ಚೇತಕ ರಾಜನಿಗೆ ಒಬ್ಬಳು ತಂಗಿ ಇರ್ತಾಳೆ, ಸರಿನಾ? ಆ ತಂಗಿ ಅಂದರೆ ಅವನಿಗೆ ಹೆವಿ ಇಷ್ಟ. ಯಾರಿಗೆ? ಈ ರಾಜನಿಗೆ. ಯಾರ ರಾಜ? ಬಿಂಬಸಾರನಿಗಲ್ಲ, ಅವ್ರ ಅಣ್ಣನಿಗೆ. ಓಕೆ, ಸೊ ಚೇತಕನಿಗೆ ಹೆವಿ ಇಷ್ಟ ಇರುತ್ತೆ. ಸೊ ಇದಕ್ಕೆ ಏನು ಮಾಡ್ತಾನೆ, ಇವನು ವಜ್ಜಿಯ ರಾಜ ಚೇತಕ ಹೆವಿ ಸ್ಟ್ರಾಂಗ್ ಇದ್ದಾನೆ, ಇವನ ಮೇಲೆ ನಾನೇನಾದರೂ ಯುದ್ಧ ಮಾಡಿದ್ರೆ ನನ್ನನ್ನೇ ಇವನು ಕೊಂದು ಬಿಡ್ತಾನೆ ಅಂತ ಏನು ಮಾಡ್ತಾನೆ, ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವಳನ್ನು ಮದುವೆ ಆಗಿಬಿಡ್ತಾನೆ. ಸೊ ಮದುವೆ ಆದ. ಸೊ ಏನಾಗುತ್ತೆ, ಈ ರಾಜ ಕೂಡ ಆ ರಾಜ ಮನೆತನವು ಕೂಡ ಆ ಮಹಾಜನಪದವು ಕೂಡ ಇವನ ರಾಜ್ಯದಲ್ಲೇ ವಿಸ್ತಾರ ಆಗುತ್ತೆ, ಸರಿನಾ? ಸೊ ಇವನರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಯಾಕಂದರೆ ಕೆಲವೊಂದು ಭಾಗ ಅವನು ಏನು ಗಿಫ್ಟ್ ರೂಪದಲ್ಲಿ ಕೊಡ್ತಾನೆ. ಸೊ ಅದಕ್ಕೆ ಇದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಬರುತ್ತೆ, ಈ ಮಲ್ಲ ರಾಜಧಾನಿ. ಓಕೆ, ಈ ಮಲ್ಲ ರಾಜಧಾನಿಯು ಕೂಡ ಏನು ಮಾಡ್ತಾನೆ, ಫಸ್ಟ್ ವೈಫ್ ಇದು ಯಾರು? ಈ ವಜ್ಜಿಯ ಚೇತಕನ ತಂಗಿದಾಳಲ್ವಾ? ಸೊ ಇವಳು ಫಸ್ಟ್ ವೈಫ್ ಆಗ್ತಾಳೆ, ಯಾರ್ದು? ಈ ಬಿಂಬಸಾರನಿಗೆ, ಸರಿನಾ? ಸೊ ಫಸ್ಟ್ ವೈಫು. ಸೊ ಸೆಕೆಂಡ್ ಏನು ಮಾಡ್ತಾನೆ, ಈ ಮಲ್ಲ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಈ ರಾಜ ಕೂಡ, ಈ ಜನಪದ ಕೂಡ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅಲ್ಲಿ ಎರಡನೇ ವೈಫು. ಸೊ ಇವಳಂದ್ರೂ ಕೂಡ ನನಗೆ ಹೆವಿ ಇಷ್ಟ, ಫುಲ್ ಲವ್ ಇಷ್ಕ್ ಮೊಹಬ್ಬತ್ತಾಗಿದೆ. ಸೊ ಮದುವೆ ಮಾಡ್ಕೊಡಪ್ಪ ಅಂತ ಕೇಳಿ ಹೋಗಿ ಅಲ್ಲಿ ಮದುವೆ ಮಾಡ್ಕೊಂಬರ್ತಾನೆ. ಸೊ ಇದನ್ನು ಕೂಡ, ಸೊ ಟೋಟಲಿ ಈ ಒಟ್ಟು ಭಾಗವನ್ನು ಇವನೇ ಗೆದ್ಕೊಂಡ್ಬಿಡ್ತಾನೆ, ಸರಿನಾ? ಒಟ್ಟು ಭಾಗವನ್ನು ಇವನೇ ಗೆದ್ಕೊಂಡ್ಬಿಡ್ತಾನೆ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾನೆ, ಈ ಅವಂತಿ ಹೆವಿ ದೊಡ್ಡದು. ಇವೊಂದು ಎಷ್ಟು 4 ರಾಜ್ಯಗಳು ಕೂಡಿದ್ರೆ, 4 ಮಹಾಜನಪದಗಳು ಕೂಡಿದ್ರೆ ಎಷ್ಟೊಂದು ದೊಡ್ಡ ರಾಜ್ಯ ಆಗುತ್ತಲ್ವಾ? ಸೊ ಅಷ್ಟು ದೊಡ್ಡ ರಾಜ್ಯ ಯಾವುದು ಅಂದರೆ ನಿಮಗೆ ಅವಂತಿ ಕಂಡು ಬರುತ್ತೆ. ಸೊ ಈ ಅವಂತಿ ಮೇಲೆ
ಇವನ್ ಕಣ್ಣು ಬೀಳುತ್ತೆ. ಯಾರ್ದು? ಬಿಂಬಸಾರನ ಕಣ್ಣು ಬೀಳುತ್ತೆ. ಬಟ್ ಧೈರ್ಯ ಇಲ್ಲ ಅಷ್ಟು. ಯಾಕೆಂದರೆ ಇವನು ಸ್ಟ್ರಾಂಗ್ ಇರ್ತಾನೆ. ಈ ರಾಜ, ಅವಂತಿಯ ರಾಜ ಆಗಿರ್ತಾನೆ, ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೆ ಇವನೇನು ಏನು ಮಾಡ್ತಾನೆ, ನೋಡಪ್ಪ ನಾನು ನಿನ್ನ ಇಷ್ಟೆಲ್ಲ ಗೆದ್ಕೊಂಡಿದ್ದೀನಿ, ನಿನ್ನ ಮೇಲೆ ನಾನೇನು ಯುದ್ಧ ಮಾಡೋದಿಲ್ಲ, ಇಬ್ಬರು ಸೇರಿ ಮೈತ್ರಿ ಮಾಡ್ಕೊಂಡ್ಬಿಡೋಣ. ಓಕೆ, ನನ್ನ ಫ್ರೆಂಡ್ ಆಗಿಬಿಡು, ನನ್ನ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನೀನು ನಿನ್ನ ಸೈನ್ಯವನ್ನು ನನಗೆ ಕಳಿಸ್ಕೊಡು ಅಂತ ಕೇಳ್ತಾನೆ. ಓಕೆ ಸರಿ ಆಯಿತು ತಗೋ ಅಂತ ಇವ್ನು ಹೇಳ್ಬಿಡ್ತಾನೆ, ರೈಟ್ ಅಂದ್ಬಿಡ್ತಾನೆ. ಸೊ ಎಲ್ಲಿ ಸ್ನೇಹ ಬೇಕೋ ಅಲ್ಲಿ ಸ್ನೇಹ ಮಾಡ್ತಾನೆ, ಎಲ್ಲಿ ಮೋಸ ಮಾಡಬೇಕು ಅಲ್ಲಿ ಮೋಸ ಮಾಡ್ತಾನೆ, ಎಲ್ಲಿ ಸಂಬಂಧಗಳನ್ನು ಬೆಳೆಸಬೇಕು ಅಲ್ಲಿ ಸಂಬಂಧಗಳನ್ನು ಬೆಳೆಸ್ತಾನೆ. ಯಾರು? ಈ ಬಿಂಬಸಾರ. ಹಾಗೆ ಏನು ಇವರಿಬ್ಬರ ಮೇಲೆ ಲವ್ ಆಗಿ ಇವನು ಮದುವೆ ಮಾಡ್ಕೊಂಡ? ಇಲ್ಲ, ಅವರ ರಾಜ್ಯದ ಆಸೆಯ ಮೇಲೆ ಇವ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಯಾರು? ಈ ಬಿಂಬಸಾರ. ಸರಿನಾ? ಆ್ಯಂಡ್ ದೆನ್ ಇವನಿಗೆ ಇನ್ನೊಬ್ಬಳ ಮೇಲೆ ಲವ್ ಆಗುತ್ತೆ. ಎಂಥ ಇಷ್ಕ್ ಇದು ಇದ್ದ ಅಂದರೆ ಇವನು ಪಾಗಲ್. ಸೊ ಮತ್ತೊಬ್ಬಳ ಮೇಲೆ ಕೂಡ ಲವ್ ಆಗುತ್ತೆ ಇವನಿಗೆ. ಯಾರಿಗೆ? ಈ ಬಿಂಬಸಾರನಿಗೆ ಈ ಪಂಜಾಬ್ನ ಒಂದು ಭಾಗದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರದೇಶ ಕಂಡುಬರುತ್ತೆ, ಬ್ರಿಜಾ ಅನ್ನೋದು. ಸೊ ಅಲ್ಲಿಯ ಒಂದು ಹುಡುಗಿ. ಓಕೆ, ಸೊ ಅಲ್ಲಿ ಅವಳು ರಾಜಮನೆತನದ ಹುಡುಗಿ ಅಲ್ಲ, ಜಸ್ಟ್ ನಾರ್ಮಲ್ ಹುಡುಗಿ. ಓಕೆ, ಸೊ ಆ ಹುಡುಗಿ ಮೇಲೆ ಇವನಿಗೆ ಇಷ್ಟ ಆಗುತ್ತೆ. ಸೊ ಆ ಹುಡುಗಿ ಕೂಡ ಮದುವೆ ಹಾಕೊಂಡು ಬರ್ತಾನೆ. ಓಕೆ, ಯಾರು? ಈ ಬಿಂಬಸಾರ ಅನ್ನೋನು. ಸರಿನಾ? ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ವಿಜ್ಜಿ 8 ಗಣರಾಜ್ಯ ಕುಲಗಳ ಒಕ್ಕೂಟವಾಗಿದ್ದು ವೈಶಾಲಿಯನ್ನು ಅದರ ರಾಜಧಾನಿಯಾಗಿ ಬಿಹಾರದ ಉತ್ತರ ಅಥವಾ ಗಂಗಾ ನದಿಯಲ್ಲಿ ನೆಲೆಸಿದೆ. 8 ಕುಲಗಳಲ್ಲಿ ಲಿಚ್ಚವಿಗಳು ಅತ್ಯಂತ ಶಕ್ತಿಶಾಲಿ ಕುಲವಾಗಿತ್ತು. ಅದರ ಮುಖ್ಯಸ್ಥ ಚೇತಕನಾಗಿದ್ದನು. ಓಕೆ, ಇದೇ ಚೇತಕನ ಯಾರು? ತಂಗಿಯನ್ನೇ ಇವನು ಮದುವೆ ಆಗಿರ್ತಾನೆ. ಯಾರು? ಬಿಂಬಸಾರ. ಸರಿನಾ? ಸೊ ಈ ಚೇತಕನ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ, ಒಂದು ಟೈಮಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಗೆ ಸ್ವಲ್ಪ ಯೂಸ್ ಆಗುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಮಗಧವನ್ನು ಆಳಿದ ಮೊದಲ ರಾಜವಂಶ ಅಂದರೆ ಹರ್ಯಂಕ ರಾಜವಂಶ. ಸರಿನಾ? ಸೊ ಈ ಹರ್ಯಂಕ ರಾಜವಂಶ, ಈ ಹರ್ಯಂಕದ ರಾಜವಂಶದ ಮೊದಲ ಆಡಳಿತಗಾರ ಯಾರು ಅಂದರೆ ನಿಮಗೆ ಬಿಂಬಿಸಾರ ಬರ್ತಾನೆ. ಸರಿನಾ? ಈ ಬಿಂಬಿಸಾರ ಮಗಧವನ್ನು ಯಾವ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ದ ಅಂತ ಕೇಳ್ತಾರೆ. ಓಕೆ, ಸೊ ಗಿರಿವ್ರಜ ಅಥವಾ ರಾಜ್ಗೀರ್ನಲ್ಲಿ ಇವನ ರಾಜಧಾನಿ ಹೊಂದಿತ್ತು. ಸರಿನಾ? ಸೊ ಗಿರಿವ್ರಜ ಅಥವಾ ರಾಜ್ಗೀರ್ನಲ್ಲಿ. ಸೊ ಹಾಗೆ ನೆಕ್ಸ್ಟ್ ಏನಾಗುತ್ತೆ, ಇವ್ರ ಮಗ ಬರ್ತಾರೆ. ಯಾರು? ಅಜಾತಶತ್ರು ಅನ್ನೋರು. ಸರಿನಾ? ಈ ಅಜಾತಶತ್ರು ಹೇಗೆ ಅಂದರೆ, ತಂದೆಯನ್ನೇ ಕೊಂದು ಇವರು ಅಧಿಕಾರಕ್ಕೆ ಬರ್ತಾರೆ. ಸರಿನಾ? ಸರ್ ಯಾಕೆ ಸರ್ ತಂದೆಯನ್ನು ಕೊಂದರು ಕೇಳಬಹುದು ಪ್ರಶ್ನೆ. ಓಕೆ, ಸೊ ತಂದೆನ ಯಾಕೆ ಕೊಂದ್ರು ಅಂದರೆ, ಈ ಬಿಂಬಸಾರ ಏನಿರ್ತಾನಲ್ವಾ, ಸೊ ಹೆವಿ ಮನೆಘಾತಕ ಇವನು. ಓಕೆ, ಸೊ ಸಿಕ್ಕಲ್ಲಿ ಹೋಗ್ತಿರ್ತಾನೆ, ಸಿಕ್ಕವರಿಗೆ ಮದುವೆ ಮಾಡ್ಕೊಂಡು ಬರೋದು. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಈ ಚೇತಕನ ತಂಗಿ ಆಗಿರ್ತಾಳಲ್ವಾ, ಆ ತಂಗಿಗೆ ಒಂದು ಮಗು ಹುಡ್ತದೆ. ಆ ಮಗುವೇ ನಿಮಗೆ ಈ ಅಜಾತಶತ್ರು. ಓಕೆ, ಚಿಕ್ಕ ಬೇಬಿ. ಓಕೆ, ಸೊ ಚಿಕ್ಕ ಬೇಬಿ ಯಾರು ಅಂದರೆ ಈ ಅಮಿತ್ರಘಾತ. ಸರಿನಾ? ಅಜಾತಶತ್ರು. ಸರಿನಾ? ಸೊ ಅಜಾತಶತ್ರು ಹುಡ್ತಾನೆ. ಸೊ ಅದಕ್ಕೆ ಇವರು ಮಾವದರು ಹೇಳ್ತಾರೆ, ಅಜಾತಶತ್ರುವಿನ ಮಾವ ಮೀನ್ಸ್ ಯಾರು? ಈ ಚೇತಕ ಮತ್ತು ಅವನ ಸಹೋದರ 8 ಜನ ಸಹೋದರರು ಇರ್ತಾರೆ ಅವರಿಗೆ. ಸರಿನಾ? ಸೊ ಅವ್ರು ಹೇಳ್ತಾರೆ, ನೋಡಪ್ಪ ನಿಮ್ಮಪ್ಪರೇ ಬರೇ ಸಿಕ್ಕಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬರ್ಲತ್ತಾನೆ, ಅವ್ರಿಗಂತರೂ ಒಂದು ಮಿನಿಮಮ್ ಅಂದರೂ ಒಂದು 80 ಮಕ್ಕಳಿದ್ದಾವೆ. ಸೊ ಅದಕ್ಕೆ ಅವರಿಗೆ ರಾಜಮನೆತನ ಹೋಯ್ತು, ಅವರಿಗೆ ರಾಜ್ಯ ಸಿಕ್ತು. ಮುಂದೆ ಅಂದರೆ ಹೇಗೆ ಮಾಡ್ತೀಯಾ? ಸುಮ್ಮನೆ ಏನು ಮಾಡು, ನಿಮ್ಮ ಅಪ್ಪನಿಗೆ ಇಲ್ಲ ಅನಿಸ್ಬಿಡು, ಮುಗಿಸ್ಬಿಡು, ನೀನೇ ರಾಜ ಆಗಿಬಿಡ್ತೀಯ ಅಂತ ಹೇಳ್ಬಿಡ್ತಾರೆ. ಯಾರು? ಇವನು ಮಾವಂದಿರರು. ಯಾರ್ದು? ಅಜಾತಶತ್ರುವಿನ ಮಾವ ಈ ಚೇತಕ ಮತ್ತು ಆ ಚೇತಕನ ಸಹೋದರರು ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಇವನು ಏನು ಮಾಡ್ತಾನೆ, ಅಜಾತಶತ್ರು ಒಂದಿನ ಸರಿಯಾಗಿ ಟೈಮ್ ನೋಡಿ ಅಣ್ಣಾಗಿ ಮುಗಿಸ್ಬಿಡ್ತಾನೆ. ಯಾರಿಗೆ? ಬಿಂಬಸಾರನಿಗೆ. ಸರಿನಾ? ಸೊ ಅದಕ್ಕೆ ಇವನಿಗೆ ಏನಂತ ಕರಿತೀವಿ ಅಂದರೆ ನಾವು ಪಿತೃಘಾತಕ ಅಂತ ಕರಿತೀವಿ. ಸರಿನಾ? ಯಾರನ್ನ ನಾವು? ಅಜಾತಶತ್ರುವನ್ನ ಪಿತೃಘಾತಕ ಅಂತ ಕರಿತೀವಿ. ಯಾಕೆ ಅಂದರೆ ಅವನ ತಂದೆಯನ್ನು ಕೊಂದವನವನು. ಸರಿನಾ? ಸೊ ಅಜಾತಶತ್ರು ಯಾರನ್ನ ಕೊಂದು ಬರ್ತಾನೆ ಆಡಳಿತಕ್ಕೆ ಅಂದರೆ ಈ ಬಿಂಬಸಾರನನ್ನು ಕೊಂದು ಬರ್ತಾನೆ. ಸರಿನಾ? ಇವರೇ ಇಬ್ಬರು ಯಾವ ಮನೆತನದ ರಾಜರು ಅಂತ ಕೇಳಿದ್ರೆ ಹರ್ಯಂಕ ಮನೆತನದ ರಾಜರೇ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಅಜಾತಶತ್ರು ಏನಿದಾನಲ್ವಾ, ಟೋಟಲಿ 4 ಬೌದ್ಧ ಸಭೆಗಳು ನಡೀತವೆ. ಸೊ ನಿಮಗೆ ಈ ಬೌದ್ಧಿಸಮ್ದು ಮತ್ತು ಜೈನಿಸಮ್ದು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ಹೇಳಿರ್ತೀನಿ ಫುಲ್ ಡೀಟೇಲ್ಡಾಗಿ. ಬಟ್ ಅದರಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿ ಆಗಿದ್ದೇನು ಅಂದರೆ, ಟೋಟಲಿ ಬೌದ್ಧ ಸಭೆಗಳು ಎಷ್ಟು ನಡೆದಿದೆ ಅಂದರೆ 4 ಸಭೆಗಳು ನಡೆದಿದ್ದಾವೆ. ಸರಿನಾ? ಸೊ ಅದರಲ್ಲಿ ಮೊದಲನೇ ಸಭೆಯನ್ನು ಯಾರು ನಡೆಸಿದರು ಅಂತ ಕೇಳ್ತಾರೆ. ಓಕೆ, ಯಾವ ಒಂದು ರಾಜನ ನೇತೃತ್ವದಲ್ಲಿ ಮೊದಲನೇ ಸಭೆ ನಡೆದಿದೆ ಅಂತ ಕೇಳ್ತಾನೆ. ಸೊ ಈ ಅಜಾತಶತ್ರು ರಾಜನ ಒಂದು ನೇತೃತ್ವದಲ್ಲಿ ಮೊದಲ ಬೌದ್ಧ ಮಂಡಳಿಯ ಸಭೆಯನ್ನು ನಡೆಸಲಾಗ್ತದೆ. ಓಕೆ, ಮೊದಲ ಬೌದ್ಧ ಸಭೆ ಯಾವಾಗ ನಡೀತದೆ ಅಂದರೆ ಈ ಅಜಾತಶತ್ರುವಿನ ಸಮಯದಲ್ಲಿ ನಡೀತದೆ. ಸರಿನಾ? ಸೊ 480 BC 483 BC ಅಂತ ಬರುತ್ತೆ, ಬಿಫೋರ್ ಕ್ರಿಸ್ಟ್. ಸರಿನಾ? ಸೊ ಅವಾಗ ಮೊದಲ ಬಾರಿಗೆ ಒಂದು ಮೊದಲ ಬೌದ್ಧ ಸಭೆ ನಡೀತದೆ. ಇದು ಗೊತ್ತಿರಲಿ ನಿಮಗೆ. ಸರಿನಾ? ಆ್ಯಂಡ್ ದೆನ್ ಅಜಾತಶತ್ರು ಪಾಟಲಿಪುತ್ರದಿಂದ ಆಳ್ವಿಕೆ ಮಾಡಿದ ಉದಯನ್ ಉತ್ತರಾಧಿಕಾರಿಯಾದನು. ಓಕೆ, ಸೊ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಹೇಗೆ ಹೇಳಬೇಕು ಅಂದರೆ, ಇದು ಇವಾಗ ಅಜಾತಶತ್ರು. ಓಕೆ, ಸೊ ಅಜಾತಶತ್ರುವಿನ ತಂದೆ ಯಾರು? ಬಿಂಬಸಾರ ಎಲ್ಲಿಂದ ಆಳ್ವಿಕೆ ಮಾಡ್ದ ಅಂದರೆ ಇವಾಗ ರಾಜ್ಗೀರ್ ಅಲ್ಲಿ ಆಳ್ವಿಕೆ ಮಾಡ್ದ. ಸರಿನಾ? ಈ ಅಜಾತಶತ್ರು ಎಲ್ಲಿಂದ ಆಳ್ವಿಕೆ ಮಾಡ್ತಾನೆ ಅಂದರೆ ಇವನು ಕೂಡ ರಾಜ್ಗೀರ್ನಿಂದನೇ ಆಳ್ವಿಕೆ ಮಾಡ್ತಾನೆ. ಸರಿನಾ? ಬಟ್ ಇವನ ಮಗನಾದಂತಹ ಉದಯಬಾಹು, ಓಕೆ, ಉದಯಭದ್ರ ಅಥವಾ ಉದಯನ್ ಅನ್ನುವ ಒಬ್ಬ ವ್ಯಕ್ತಿ ಇವನು ಪಾಟಲಿಪುತ್ರವನ್ನು, ಓಕೆ, ಈಗಿನ ಏನು ಪಾಟ್ನಾ ಇದೆ ಅಲ್ವಾ, ಪಾಟಲಿಪುತ್ರ ಫುಲ್ ಎಲ್ಲ ಫೇಮಸ್ ಇದೆ ಅಲ್ವಾ ಹಿಸ್ಟ್ರಿನಲ್ಲಿ, ಆ ಪಾಟಲಿಪುತ್ರ ನಗರವನ್ನು ಕಟ್ಟಿ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಬ್ಬ ರಾಜ ಯಾರು ಅಂದರೆ ಈ ಉದಯನ್ ಅನ್ನುವ ರಾಜ. ಸರಿನಾ? ಈ ಉದಯನ್ ಎನ್ನುವ ರಾಜನಿಗೆ ಇನ್ನೂ ಹೆಸರಿತ್ತು, ಉದಯಭದ್ರ ಎನ್ನುವ ಹೆಸರಿತ್ತು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸರ್ ಇವನು ಹೇಗೆ ಆಳ್ವಿಕೆಗೆ ಬಂದ
ತಂದೆ ಥರ ಇವನು ಕೂಡ ಇವ್ರ ತಂದೆ ಕೊಂದ್ಬಿಟ್ನಾ? ಹೌದು ಸರ್, ಸೇಮ್ ಟು ಸೇಮ್ ಇವನು ಕೊಂದ. ಓಕೆ, ಸೊ ಹೇಗೆ ಈ ಅಜಾತಶತ್ರು ಬಿಂಬಸಾರನನ್ನು ಕೊಂದ, ಈ ಉದಯಭದ್ರ ಅನ್ನೋ ಏನು ಮಾಡ್ತಾನೆ ಅಂದರೆ ಅಜಾತಶತ್ರುವನ್ನು ಕೊಂದುಬಿಡ್ತಾನೆ. ಸರಿನಾ? ಇದು ನಿಮ್ಗೆ ಗೊತ್ತಿರಲಿ. ಸೊ ಈ ಬಿಂಬಸಾರನನ್ನು ಅಜಾತಶತ್ರು ಕೊಲ್ತಾನೆ, ಅಜಾತಶತ್ರುವನ್ನು ಈ ಉದಯನ್ ಕೊಲ್ತಾನೆ. ಸರಿನಾ? ಸೊ ಇವ್ರ ಫ್ಯಾಮ್ಲಿನೇ ಫುಲ್ ತಂದೆ ಹೊಡೆಯೋದು ಮಗ ಆಳ್ವಿಕೆಗೆ ಬರೋದು, ತಂದೆ ಹೊಡೆಯೋದು ಮಗ ಆಳ್ವಿಕೆಗೆ ಬರೋದು. ಸರಿನಾ? ಸೊ ಹೀಗೆ ಆಗುತ್ತೆ ಮ್ಯಾಕ್ಸಿಮಮ್ ಇಲ್ಲಿ ಎಲ್ಲಿ ಹರಿಯಂಕ ಮನೆತನದಲ್ಲಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಹಾಗೆ ಈ ಹರಿಯಂಕ ಮನೆತನವನ್ನು ಓಕೆ ಕೊನೆಗಾಳಿಸಿ ಈ ಹರಿಯಂಕ ಮನೆತನವನ್ನೇ ಮಣ್ಣಾಗಿಟ್ಟು ಬಂದವ್ರು ಯಾರು ಅಂತ ಕೇಳ್ತಾರೆ. ಯಾವ ಮನೆತನ ಬಂತು ಅಂತ. ಓಕೆ, ಇದೇ ಆರ್ಡ್ರಲ್ಲಿ ನೆನ್ಪಿಟ್ಟಿರ್ಬೇಕು ನಿಮಗೆ. ಫಸ್ಟ್ ಹರಿಯಂಕ ಬರುತ್ತೆ, ಹರಿಯಂಕ ಆದ ನಂತರ ನಿಮಗೆ ನಾಗ ಮನೆತನ ಬರುತ್ತೆ. ಓಕೆ, ನಾಗ ಮನೆತನ. ಈ ನಾಗ ಮನೆತನವನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂತ ಕೇಳ್ತಾರೆ. ಈ ನಾಗ ಮನೆತನವನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂದರೆ ಶಿಶುನಾಗ. ಸರಿನಾ? ಸೊ ಶಿಶುನಾಗನ ಮಗ, ಶಿಶುನಾಗನ ನಂತರ ಬರೋರು ಯಾರು ಅಂದರೆ ಕಾಲ ಅಶೋಕ. ಸರಿನಾ? ಸೊ ಎರಡನೇ ಬೌದ್ಧ ಸಮ್ಮೇಳನ ಏನು ನಡೀತಾ ಗೊತ್ತಾ? ಆ ಎರಡನೇ ಬೌದ್ಧ ಸಮ್ಮೇಳನ 383 BCಯಲ್ಲಿ ನಡೆದಿರ್ತಕ್ಕಂಥ ಎರಡನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ವಹಿಸಿಕೊಂಡವರು ಇದೇ ಕಾಲ ಅಶೋಕ ಅವರು. ಸರಿನಾ? ಅಶೋಕ ಅಲ್ಲ, ಅಶೋಕ 3ನೇ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾನೆ. ಬಟ್ 2ನೇ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡಿದವರು ಯಾರು ಅಂದರೆ ಇದೇ ಕಾಲ ಅಶೋಕ. ಸರಿನಾ? ಗೊತ್ತಿರಲಿ. ಹಾಗೆ 4ನೇದು ಕನಿಷ್ಕ ಬರ್ತಾನೆ. ಸರಿನಾ? ಸೊ ಇದು 4 ಕೂಡ ನಿಮಗೆ ಸ್ವಲ್ಪ ಗೊತ್ತಿರಲಿ ಅಷ್ಟೇ. ಆ್ಯಂಡ್ ದೆನ್ ಇಲ್ಲಿ ನಾಗ ಸಂತತಿ ಬಂತು. ಸರಿನಾ? ಈ ನಾಗ ಸಂತತಿ ಶಿಶುನಾಗನು ವೈಶಾಲಿಯನ್ನು ಆಳಿದ ನಾಗವಂಶವನ್ನು ಸ್ಥಾಪಿಸಿದನು. ಸರಿನಾ? ಸೊ ಇವನೇನು ಮಾಡ್ತಾನೆ, ವೈಶಾಲಿಯನ್ನು ತನ್ನ ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡ್ತಾನೆ. ಓಕೆ, ಸೊ ತನ್ನ ರಾಜಧಾನಿಯಾಗಿ ಯಾವುದನ್ನೇ ಇಟ್ಕೋತಾನೆ ಈ ಶಿಶುನಾಗ ಅಂತ ಕೇಳಿದ್ರೆ ವೈಶಾಲಿಯನ್ನು ಇಟ್ಕೋತಾನೆ. ಅವನು ಪಾಟಲಿಪುತ್ರದಿಂದ ಕಂಟಿನ್ಯೂ ಮಾಡಲಿಲ್ಲ. ಯಾಕೆಂದರೆ ಅಲ್ಲಿ ಪಾಟಲಿಪುತ್ರದಲ್ಲಿ ಇವ್ರನ್ನ ಆಲ್ರೆಡಿ ಕೊಂದಿದ್ದ ಅವನು. ಯಾರನ್ನ? ಹರಿಯಂಕರನ್ನ ಎಲ್ಲರಿಗೂ ಕೂಡ ಮುಗಿಸಿದ್ದ. ಬಟ್ ಅಲ್ಲಿ ಯಾಕೆ ನಾನು ಆಳ್ವಿಕೆ ಮಾಡಲಿ, ನಂದೇ ಒಂದು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಏನು ಮಾಡ್ತಾನೆ, ವೈಶಾಲಿಯಿಂದ ಅವನು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ. ಯಾರು? ಈ ಶಿಶುನಾಗ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಕಾಲ ಅಶೋಕ ಶಿಶುನಾಗ ಅವರ ಮಗ. ಅವರು 2ನೇ ಬೌದ್ಧ ಪರಿಷತ್ತಿನ ಪೋಷಕರಾಗಿದ್ದರು. ಮೀನ್ಸ್ ಇವರು ನಡೆಸ್ಕೊಟ್ಟಿದ್ರು. ಸರಿನಾ? ಇವರೇ ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಯಾರು? ಇದೇ ಕಾಲ ಅಶೋಕ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಈ ಕಾಲ ಅಶೋಕ ಮೀನ್ಸ್ ಈ ನಾಗ ಸಂತತಿಯನ್ನು ಕೊಂದು ಈ ನಾಗ ಸಂತತಿಯನ್ನು ಫುಲ್ ಮಣ್ಣಾಗಿಟ್ಟು ಬಂದವ್ರು ಯಾರು? ನೆಕ್ಸ್ಟ್ ಮನೆತನ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ನಾಗ ಹೋದ ನಂತರ ನಂದ ಬರುತ್ತೆ. ಓಕೆ, ಹರಿಯಂಕ, ನಾಗ, ನಂದ. ಸರಿನಾ? ಹರಿಯಂಕ, ನಾಗ, ನಂದ ನೆನಪಿರಲಿ ನಿಮಗೆ. ಇದೇ ಆರ್ಡ್ರಲ್ಲಿ ಕೇಳ್ತಾನೆ. ಆರ್ಡ್ರಲ್ಲೇ ಮ್ಯಾಕ್ಸಿಮಮ್ ಕೇಳೋದು ನಿಮಗೆ. ಹಾಗೆ ಮೊದಲನೇ ದೊರೆ, ಸ್ಥಾಪನೆ ಮಾಡಿದ ದೊರೆ ಕೇಳ್ತಾನೆ ನಿಮಗೆ. ಮೊದಲನೇದು ಬಿಂಬಸಾರ, 2ನೇದು ನಿಮಗೆ ಶಿಶುನಾಗ ಬರುತ್ತಾನೆ, 3ನೇದು ನಿಮಗೆ ಮಹಾಪದ್ಮಾನಂದ ಅಂತ ಬರ್ತಾನೆ. ಓಕೆ, ಮಹಾಪದ್ಮಾನಂದನ ಏನು ಮಾಡ್ತಾನೆ ಅಂದರೆ ನಂದ ರಾಜವಂಶವನ್ನು ಸ್ಟಾರ್ಟ್ ಮಾಡ್ತಾನೆ. ಮತ್ತು ಇವನೇನು ಮಾಡ್ತಾನೆ, ವೈಶಾಲಿಯನ್ನು ರಾಜಮನೆತನ ಮಾಡ್ಕೋತಾನ? ಇಲ್ಲ, ಇವನ್ ರಿಟರ್ನ್ ಮತ್ತೇನು ಮಾಡ್ತಾನೆ, ಪಾಟ್ಲಿಪುತ್ರಕ್ಕೆ ಹೋಗ್ತಾನೆ. ಸರಿನಾ? ಸೊ ಮೊದಲೇ ಬಿಂಬಸಾರ ರಾಜಗಿರದಲ್ಲಿದ್ದ, ಅವನ ಮೊಮ್ಮಗ ಉದಯನ್ ಏನು ಮಾಡ್ತಾನೆ, ಪಾಟ್ಲಿಪುತ್ರವನ್ನು ಸ್ಟಾರ್ಟ್ ಮಾಡ್ತಾನೆ. ಸರಿನಾ? ಬಟ್ ಇಲ್ಲಿ ಉದಯನ್ ಇವ್ರ ಮನೆತನವನ್ನು ಏನು ಮಾಡ್ದ, ಈ ಶಿಶುನಾಗ ಏನು ಮಾಡ್ತಾನೆ, ವೈಶಾಲಿಯಿಂದ ಸ್ಟಾರ್ಟ್ ಮಾಡಿದ್ರೆ ಈ ವೈಶಾಲಿಯನ್ನು ಓಕೆ ಇಲ್ಲಿ ಇವ್ರನ್ನ ಕೊಂದು, ಯಾರನ್ನ? ಶಿಶುನಾಗರನ್ನು ಕೊಂದು ಮತ್ತು ಅವರ ನಾಗಮನೆತನವನ್ನು ಕೊಂದು ಬಂದವರು ಯಾರು? ನಂದ ಮನೆತನ. ಸರಿನಾ? ಇವ್ರು ಏನು ಮಾಡ್ತಾರೆ, ರಿಟರ್ನ್ ಈ ಪಾಟಲಿಪುತ್ರಕ್ಕೆ ಹೋಗ್ತಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಪಾಟಲಿಪುತ್ರದಿಂದ ಆಳ್ವಿಕೆ ಮಾಡಿದವರು ಯಾರ್ಯಾರು? ಒಂದು ನಿಮಗೆ ಈ ಉದಯನ್ ಕಂಡು ಬರ್ತಾರೆ, ಹಾಗೆ ಈ ನಂದ ವಂಶದವರು ಕಂಡು ಬರ್ತಾರೆ. ಸರಿನಾ? ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಬರೋದು ನಿಮಗೆ ಈ ಮೌರ್ಯರು ಕೂಡ ಕಂಡು ಬರ್ತಾರೆ ಅಲ್ಲೇ. ಸರಿನಾ? ಸೊ ಮಹಾಪದ್ಮಾನಂದನು ನಂದ ರಾಜವಂಶವನ್ನು ಸ್ಥಾಪನೆ ಮಾಡಿದನು ಮತ್ತು ಅವನು ಪಾಟಲಿಪುತ್ರದಿಂದ ಆಳಿದನು. ಅವರು ಇಡೀ ಉತ್ತರ ಭಾರತವನ್ನು ವಶಪಡಿಸಿಕೊಂಡರು. ಯಾರು? ನಂದ ರಾಜವಂಶರು. ಓಕೆ, ನಂದ ರಾಜವಂಶ. ಹಾಗೆ ಧನನಂದನು ರಾಜವಂಶದ ಕೊನೆಯ ರಾಜ. ಈ ಧನನಂದನನ್ನು ಕೊಂದವರೇ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಸರಿನಾ? ಸೊ ಹೀಗೆ ಇಲ್ಲಿ ಏನು ಗೊತ್ತಾ, ಈ ಮಹಾಪದ್ಮಾನಂದನಿಗೆ ಒಂದು ಹೆಸರಿದೆ. ಏನು ಅಂದರೆ ಕ್ಷತ್ರಿಯ ಕುಲಘಾತಕ ಅಂಥೇಳಿ. ಓಕೆ, ಕ್ಷತ್ರಿಯ ಕುಲಘಾತಕ ಅಂತ. ಹೇಗೆ ಅಂದರೆ ಇನ್ನೂ ಒಂದು ಹೆಸರು ಕರೀತಾರೆ, 2ನೇ ಪರಶುರಾಮ ಅಂತ ಕರೀತಾರೆ. ಯಾರಿಗೆ? ಈ ಮಹಾಪದ್ಮಾನಂದನಿಗೆ. ಯಾಕೆ ಸರ್ 2ನೇ ಪರಶುರಾಮ ಅಂತ ಕರೀತಾರೆ ಈ ಮಹಾಪದ್ಮಾನಂದನಿಗೆ? ನೀವು ಪರಶುರಾಮನ ಸ್ಟೋರಿ ಕೇಳಿರ್ಬೋದು. ಓಕೆ, ದೇವ್ರ ಪರಶುರಾಮ ಯಾರು? ಯಲ್ಲಮ್ಮನ ಮಗ. ಓಕೆ, ಸೊ ಅವರು ಪರಶುರಾಮ ಕೇಳಿರ್ತೀರಲ್ವ ನೀವು. ಆ ಪರಶುರಾಮ ಏನು ಮಾಡಿರ್ತಾರೆ, ತಂದೆಯನ್ನು ಕೊಂದಿರತಕ್ಕಂತಹ ಎಲ್ಲ ಕ್ಷತ್ರಿಯ ಓಕೆ ಈ ಕ್ಷತ್ರಿಯ ರಾಜರನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಎಲ್ಲರನ್ನು ಕೂಡ ಕೊಲ್ತಾರೆ. ಓಕೆ, ಇಡೀ ಕ್ಷತ್ರಿಯ ಯಾವ ರಾಜರನ್ನು ಬಿಡೋದಿಲ್ಲ ಪರಶುರಾಮ. ಸರಿನಾ? ಸೊ ಇಡೀ ಕ್ಷತ್ರಿಯರನ್ನು ಹೆಂಗೆ ಅಂದರೆ ಸಿಕ್ಕಲ್ಲಿ ಕೊಲ್ತಾರೆ. ಸಿಕ್ಕಲ್ ಅವ್ರಿಗೆ ಹೆಂಗೆ ಅಂದರೆ ಮಾರಣ ಹೋಮ ಮಾಡ್ತಾರೆ. ಸೊ ಅದರಲ್ಲಿ ನೆಕ್ಸ್ಟ್ ಲಾಸ್ಟಿಗೆ ಬಂದು ನಮ್ಮ ಐಹೊಳೆಯಲ್ಲಿ ಓಕೆ ಐಹೊಳೆಯಲ್ಲಿ ಅವರ ಕೊಡಲಿಯನ್ನು ತೊಳಿತಾರೆ. ಸೊ ಅವಾಗ ಅಲ್ಲಿ ರಕ್ತ ಸಿಕ್ತ ಹೊಳೆ ಆಗುತ್ತೆ. ಸೊ ಅದಕ್ಕೆ ಅಲ್ಲಿನ ಬಂದಿರತಕ್ಕಂಥ ಹೆಣ್ಮಕ್ಳು ಏನು ಮಾಡ್ತಾರೆ, ಅಯ್ಯ ಹೊಳೆ ಕೆಂಪು ಹೊಳೆ ಹಿಂಗೆ ಅಂದು ಏನು ಮಾಡ್ತಾರೆ, ಅದು ಐಹೊಳೆ ಆಗಿದೆ ಅಂತ ಕೆಲವೊಂದು ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದು ಕಥೆಗಳು. ಸೊ ಅದು ನಿಜ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ, ಬಟ್ ಅದು ಹೇಗೆ ಅಂದರೆ ಅದನ್ನು ನಾವು ನಂಬ್ತೀವಿ. ಓಕೆ, ಸೊ ನಾವು ನಂಬ್ತೀವಿ ಅದನ್ನು. ಸೊ ಆ ರೀತಿ ಈ ಪರಶುರಾಮ ಹೇಗೆ ಈ ಕ್ಷತ್ರಿಯರನ್ನ ಕೊಂದ್ರೆ ಗೊತ್ತಾ, ಕ್ಷತ್ರಿಯರ ಮೇಲೆ ಸಿಟ್ಟತ್ತಲ್ವಾ. ಸೊ ಅದೇ ರೀತಿ ಈ ಪದ್ಮಾನಂದನಿಗೂ ಕೂಡ ಕ್ಷತ್ರಿಯರ ಮೇಲೆ ಸಿಟ್ಟಿತ್ತು. ಸರಿನಾ? ಇವನೇನು ಮಾಡ್ತಾನೆ, ಈ ಕ್ಷತ್ರಿಯರನ್ನು ಯಾರನ್ನೂ ಬಿಡೋದಿಲ್ಲ. ಎಲ್ಲಿ ಕ್ಷತ್ರಿಯರು ಸಿಗ್ತಾರಲ್ವಾ ಕೊಲ್ಲೋದು.
ನೀನು ಕ್ಷತ್ರಿಯ ರಾಜನ, ಆಯಿತು ನಿನ್ನ ಮೇಲೆ ಯುದ್ಧ ಸಾರ್ತೀನಿ, ನೀನು ಕೊಲ್ತೀನಿ, ಮುಗೀತು ಅಷ್ಟೇ. ಯಾರ್ದು? ಈ ಮಹಾಪದ್ಮಾನಂದನಿಗೆ, ಸರಿನಾ. ಬಟ್ ಈ ಧನನಂದ ಏನಿರ್ತಾನಲ್ವಾ, ಕೊನೆಯ ದೊರೆ ಧನನಂದ ಅಂತ ಹೇಳಿದೆ. ಈ ಮಹಾಪದ್ಮಾನಂದ ಕ್ಷತ್ರಿಯರನ್ನ ಕೊಂದರೆ ಈ ಧನನಂದ ಏನು ಮಾಡ್ತಾನೆ ಅಂದರೆ ಇವನಿಗೆ ಬ್ರಾಹ್ಮಣರಂದ್ರೆ ಆಗ್ತಿರ್ಲಿಲ್ಲ. ನೀನು ಬ್ರಾಹ್ಮಣನ, ಆಯ್ತು ನೀನು ಕೊಲ್ತೀನಿ, ಬ್ರಾಹ್ಮಣನ ಕೊಲ್ತೀನಿ ನಿನಗೆ. ಸೊ ಹೀಗೇನು ಮಾಡ್ತಾನೆ, ಬ್ರಾಹ್ಮಣರಿಗೆ ಕೊಲ್ಲಕ್ಕೆ ಇವನು ಪ್ರತಿಜ್ಞೆ ಮಾಡಿಬಿಡ್ತಾನೆ. ಯಾರು? ಧನನಂದ. ಇವನು ಎಲ್ಲ ಮಾಡೋದು ಓಕೆ, ಯಾರು? ಧನನಂದ. ಬಟ್ ಏನು ಮಾಡೋದು, ಆಯಸ್ಸು ಕೊನೆ ಆಗ್ಲಿಕ್ಕೆ ಬಂದಿತ್ತಂದರೆ ಯಾವನು ಕೂಡ ಅದಕ್ಕೆ ತಡೆಯೋಕ್ಕಾಗಲ್ಲ ಅಂತ ಏನು ಮಾಡ್ತಾನೆ ಈ ಧನನಂದ, ಈ ಚಾಣಕ್ಯರನ್ನ, ಓಕೆ, ಈ ಚಾಣಕ್ಯರ ಮೇಲೆ ಹಾಗೆ ಸಾಧಿಸ್ತಾನೆ. ಏನೋ ನೀನು ಚುಟ್ಟು ಬಿಟ್ಟುಕೊಂಡು ಮಂತ್ರ ಹೇಳ್ಕೊಂಡು ಇದೆಯಾ, ನೀನೇನು ಮಾಡ್ತೀಯೋ ಹಾಗೆ ಹಿಂಗೆ, ನೀನು ನನ್ನ ರಾಜಮನೆತನವನ್ನು ಬಿಟ್ಟು ಹೋಗು, ನನ್ನ ರಾಜ್ಯದಿಂದ ಬಿಟ್ಟು ಹೋಗು ನೀನೇನು, ಸೊ ಹಾಗೆ ಹಿಂಗೆ ಅಂತ ಅವನು ರಾಜಮನೆತನ ಮೀನ್ಸ್ ಅವನು ಆಸ್ಥಾನದಲ್ಲಿ ಕರೆದು ಏನು ಮಾಡ್ತಾನೆ, ಅಸಹ್ಯ ಮಾಡ್ತಾನೆ. ಯಾರಿಗೆ? ಈ ಚಾಣಕ್ಯನಿಗೆ. ಯಾರು? ಈ ಧನನಂದ. ಸೊ ಅದಕ್ಕೆ ಇವನೇನು ಹೇಳ್ತಾನೆ, ಚಾಣಕ್ಯ ನೀನು ನನಗೆ ಅಸಹ್ಯ ಮಾಡತ್ತಿದೆಯಲ್ಲ, ನನ್ನ ಬುದ್ಧಿವಂತಿಕೆ ಅಸಹ್ಯ ಮಾಡ್ತಿದೆಯಲ್ಲ, ನೀನು ನನ್ನ ಹತ್ರ ಏನಿಲ್ಲ, ₹1 ಇಲ್ಲ, ನನ್ನ ಹತ್ರ ಒಂದು ಸೈನ್ಯ ಇಲ್ಲ, ಒಂದು ಸಾಮ್ರಾಜ್ಯ ಇಲ್ಲ, ಆದರೆ ಕಟ್ಟಿ ನಿನ್ನನ್ನು, ಓಕೆ, ನಿನ್ನ ಸಾಮ್ರಾಜ್ಯವನ್ನು ನಾನು ಮಣ್ಣಾಗಿಡ್ತೀನಿ ಅಂತ ಹೇಳ್ತಾರೆ. ಯಾರು? ಈ ಚಾಣಕ್ಯ, ಸರಿನಾ. ಸೊ ಅವತ್ತಿವರು ಚಾಣಕ್ಯ ಒಂದು ಪ್ರತಿಜ್ಞೆ ತೊಟ್ಟು ಒಂದು 15ರಿಂದ 16 ವರ್ಷದ ಒಬ್ಬ ಬಾಲಕನಿಗೆ ಕರ್ಕೊಂಡು ಬಂದು ಅವನಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತಾರೆ. ಯಾವುದನ್ನು? ಚಂದ್ರಗುಪ್ತ ಮೌರ್ಯರನ್ನ ರೆಡಿ ಮಾಡ್ತಾರೆ, ಸರಿನಾ. ಸೊ 15ರಿಂದ 16 ವರ್ಷದ ಬಾಲಕ ಯಾರು ಅಂದರೆ ಈ ಚಂದ್ರಗುಪ್ತ ಮೌರ್ಯ. ಇವ್ರನ್ನ ರೆಡಿ ಮಾಡಿ ಈ ಧನನಂದನ ಮೇಲೆ ಯುದ್ಧ ಮಾಡಿಸ್ತಾರೆ. ಯುದ್ಧ ಮಾಡಿಸಿ ಈ ನಂದ ಸಾಮ್ರಾಜ್ಯವನ್ನೇ ಕೊನೆಗೊಳಿಸ್ತಾರೆ. ಯಾರು? ಈ ಚಾಣಕ್ಯ, ಸರಿನಾ. ಸೊ ಅಂತಹ ಬುದ್ಧಿವಂತ ಯಾರು ಅಂದರೆ ಇದೇ ಚಾಣಕ್ಯ, ಸರಿನಾ. ಗೊತ್ತಿರಲಿ, ಈ ಚಾಣಕ್ಯರಿಗೆ ನಾವು ಭಾರತದ ಮೆಕೆವೆಲಿ ಅಂತ ಕರಿತೀವಿ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ವಿಷ್ಣುಗುಪ್ತ ಅಂತ ಕರಿತೀವಿ, ಮತ್ತು ಕೌಟಿಲ್ಯ ಅಂತ ಕರಿತೀವಿ, ಸರಿನಾ. ಸರ್ ಚಾಣಕ್ಯ ಅಂತ ಯಾವಾಗ ಕರಿತೀವಿ, ಮತ್ತು ಕೌಟಿಲ್ಯ ಅಂತ ಯಾವಾಗ ಕರಿತೀವಿ, ಮತ್ತು ವಿಷ್ಣುಗುಪ್ತ ಅಂತ ಯಾವಾಗ ಕರಿತೀವಿ? ಅವರ ಮೊದಲ ಹೆಸರು ಏನು ಅಂದರೆ ವಿಷ್ಣುಗುಪ್ತ. ಓಕೆ, ಅವರ ಮೊದಲ ಹೆಸರು ಏನು ಅಂದರೆ ವಿಷ್ಣುಗುಪ್ತ, ಸರಿನಾ. ಈ ವಿಷ್ಣುಗುಪ್ತ ಏನಾದರೂ ಅವರ ಬುದ್ಧಿಯನ್ನು, ಅವ್ರ ಬುದ್ಧಿ ಎಷ್ಟಿತ್ತಂದರೆ ಒಳ್ಳೇದಕ್ಕೆ ಯೂಸ್ ಮಾಡ್ತಿದ್ರು, ಕೆಟ್ಟದಕ್ಕೆ ಯೂಸ್ ಮಾಡ್ತಿದ್ರು. ಅವರು ಏನಾದರೂ ಆ ಬುದ್ಧಿಯನ್ನು ಒಳ್ಳೇದಕ್ಕೆ ಯೂಸ್ ಮಾಡಿದಾಗ ಅವರನ್ನು ನಾವು ಚಾಣಕ್ಯ ಅಂತ ಕರಿತೀವಿ. ಅದೇ ಬುದ್ಧಿಯನ್ನು ಏನಾದರೂ ಮತ್ತೊಂದು ರಾಜನಿಗೆ ಸಂಹಾರ ಮಾಡೋಕ್ಕೆ ಅವ್ರು ಯೂಸ್ ಮಾಡಿದ್ರು ಅಂದರೆ ಅವಾಗ ನಾವು ಅವರನ್ನು ಕೌಟಿಲ್ಯ ಅಂತ ಕರಿತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ, ಸರಿನಾ. ಮ್ಯಾಕ್ಸಿಮಮ್ ಇದು ಗೊತ್ತಿರಲ್ಲ ನಿಮಗೆ, ಬಟ್ 3 ಹೆಸರು ಗೊತ್ತಿರ್ತವೆ, ಬಟ್ ಯಾಕೆ ಕರೀತಾರೆ ಅಂತ ಗೊತ್ತಿರಲ್ಲ. ಯಾಕೆ ಅಂತ ನಮ್ಗೆ ಗೊತ್ತಾದರೆ ಆ 3 ಹೆಸರು ನಮಗೆ ನೆನ್ಪಿಳಿತವೆ, ಸಿಂಪಲ್. ಓಕೆ, ಹಾಗೆ ಇವರು ಚಂದ್ರಗುಪ್ತ ಮೌರ್ಯನ ಸಲಹೆಗಾರರಾಗಿದ್ದರು, ಪ್ರಧಾನ ಮಂತ್ರಿಗಳಾಗಿದ್ದರು, ಹಾಗೆ ಪ್ರಧಾನ ಬ್ರಾಹ್ಮಣರಾಗಿದ್ದರು. ಎಲ್ಲಿ? ಚಂದ್ರಗುಪ್ತ ಮೌರ್ಯರ ಆಸ್ಥಾನದಲ್ಲಿ, ಸರಿನಾ. ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಈ ಧನನಂದನು ನಂದ ರಾಜವಂಶದ ಕೊನೆಯ ರಾಜ. ಹಾಗೆ ಇವನು 326 BCಯಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಧನನಂದ ರಾಜನಾಗಿದ್ದನು. ಓಕೆ, ಸೊ 326ರಲ್ಲಿ ಈ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಪೋರಸ್ ಮೇಲೆ ದಾಳಿ ಮಾಡ್ತಾನೆ. ಓಕೆ, ಸೊ ಪೋರಸ್ ಅಂತ ಇಲ್ಲಿ ಕಂಡುಬರುತ್ತೆ. ಈ ಪೋರಸ್ ಅನ್ನುವ ರಾಜನ ಮೇಲೆ ದಾಳಿ ಮಾಡ್ತಾನೆ, ಸರಿನಾ. ಅದಕ್ಕೆ ನಾವು ಝಿಲಂ ನದಿ ಕಾಳಗ ಅಂತ ಕೂಡ ಕರಿತೀವಿ, ಸರಿನಾ. ಹೆಡಸ್ಪಸ್ ಕದನ ಅಂತ ಕೂಡ ಕರಿತೀವಿ. ಆ ಹೆಡಸ್ಪಸ್ ಕದನ ಮತ್ತು ಝಿಲಂ ನದಿ ಕಾಳಗ ಮತ್ತು ಈ ಅಲೆಕ್ಸಾಂಡರ್ನ ದಾಳಿ ಆದಾಗ ಈ ನಮ್ಮ ಭಾರತವನ್ನು ಆಳ್ತಾ ಇರ್ತಕ್ಕಂಥ ಮನೆತನ ಯಾವುದು ಅಂತ ಕೇಳ್ತಾನೆ. ಇದೇ ನಂದ ವಂಶ. ಓಕೆ, ಈ ನಂದ ವಂಶ ಅಥವಾ ಈ ಧನನಂದ ಆಳ್ವಿಕೆ ಮಾಡ್ತಾ ಇರ್ತಾರೆ, ಸರಿನಾ. ಇದಕ್ಕೂ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಎಷ್ಟರಲ್ಲಿ? 326ರಲ್ಲಿ, 326 BC, ಬಿಫೋರ್ ಕ್ರಿಸ್ಟ್, ಸರಿನಾ. ಇದೆಲ್ಲ ಹೇಳ್ತಾ ಇರೋದು ಬಿಫೋರ್ ಕ್ರಿಸ್ಟ್. ಇದು ಇನ್ನೂ ಎಲ್ಲಿ ಅಂದರೆ ನಿಮಗೆ ಈ ಆಫ್ಟರ್ ಕ್ರಿಸ್ಟ್ ಬಂದಿಲ್ಲ. ಓಕೆ, ಸೊ ಅದು ಗೊತ್ತಿರಲಿ ನಿಮಗೆ, ಅದು 0 ಆದ ನಂತರ ಬರುತ್ತೆ ಮುಂದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಚಂದ್ರಗುಪ್ತ ಮೌರ್ಯ. ಓಕೆ, ಸೊ ಈ ಧನನಂದನನ್ನ ಕೊಂದವರು ಯಾರು? ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ಧನನಂದನನ್ನ ಕೊಂದು ಏನು ಮಾಡ್ತಾರೆ, ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾರೆ, ಸರಿನಾ. ಸೊ ಅವರು ಕೌಟಿಲ್ಯ ಮಾರ್ಗದರ್ಶನದಲ್ಲಿ ಮೌರ್ಯ ರಾಜವಂಶದ ಸ್ಥಾಪಕರಾಗಿದ್ದರು. ಯಾರು? ಚಂದ್ರಗುಪ್ತ ಮೌರ್ಯ. ಹಾಗೆ ಇವರ ಒಂದು ಕಾಲಾವಧಿಯಲ್ಲಿ ಯಾರು ಅಂದರೆ ಈ ಸೆಲ್ಯೂಕಸ್ ಅವನು ದಾಳಿ ಮಾಡ್ತಾನೆ ಭಾರತದ ಮೇಲೆ. ಓಕೆ, ಈ ಸೆಲ್ಯೂಕಸ್ ಯಾರು ಅಂದರೆ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿ, ಸರಿನಾ. ಸೊ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದಂತಹ ಸೆಲ್ಯೂಕಸ್ ಏನು ಮಾಡ್ತಾನೆ, ಭಾರತದ ಮೇಲೆ ದಾಳಿ ಮಾಡ್ತಾನೆ. ಸೊ ಅವನನ್ನು ಸೋಲಿಸಿದವರು ಯಾರು ಅಂದರೆ ಇದೇ ಚಂದ್ರಗುಪ್ತ ಮೌರ್ಯ, ಸರಿನಾ. ಜಸ್ಟ್ ಸೋಲಿಸ್ತಾರೆ, ಸಾಯಿಸಲ್ಲ. ಬಟ್ ಅದಕ್ಕೆ ಇವ್ರು ಸಾಯಿಸಲ್ಲ ಅನ್ನೋದಕ್ಕೆ ಏನು ಮಾಡ್ತಾನೆ, ಈ ಸೆಲ್ಯೂಕಸ್ಸು ತನ್ನ ಮಗಳಾದ ಹೆಲಿನಾಳನ್ನು ಕೊಟ್ಟು ಈ ಚಂದ್ರಗುಪ್ತ ಮೌರ್ಯರ ಜೊತೆ ಮದುವೆ ಮಾಡಿಬಿಡ್ತಾನೆ. ಯಾರೋ ಬುದ್ಧಿವಂತ ಇವನು ಸೆಲ್ಯೂಕಸ್ಸು. ಆಯ್ತಪ್ಪ, ಇಬ್ಬರು ಬೀಗರಾಗ್ಬಿಡಮು, ನಾನು ನಿನ್ನ ಮಾವ ಆಗ್ಬಿಡ್ತೀನಿ, ನೀನು ಹಳೆ ಆಗ್ಬಿಡು, ನೀನು ನನಗೆ ಮುಂದೆ ಹೊಡೆಯೋದು ಚಾನ್ಸಸ್ ಸಿಗೋದಿಲ್ಲ ನಿನಗೆ ಅಂತ ಹೇಳಿ ಏನು ಮಾಡ್ತಾರೆ, ಸೆಲ್ಯೂಕಸ್ಸು ತನ್ನ ಮಗಳಾದ ಹೆಲಿನಾಳನ್ನು ಈ ಚಂದ್ರಗುಪ್ತ ಮೌರ್ಯರ ಜೊತೆ ಮದುವೆ ಮಾಡ್ತಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ಮದುವೆ ಮಾಡಿ ಕೊಟ್ಟೋದಕ್ಕೆ ಈ ಚಂದ್ರಗುಪ್ತ ಮೌರ್ಯ ರಿಟರ್ನ್ ಗಿಫ್ಟ್ ಏನು ಕೊಡ್ತಾರೆ, ಹೆಣ್ಣು ಕೊಟ್ಟವ್ರು ಇವರು. ಓಕೆ, ವರದಕ್ಷಿಣೆ ತೊಗೊಳ್ಳೋದಿಲ್ಲ ಯಾರು, ಚಂದ್ರಗುಪ್ತ ಮೌರ್ಯ, ಇವರೇ ಕೊಡ್ತಾರೆ ವಧುದಕ್ಷಿಣೆಯಾಗಿ. ಓಕೆ, ಸೊ ಪಳಗಿದ ಆನೆಗಳನ್ನು, ಓಕೆ, ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನು ಈ ಸೆಲ್ಯೂಕಸರಿಗೆ ಕೊಡ್ತಾರೆ. ಯಾರು? ಚಂದ್ರಗುಪ್ತ ಮೌರ್ಯ ಅವರು, ಸರಿನಾ. ಗೊತ್ತಿರಲಿ ಇದು ನಿಮಗೆ. ಮಗಳಿಗೆ ಕೊಟ್ಟು ಆನೆಗಳನ್ನು ತೊಗೊಂಡು ಹೋದರು, ಯಾರು? ಸೆಲ್ಯೂಕಸ್, ಸರಿನಾ. ಇದು ಗೊತ್ತಿರಲಿ. ಆ್ಯಂಡ್ ದೆನ್ ಇದೇ ಸೆಲ್ಯೂಕಸ್ ಏನು ಮಾಡ್ತಾನೆ ಅಂದರೆ
ರಾಯಭಾರಿಯನ್ನ ಭಾರತಕ್ಕೆ ಈ ಚಂದ್ರಗುಪ್ತ ಮೌರ್ಯರ ಆಸ್ಥಾನಕ್ಕೆ ಕಳಿಸ್ತಾನೆ. ಅದೇ ರಾಯಭಾರಿ ಹೆಸರೇನಂದ್ರೆ ಮೆಗಸ್ಥಾನಿ, ಸರಿನಾ? ಅದೇ ಮೆಗಸ್ಥಾನಿಸ್ ಏನು ಬರೀತಾನೆ ಅಂದರೆ ಒಂದು ಬುಕ್ ಬರೀತಾನೆ, ಇಂಡಿಕಾ ಅನ್ನೋದು. ಆ ಇಂಡಿಕಾ ಬುಕ್ಕಲ್ಲಿ ಈ ಮೌರ್ಯರ ಆಡಳಿತದ ಬಗ್ಗೆ ಹೇಳಲಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಯಾರು ಕಳಿಸ್ತಾರೆ? ಇದೇ ಸೆಲ್ಯೂಕಸ್ ಕಳಿಸ್ತಾನೆ. ಸೆಲ್ಯೂಕಸ್ನ ಮಗಳ ಹೆಸರೇನು? ಹೆಲಿನಾ. ಹೆಲಿನಾ ಯಾರು? ಈ ಸೆಲ್ಯೂಕಸ್ನ ಮಗಳು, ಹಾಗೆ ಚಂದ್ರಗುಪ್ತ ಮೌರ್ಯನ ಪತ್ನಿ, ಸರಿನಾ? ಮೊದಲ ಪತ್ನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ, ಜುನಾಗಢ ಶಿಲಾಶಾಸನವು ಸೌರಾಷ್ಟ್ರ ಪ್ರದೇಶದಲ್ಲಿ ನೀರಾವರಿ ಉದ್ದೇಶಕ್ಕಾಗಿ ಸುದರ್ಶನ ಸರೋವರವನ್ನು ನಿರ್ಮಿಸದನೆಂದು ಹೇಳುತ್ತದೆ. ಓಕೆ, ಸೊ ಈ ಜುನಾಗಢ ಅನ್ನುವ ಶಿಲಾಶಾಸನ ಕಂಡುಬರುತ್ತೆ. ಅದು ಎಲ್ಲಿ? ಸೌರಾಷ್ಟ್ರ ಪ್ರದೇಶದಲ್ಲಿ. ಓಕೆ, ಈಗಿನ ಗುಜರಾತ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದು ನೀರಾವರಿ ಉದ್ದೇಶಕ್ಕಾಗಿ ಸುದರ್ಶನ ಸರೋವರವನ್ನು ನಿರ್ಮಿಸಿದನೆಂದು ಹೇಳುತ್ತದೆ. ಯಾರು? ಚಂದ್ರಗುಪ್ತ ಮೌರ್ಯರು, ಸರಿನಾ? ಸೊ ಅವರು ನಂತರದ ದಿನಗಳಲ್ಲಿ ಜೈನ ಧರ್ಮವನ್ನು ಅಳವಡಿಸಿಕೊಂಡರು ಮತ್ತು ಭದ್ರಬಾಹು ಅವರೊಂದಿಗೆ ದಕ್ಷಿಣ ಭಾರತಕ್ಕೆ ವಲಸೆ ಹೋದರು. ಓಕೆ, ಸೊ ಇವರೇನು ಮಾಡ್ತಾರೆ? ಜೈನ ಧರ್ಮವನ್ನು ತಗೋತಾರೆ. ಮೊದಲೇನಾಗಿದ್ರು ಇವರು? ಶೈವ ಆಗಿದ್ರು. ಓಕೆ, ಸೊ ಶೈವ ಧರ್ಮದವರಾಗಿದ್ದರು. ಯಾರು? ಈ ಚಂದ್ರಗುಪ್ತ ಮೌರ್ಯ. ಓಕೆ, ಶಿವನನ್ನು ನಂಬ್ತಾ ಇದ್ರು, ಶಿವನನ್ನು ಆರಾಧಿಸ್ತಿದ್ರು ಇವರು. ಮುಂದೆ ಏನು ಮಾಡ್ತಾರೆ? ಜೈನ ಧರ್ಮವನ್ನು ಸ್ವೀಕಾರ ಮಾಡ್ಕೋತಾರೆ. ಯಾರು? ಚಂದ್ರಗುಪ್ತ ಮೌರ್ಯ ಅವರು, ಸರಿನಾ? ಸೊ ಇವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು, ಯಾರಿಂದ ಸ್ವೀಕಾರ ಮಾಡಿಕೊಂಡ್ರು ಅಂತ ಕೇಳ್ತಾನೆ. ಈ ಭದ್ರಬಾಹು ಎನ್ನುವ, ಓಕೆ, ಈ ಭದ್ರಬಾಹು ಎನ್ನುವ ಒಬ್ಬ ವ್ಯಕ್ತಿಯಿಂದ ಈ ಜೈನ ಧರ್ಮವನ್ನು ಅವರು ಸ್ವೀಕಾರ ಮಾಡ್ಕೋತಾರೆ. ಯಾರು? ಚಂದ್ರಗುಪ್ತ ಮೌರ್ಯ ಅವರು. ಸೊ ಭದ್ರಬಾಹುವಿನ ಜೊತೆ ಏನು ಮಾಡ್ತಾರೆ? ಈ ನಮ್ಮ ಶ್ರವಣ ಬೆಳಗೊಳಕ್ಕೆ ಬರ್ತಾರೆ. ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ಸಲ್ಲೇಖನ ವೃತ ಮಾಡಿ, ಓಕೆ, ಯಾವ ವೃತ ಅಂತ ಕೇಳ್ತಾನೆ? ಸಲ್ಲೇಖನ ವೃತ ಮಾಡಿ ಇಲ್ಲಿ ತೀರ್ಕೋತಾರೆ ಅವರು, ಸರಿನಾ? ಸೊ ಚಂದ್ರಗುಪ್ತ ಬಸದಿ ಅಂತ ನಿಮ್ಗೆ ಕಂಡು ಬರುತ್ತೆ. ಇಲ್ಲಿ ನೀವು ಹಾಸನದಲ್ಲಿ ಹೋದರೆ, ಸರಿನಾ? ಸೊ ಶ್ರವಣ ಬೆಳಗೊಳ ಅಲ್ಲೇ ನೀರೇ ಇದೆ, ಸರಿನಾ? ಸೊ ಅಲ್ಲಿ ನಿಮ್ಗೆ ಕಂಡು ಬರುತ್ತೆ. ಬೇಕಾದರೆ ನೀವು ನೋಡ್ಬೋದು. ಚಂದ್ರಗುಪ್ತ ಬಸದಿ, ಚಂದ್ರ ಬಸದಿ ಅಂತ ಕರೀತಾರೆ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಬಿಂದುಸಾರ ಅಂತ ಬರ್ತಾನೆ. ಈ ಬಿಂದುಸಾರ ಯಾರು ಅಂದರೆ ಈ ಚಂದ್ರಗುಪ್ತ ಮೌರ್ಯರ ಮಗ, ಸರಿನಾ? ಅಲ್ಲಿ ಬಿಂಬಸಾರ ಅವನು ಯಾರು? ಹರ್ಯಂಕ ರಾಜ ಮನೆತನ ಸ್ಥಾಪನೆ ಮಾಡಿದವನು, ಸರಿನಾ? ಸೊ ಹರ್ಯಂಕ ಮನೆತನ ಸ್ಥಾಪನೆ ಮಾಡಿದವನು ಯಾರು ಅಂದರೆ ನಿಮಗೆ ಈ ಬಿಂಬಸಾರ ಬರ್ತಾನೆ. ಓಕೆ, ಬಟ್ ಇಲ್ಲಿ ಯಾರು ಬರೋ ಅಂದರೆ ನಿಮಗೆ ಬಿಂದುಸಾರ ಬರ್ತಾರೆ. ಓಕೆ, ಈ ಬಿಂದುಸಾರ ಯಾರು ಅಂದರೆ ಅಶೋಕನ ತಂದೆ, ಹಾಗೆ ಚಂದ್ರಗುಪ್ತ ಮೌರ್ಯರ ಮಗ ಆಗಿರ್ತಾನೆ, ಸರಿನಾ? ಸೊ ಈ ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರನು ಆಡಳಿತಕ್ಕೆ ಬಂದನು. ಯಾರು? ಬಿಂದುಸಾರ, ಸರಿನಾ? ಇದೇ ಬಿಂದುಸಾರ, ಇಲ್ಲಿದೆ ನೋಡಿ ಒಂದು ಚಿತ್ರ. ಸೊ ಬಿಂದುಸಾರನನ್ನು ಅಮಿತ್ರೋಚೆಟ್ಸ್ ಅಥವಾ ಅಮಿತ್ರಾಘಾತ ಅಥವಾ ಶತ್ರುಗಳ ಕೊಲೆಗಾರ ಎಂದು ಕರೆಯಲಾಗುತ್ತದೆ, ಸರಿನಾ? ಸೊ ಪಿತೃಘಾತಕ ಅಂತ ಯಾರಿಗೆ ಕರಿತೀವಿ ನಾವು? ಅಜಾತಶತ್ರು ಕರಿತೀವಿ. ಹಾಗೆ ಇಲ್ಲಿ ಅಮಿತ್ರಘಾತ ಅಂತ ಯಾರಿಗೆ ಕರಿತೀವಿ ಅಂದರೆ ಈ ಚಂದ್ರಗುಪ್ತ ಮೌರ್ಯನ ಮಗನಾದಂತಹ ಬಿಂದುಸಾರನನ್ನು ನಾವು ಅಮಿತ್ರಘಾತ ಅಂತ ಕರಿತೀವಿ. ಅಂದರೆ ಶತ್ರುಗಳ ಕೊಲೆಗಾರ ಎಂದಂಗದ್ರ ಅರ್ಥ. ಸೊ ಇವರು ಕೂಡ ಎಷ್ಟು ಪರಾಕ್ರಮಿಯಾಗಿದ್ದರು ಅಂದರೆ, ಶತ್ರುಗಳು ಎಲ್ಲೆಲ್ಲಿ ಇರ್ತಾರಲ್ಲ, ಹೋಗೋದು, ಹಾಯ್ ಹವಾರಿ ಅನ್ನೋದು, ಕೊಂದು ಬಂದುಬಿಡೋದು. ಓಕೆ, ಯಾರು? ಈ ಬಿಂದುಸಾರ ಅನ್ನೋರು. ಬಟ್ ಇವ್ರ ಬಗ್ಗೆ ನಾವು ಯಾಕೆ ಸರ್ ಓದ್ತಾ ಇಲ್ಲ? ನಾವು ಅಶೋಕನ ಬಗ್ಗೆನೇ ಶ್ರೇಷ್ಠ ಅಂತ ಓದ್ತಿದ್ವಲ್ಲ ಮೌರ್ಯ ಸಾಮ್ರಾಜ್ಯದಲ್ಲಿ. ಯಾಕೆಂದರೆ ಇವ್ರ ಬಗ್ಗೆ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ. ಅಂದರೆ ಇವರು ಶಿಲಾಶಾಸನಗಳನ್ನು ಹೊರಡಿಸಿಲ್ಲ, ಬೇರೆ ಬೇರೆ ಬುಕ್ಕಲ್ಲಿ ಇವ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ? ಇವ್ರ ಬಗ್ಗೆ ಜಾಸ್ತಿ ಸಿಕ್ಕಿಲ್ಲ. ಮೇ ಬಿ ಅಶೋಕನಿಗಿಂತ ಗ್ರೇಟ್ ಆಗಿರ್ಬೋದು, ಇಲ್ಲ ಇಲ್ಲದೇನೂ ಇರಬಹುದು, ಬಟ್ ಸಿಕ್ಕಿಲ್ಲ ಇವ್ರ ಬಗ್ಗೆ ಮಾಹಿತಿ ಅನ್ನೋದು ಮಾತ್ರ ನಿಜ ಆಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಬಿಂದುಸಾರನು ಏನು ಮಾಡ್ತಾನೆ? ತನ್ನ ಹಿರಿಯ ಮಗನಾದ ಸಮನ ಅಥವಾ ಸುಸೀಮನನ್ನು ತಕ್ಷಶಿಲಾದಲ್ಲಿ ಮತ್ತು ಅಶೋಕನನ್ನು ಉಜ್ಜಯಿನಿಯಲ್ಲಿ ತನ್ನ ವೈಸ್ರಾಯಾಗಿ ನೇಮಿಸ್ತಾನೆ. ಓಕೆ, ಸೊ ಇವಾಗ ರಾಜ್ಯಪಾಲರು ಹೇಗಿದ್ದಾರಲ್ವಾ, ಇವಾಗ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಹಾಗೆ ಇವನು ವೈಸ್ರಾಯಗಳನ್ನು ನೇಮಕ ಮಾಡಿದ್ರು. ಯಾರು? ಈ ಬಿಂದುಸಾರನವರು ಈ ಅಶೋಕ ಮತ್ತು ಈ ಸುಮನ್ ಅನ್ನೋರಿಗೆ ಅಥವಾ ಸುಸೀಮ ಎನ್ನೋರಿಗೆ 2 ಪ್ರದೇಶಗಳಲ್ಲಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ರು. ಈ ಸುಸೀಮನನ್ನು ಈ ತಕ್ಷಶಿಲಾದಲ್ಲಿ, ಹಾಗೆ ಉಜ್ಜಯಿನಿಯಲ್ಲಿ, ಓಕೆ, ಈ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಈ ನಮ್ಮ ಅಶೋಕರನ್ನ ನೇಮಕ ಮಾಡಿರ್ತಾರೆ, ಸರಿನಾ? ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಅಶೋಕ ರಾಜ ಆಗೋಕ್ಕಿಂತ ಮುಂಚೆ ಯಾವ ಒಂದು ಪ್ರದೇಶದ ರಾಜ್ಯಪಾಲನಾಗಿದ್ದ ಅಂತ ಕೇಳ್ತಾನೆ. ಸೊ ಅವಾಗ ಹೇಳಬೇಕಾಗತ್ತೆ ಉಜ್ಜಯಿನಿ ಅಂತ. ಹಾಗೆ ಅಶೋಕನ ಇನ್ನೊಬ್ಬ ಅಣ್ಣನಾದಂತಹ ಸುಮನನನ್ನು ಅಥವಾ ಸುಸೀಮನನ್ನು ಯಾವ ಒಂದು ಪ್ರದೇಶದ ರಾಜ್ಯಪಾಲನಾಗಿ ಅವರ ತಂದೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಓಕೆ, ತಕ್ಷಶಿಲಾ ಅಂತ ಗೊತ್ತಿರಲಿ ನಿಮಗೆ. ಈಗ ಆಗಿನ ತಕ್ಷಶಿಲಾ ಈಗ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಈಗಿನ ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾರೆ ನಿಮಗೆ. ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವು ಕೂಡ ಇದೇ ತಕ್ಷಶಿಲಾ ವಿಶ್ವವಿದ್ಯಾಲಯ. ನಳಂದ ಅಲ್ಲ, ನಳಂದಕ್ಕಿಂತ ಮೊದಲು ಈ ತಕ್ಷಶಿಲಾ ವಿಶ್ವವಿದ್ಯಾಲಯ ಇತ್ತು, ಸರಿನಾ? ಗೊತ್ತಿರಲಿ ನಿಮಗೆ, ಸರಿನಾ? ಇದೇ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಕಲ್ತವ್ರು ಯಾರು ಅಂದರೆ ಈ ನಿಮ್ಮ ಕೌಟಿಲ್ಯ. ಓಕೆ, ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಅನ್ನೋರು ಇದೇ ತಕ್ಷಶಿಲಾದಲ್ಲಿ ಕಲ್ತಿರ್ತಾರೆ. ಹಾಗೆ ಅಲ್ಲೇ ಕಲಿತು ಮುಂದೆ ಅಲ್ಲೇ ಲೆಕ್ಚರರ್ ಆದವ್ರು ಯಾರು ಅಂದರೆ ಇದೇ ತಕ್ಷಶಿಲಾದಲ್ಲಿ ಕಲ್ತಿರ್ತಕ್ಕಂತಹ ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ ಅವರು ಅಲ್ಲೇ ಕಲ್ತು ಅಲ್ಲೇ ಮಾಸ್ತರಾಗೋದು, ಸರಿನಾ? ಯಾರು? ಈ ಚಾಣಕ್ಯ. ಎಲ್ಲಿ? ತಕ್ಷಶಿಲಾದಲ್ಲಿ. ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ತಕ್ಷಶಿಲಾ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಈ ಬಿಂದುಸಾರ ಏನು ಮಾಡ್ತಾರೆ ಅಂದರೆ ಗ್ರೀಕ್ ರಾಜನಿಗೆ ವೈನ್, ಒಣಗಿದ ಅಂಜೂರದ ಹಣ್ಣುಗಳು ಮತ್ತು ಸೂಫಿಸ್ಟನ್ನು ಕೇಳಿದರು. ಓಕೆ, ಮೊದಲೇನು ಮಾಡ್ತಾರೆ? ಇವಾಗ ಈ ಬಿಂದುಸಾರನ ಆಸ್ಥಾನಕ್ಕೆ ಗ್ರೀಕ್ನಿಂದ ರಾಯಭಾರಿಗಳು ಬಂದಿರ್ತಾರೆ. ಓಕೆ, ಆ ರಾಯಭಾರಿಗಳು ಏನು ತಂದಿರ್ತಾರೆ ಅಂದರೆ
ಸುಮ್ಮನೆ ಖಾಲಿ ಕೈಯಲ್ಲಿ ಬಂದಿರ್ತಾರೆ. ಓಕೆ, ಖಾಲಿ ಕೈಯಲ್ಲಿ ಬಂದು ಇಲ್ಲೆಲ್ಲ ಏನು ಮಾಡಿದ್ದಾರೆ, ಏನೇನಿದೆ, ಹೆಂಗಿದೆ ಭಾರತ ಅಂತ ನೋಡೋಕೆ ಬಂದಿರ್ತಾರೆ. ಬಟ್ ಇವನೇನು ಮಾಡ್ತಾನೆ ಬಿಂದುಸಾರ, ಏನಪ್ಪ ಖಾಲಿ ಬಂದಿರಿ, ನಿಮ್ಮ ದೇಶದೊಳಗೆ ಭಾರಿ ಭಾರಿ ವೈನ್ ಸಿಗ್ತದೆ. ವೈನ್ ಅಂದರೆ ಏನು, ಜ್ಯೂಸ್, ನೈಟ್ ಹೊಡೆಯೋದು. ಓಕೆ, ಸೊ ನೈಟ್ ಹೊಡೆಯೋ ಜ್ಯೂಸ್ ಸಿಗ್ತದೆ, ಹಾಗೆ ಒಣಗಿದ ಅಂಜೂರದ ಹಣ್ಣುಗಳು ಸಿಗ್ತವೆ, ಮತ್ತು ಅತಿ ಬುದ್ಧಿವಂತರಾಗಿರ್ತಕ್ಕಂತಹ ಕೆಲವೊಬ್ಬರು ಸೂಫಿಸ್ಟ್ಗಳಿದ್ದಾರೆ, ಓಕೆ, ತಜ್ಞರಿದ್ದಾರೆ. ಓಕೆ, ಸೊ ಅವರನ್ನು ಕರ್ಕೊಂಡ್ಬಾಲ ನೀನು ಅಂತ ಹೇಳ್ತಾನೆ. ಸೊ ಅದಕ್ಕೆ ಆ ರಾಯಭಾರಿ ಕೂಡ ಸೇಮ್ ಹೋಗಿ ಆ ರಾಜನಿಗೆ ಹಾಗೆ ಹೇಳ್ತಾನೆ, ಸೊ ಸರ ನಾವು ನಾವು ಹಿಂಗೆ ಹೋಗಿದ್ವಿ ಅಲ್ಲಿ. ಬಟ್ ಅವನೇನು ಕೇಳಿದ್ದಾನೆ ಅಂದರೆ ವೈನ್ ಕೇಳಿದ್ದಾನೆ ರಾಜ, ಹಾಗೆ ಒಣಗಿದ ಅಂಜೂರದ ಹಣ್ಣುಗಳನ್ನ ಕೇಳಿದ್ದಾನೆ, ಹಾಗೆ ನಮ್ಮ ವಿದ್ವಾಂಸರನ್ನು ಕೂಡ ಕೇಳಿದ್ದಾನೆ. ಸರ್ ಏನು ಮಾಡೋಣ ರಾಜರೇ ಅಂತ ಕೇಳ್ತಾರೆ ಅವರು. ಸೊ ಅದಕ್ಕೆ ಏನು ಮಾಡ್ತಾನೆ ಆ ರಾಜ, ಏನು ಹೇಳ್ತಾನೆ, ವೈನನ್ನು ತೊಗೊಂಡು ಹೋಗ್ರಿ, ಸಾಕಷ್ಟು ತೊಗೊಂಡು ಹೋಗ್ರಿ, ಅವನ್ನೇ ಅದರೊಳಗೆ ಸ್ವಿಮ್ಮಿಂಗ್ ಪೂಲ್ ಮಾಡಿ ಉಳ್ಳಾಡಬಹುದು, ಸರಿನಾ, ಅಷ್ಟು ತೊಗೊಂಡು ಹೋಗ್ರಿ ಅಂತ ಹೇಳ್ತಾನೆ. ಒಣಗಿದ ಅಂಜೂರದ ಹಣ್ಣುಗಳನ್ನ ತೊಗೊಂಡು ಹೋಗ್ರಿ. ಓಕೆ, ಸೊ ಅದರಲ್ಲಿ ಅವನಿಗೆ ಫುಲ್ ಹೆಂಗೆ ಅಂದರೆ ಅಂತಿಮ ಸಂಸ್ಕಾರ ಮಾಡ್ಬೋದು, ಅಷ್ಟು ತೊಗೊಂಡು ಹೋಗ್ರಿ ಅಂತ ಹೇಳ್ತಾನೆ. ಬಟ್ ನಮ್ಮ ವಿದ್ವಾಂಸರನ್ನು ಕರ್ಕೊಂಡು ಹೋಗಬೇಡ್ರಿ, ಹಾಗೆ ಅವ್ರಿಗೊಂದು ಮಾತು ಹೇಳಿ, ನಮ್ಮಲ್ಲಿ ಎಲ್ಲವೂ ಕೂಡ ಮಾರಾಟಕ್ಕಿದೆ, ವಿದ್ವಾಂಸರ ವಿದ್ಯೆಗೆ ಮಾರಾಟಕ್ಕಿಲ್ಲ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಯಾರು, ಆಗಿನ ಗ್ರೀಕ್ನ ರಾಜ, ಸರಿನಾ, ಯಾರಿಗೆ, ಈ ಬಿಂದುಸಾರನಿಗೆ, ಸರಿನಾ, ಹೆವಿ ಅಸಹ್ಯ ಆಗಿಬಿಡ್ತದೆ, ಯಾರಿಗೆ, ಈ ಬಿಂದುಸಾರನಿಗೆ. ಇದು ಗೊತ್ತಿರಲಿ ನಿಮಗೆ. ಸೊ ಕೇಳಿದವ್ರು ಯಾರು, ಈ ಯಾವ ಮನೆತನದವ್ರು ಹಿಂಗೆ ಕೇಳಿದ್ರು ಅಂತ ಕೇಳ್ತಾನೆ, ಈ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ, ಸರಿನಾ. ಸೊ ಅದಕ್ಕೆ ಗೊತ್ತಿರಬೇಕಾಗುತ್ತೆ ಯಾರು, ಬಿಂದುಸಾರ, ಸರಿನಾ. ಸೊ ಹಾಗೆ ಬಿಂದುಸಾರನ ನೇತೃತ್ವದಲ್ಲಿ ತಕ್ಷಶಿಲಾದಲ್ಲಿ ನಡೆದ ಮೊದಲ ದಂಗೆಯನ್ನು ಅಂತಿಮವಾಗಿ ಅಶೋಕನ ಹತ್ತಿಕ್ಕಿದನು. ಸೊ ಈ ತಕ್ಷಶಿಲಾದಲ್ಲಿ ಸುಮಾನ, ಓಕೆ, ಈ ಸುಸೀಮ ಆಳ್ವಿಕೆ ಮಾಡ್ತಿರ್ತಾನೆ, ಮೀನ್ಸ್ ಅಲ್ಲಿ ರಾಜ್ಯಪಾಲನಾಗಿ ನೋಡ್ಕೋತಿರ್ತಾನೆ. ಬಟ್ ಅವನಿಗೆ ಅಲ್ಲಿ ಕಂಟ್ರೋಲ್ ಆಗಲ್ಲ, ಅಲ್ಲಿ ದಂಗೆ ಆಗಿರ್ತದೆ. ಆ ದಂಗೆಯನ್ನು ಹತ್ತಿಕ್ಕಲಿಕ್ಕೆ ಏನು ಮಾಡ್ತಾನೆ ಈ ಬಿಂದುಸಾರ, ತನ್ನ ಇನ್ನೊಬ್ಬ ಮಗನಾದ ಅಶೋಕನನ್ನು ಕಳಿಸ್ತಾನೆ. ಅಲ್ಲಿ ಅಶೋಕನನ್ನು ಕಳಿಸಿ, ಅಲ್ಲಿ ನೋಡಪ್ಪ ನಿಮ್ಮ ಅಣ್ಣಗರೆ ಅಲ್ಲಿ ಏನು ಕಂಟ್ರೋಲ್ ಆಗಲ್ಲ ಇದೆ, ನೀರೇ ಹೋಗಿ ಅಲ್ಲಿ ಕಂಟ್ರೋಲ್ ಮಾಡಿ ಬಾ ಅಂತ ಕಳಿಸ್ತಾನೆ. ಸೊ ಅಲ್ಲಿ ಹೋಗಿ ಹತ್ತಿಕ್ಕೆ ಬಂದವರು ಯಾರು ಅಂದರೆ ಇದೇ ಅಶೋಕ, ಸರಿನಾ. ಯುದ್ಧ ಮಾಡಿಲ್ಲ, ಬಟ್ ಆ ದಂಗೆಯನ್ನು ಹತ್ತಿಕ್ಕಿದ್ದಾರೆ. ದಂಗೆನೇ ಬೇರೆ, ಯುದ್ಧನೇ ಬೇರೆ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಬಿಂದುಸಾರ ಅಜೀವಿಕ ಸಂಪ್ರದಾಯಕವನ್ನು ಅನುಸರಿಸಿದರು. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಗಿಯೋ ಪ್ರಶ್ನೆಯನ್ನು ಕೇಳಬಹುದು. ಚಂದ್ರಗುಪ್ತ ಮೌರ್ಯ ಯಾವ ಧರ್ಮವನ್ನು ಪರಿಪಾಲಿಸಿದರು, ಜೈನ ಧರ್ಮ. ಹಾಗೆ ಬಿಂದುಸಾರ ಯಾವ ಧರ್ಮವನ್ನು ಪರಿಪಾಲಿಸಿದರು, ಅಜೀವಿಕ ಸಂಪ್ರದಾಯ. ಓಕೆ, ಅಜೀವಿಕ ಸಂಪ್ರದಾಯ. ಹಾಗೆ ಅಶೋಕ ಯಾವ ಧರ್ಮವನ್ನು ಪರಿಪಾಲಿಸಿದರು, ಬೌದ್ಧ ಧರ್ಮ. ಮೂರು ಕೂಡ ತಂದೆ, ಅವನ ಮಗ, ಅವನ ಮೊಮ್ಮಗ, ಮೂರು ಕೂಡ ಬೇರೆ ಬೇರೆ ಧರ್ಮವನ್ನೇ ಪರಿಪಾಲಿಸಿದ್ದಾರೆ ಅವರು, ಸರಿನಾ, ಬೇರೆ ಬೇರೆ ಸಂಸ್ಕೃತಿಯನ್ನೇ ಪರಿಪಾಲಿಸಿದ್ದಾರೆ, ಗೊತ್ತಿರಲಿ ನಿಮಗೆ. ಬಟ್ ಏನಾದರೂ ನಿಮಗೆ ಹೀಗೆ ಕೇಳ್ಬೋದಲ್ವ ಪ್ರಶ್ನೆ, ಯಾವುದು, ಈ ಮೌರ್ಯ ರಾಜವಂಶ ಯಾವ ಒಂದು ಧರ್ಮವನ್ನು ಪರಿಪಾಲಿಸ್ತಿತ್ತು ಅಂತ ಕೇಳಬಹುದು. ಅಲ್ಲೇನಾದರೂ ಇವು ಮೂರು ಕೊಟ್ಟಿದ್ರೆ ಮೇಲಿನ ಎಲ್ಲವೂ ಅಂತ ಆಗುತ್ತೆ. ಬಟ್ ಏನಾದರೂ ಬೇರೆ ಏನಾದರೂ ಕೊಟ್ಟಿದ್ದ ಅಂದರೆ ಯಾವುದು ರೈಟ್ ಆಗೋದಿಲ್ಲ, ಆನ್ಸರು ನನ್ ಆಫ್ ದಿ ಅಬೋವ್ ಆಗಿರುತ್ತೆ. ಓಕೆ, ಗೊತ್ತಿರಲಿ ನಿಮಗೆ. ಇವ್ರು ಯಾವುದನ್ನು ಕೂಡ ಒಂದನ್ನೇ ಪರಿಪಾಲಿಸಿಲ್ಲ ಇವರು. ನಾನು ಅಂದರೆ ನನ್ನ ಮಗ ಬಂದು ಮತ್ತೆ ಬೇರೆನೇ ಹಿಡಿದಿರ್ತಾನೆ, ಅವನ ಮಗ ಬೇರೆನೇ ಹಿಡಿದಿರ್ತಾನೆ, ಹಿಂಗಾಗಿದೆ ಇವ್ರದ್ದು ಫುಲ್ ಮೌರ್ಯರಂಗಿ. ಅಂದರೆ ಪ್ರತಿಯೊಬ್ಬರು ಕೂಡ ಚೇಂಜ್ ಮಾಡ್ಕೊತ ಹೋಗಿದ್ದಾರೆ ಅವರ ಧರ್ಮವನ್ನು, ಸರಿನಾ, ಇದು ನಿಮ್ಗೆ ಗೊತ್ತಿರಲಿ, ಸರಿಯಾ. ಸೊ ಇವರು ಯಾವ ಧರ್ಮವನ್ನು ಪರಿಪಾಲಿಸ್ತಾರೆ ಅಂತ ಕೇಳಿದ್ರೆ, ಅನುಸರಿಸ್ತಾರೆ ಅಂತ ಕೇಳಿದ್ರೆ, ಇವರು ಅಜೀವಿಕ ಸಂಪ್ರದಾಯವನ್ನು ಅನುಸರಿಸ್ತಾರೆ. ಯಾರು, ಬಿಂದುಸಾರ ಅವರು, ಸರಿನಾ. ಹಾಗೆ ಬಿಂದುಸಾರನ ಮರಣದ ನಂತರ 4 ವರ್ಷಗಳ ಕಾಲ ಉತ್ತರಾಧಿಕಾರದ ಯುದ್ಧ ನಡೆಯಿತು. ಅಶೋಕನು ತನ್ನ 6 ಸಹೋದರನನ್ನು ಕೊಂದು ಕ್ರಿಸ್ತಪೂರ್ವ 272ರಲ್ಲಿ ರಾಜನಾಗ್ತಾನೆ, ಸರಿನಾ. ಸೊ 272ರಲ್ಲಿ ಏನಾಗ್ತಾನೆ, ರಾಜನಾಗ್ತಾರೆ. ಯಾರು, ಅಶೋಕ, ಸರಿನಾ. ತಂದೆ ಸತ್ ನಂತರ ಹಿರಿಯ ಮಗ ರಾಜ ಆಗಬೇಕು. ಬಟ್ ಇವನು ಅಶೋಕ ಹಿರಿಯ ಮಗ ಅಲ್ಲ. ಬಟ್ ಬೇರೆ ಮಕ್ಕಳು ಏನು ಮಾಡ್ತಾರೆ, ನನಗೆ ರಾಜ ಬೇಕು ಅಂತ ಇದ್ದಿರ್ತಾರೆ. ಸೊ ಅದಕ್ಕೆ ಯಾರಿಗೂ ಸ್ವಲ್ಪ ತಾಕತ್ತಿದೆ, ಯಾರಿಗೂ ಸ್ವಲ್ಪ ತೋಳ್ಬಲ ಜಾಸ್ತಿ ಇದೆ, ಅವ್ರಾಗಣಪ್ಪ ಅಂತಾರೆ. ಸೊ ಅದಕ್ಕೆ ಎಲ್ಲರೂ ಕೂಡಿ 6 ಮಂದಿಗೆ ಇವ್ರು ಹೊಡಿತಾರೆ. ಯಾರು, ರಾಜ ಅಶೋಕ 6 ಮಂದಿ ಹೊಡೆದು ಕೆಟ್ಟು ಕ್ರೂರ ಆಡಳಿತ ಮಾಡ್ತಿರ್ತಾರೆ ಅವರು. ಮೊದಲಿಗೇನು ಅತ್ಯಂತ ಕ್ರೂರ ಯಾರು ಅಂದರೆ ಈ ಅಶೋಕ, ರಾಜ ಅಶೋಕ, ಸರಿನಾ. ಸೊ ಅವರು ತನ್ನ 6 ಸಹೋದರರಿಗೆ ಕೊಂದು ಆಡಳಿತಕ್ಕೆ ಬಂದಿರ್ತಾರೆ 272 BCಯಲ್ಲಿ, ಸರಿನಾ. ಸೊ ಯಾರು, ರಾಜ ಅಶೋಕ, ಮಹಾನ್ ಸಾಮ್ರಾಟ್ ರಾಜ ಅಶೋಕ, ದ ಗ್ರೇಟ್ ಅಶೋಕ, ಸರಿನಾ. ಸೊ ದ ಗ್ರೇಟ್ ಅಶೋಕ ಆಗೋಕ್ಕಿಂತ ಮುಂಚೆ ಅವರು ಕೆಟ್ಟ ಕ್ರೂರಿಯಾಗಿರ್ತಾರೆ. ಸೊ ಮೊದಲ 8 ವರ್ಷಗಳ ಕಾಲ ಅಶೋಕನು ಕ್ರೂರ ರಾಜನಂತೆ ಆಳ್ವಿಕೆ ನಡೆಸಿದನು ಮತ್ತು ಶಿಸ್ತನ್ನು ಕಾಪಾಡಿಕೊಂಡನು. ಓಕೆ, ಸೊ ದೇಶದಲ್ಲಿ, ಅವನ ಸಾಮ್ರಾಜ್ಯದಲ್ಲಿ ಎಲ್ಲ ಡಿಸಿಪ್ಲಿನ್ ಆಗಿರಬೇಕು ಅಂತ ಎಲ್ಲರನ್ನೂ ಕೂಡ ಎಷ್ಟು ಅಂದರೆ ಕ್ರೂರವಾಗಿ ನಡ್ಸ್ಕೊಂತಿರ್ತಾನೆ. ಯಾರು, ಅಶೋಕ ರಾಜ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಸುಭದ್ರಾಂಗಿ ಅಥವಾ ಜನಪದ ಕಲ್ಯಾಣಿ ಅಶೋಕನ ತಾಯಿ. ಓಕೆ, ಸೊ ಅಶೋಕನ ತಾಯಿ ಯಾರು ಅಂತ ಕೇಳ್ತಾರೆ ನಿಮಗೆ, ಸುಭದ್ರಾಂಗಿ ಅಂತ ಬರ್ತಾರೆ, ಸರಿನಾ. ಅಥವಾ ಇವ್ರಿಗೆ ಇನ್ನೊಂದು ಹೆಸರಿದೆ, ಜನಪದ ಕಲ್ಯಾಣಿ ಅಂತ, ಸರಿನಾ. ಸೂರ್ಯನ ತಾಯಿ ಯಾರು, ಸಾವಿತ್ರಿ. ಅವ್ರ ಹೆಸರ ಮೇಲೆ ಗಾಯತ್ರಿ ಮಂತ್ರ ಇದೆ ಅಲ್ವಾ, ಸುಮ್ಮನೆ ಫ್ಲೋ ಅದ್ರಲ್ಲಿ ಬಂತು ಹೇಳಿದೆ ಅಷ್ಟೇ. ಓಕೆ, ನೆನ್ಪಿಟ್ಕೊಳ್ಳಿ ಅಂತ. ಆ್ಯಂಡ್ ದೆನ್ ಇಲ್ಲಿ ಅಶೋಕನ ತಾಯಿ ಯಾರು ಅಂದರೆ ಸುಭದ್ರಾಂಗಿ ಅಥವಾ ಜನಪದ ಕಲ್ಯಾಣಿ ಅಶೋಕನ ತಾಯಿಯಾಗಿರ್ತಾರೆ, ಸರಿನಾ. ಕೇಳ್ತಾನೆ, ಸರಿನಾ. ಇವರ ತಂದೆ ಯಾರು,
ಬಿಂಬಸಾರ ನಾಟ್, ಓಕೆ, ಬಿಂದುಸಾರ. ಆ್ಯಂಡ್ ದೆನ್ 261 BCಯಲ್ಲಿ ಅಶೋಕನು ಕಳಿಂಗ ಯುದ್ಧದಲ್ಲಿ ಹೋರಾಡಿದನು, ಅದರಲ್ಲಿ ಅವನು ಅನೇಕ ಜನರನ್ನು ಕೊಂದನು. ಯಾರು? ಈ ಅಶೋಕ, ಸರಿನಾ. ಸೊ ಟೋಟಲಿ 1 ಲಕ್ಷ ಜನರನ್ನು ಕೊಂದಿರ್ತಾನೆ. 1.5 ಲಕ್ಷ ಜನ ಏನಂದರೆ ಗಾಯಾಳುಗಳಾಗಿರ್ತಾರೆ, ಓಕೆ, ಅಂಗವಿಕಲರಾಗಿರ್ತಾರೆ. ಎಲ್ಲಿ? ಕಳಿಂಗ ಯುದ್ಧದಲ್ಲಿ. ಆ ಕಳಿಂಗ ಈಗಿನ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ. ಆಗಿನ ಕಳಿಂಗ ಈಗಿನ ಒಡಿಸ್ಸಾ ಭಾಗದಲ್ಲಿ ಕಂಡುಬರ್ತದೆ, ಸರಿನಾ, ಗೊತ್ತಿರಲಿ ನಿಮಗೆ. ಇಲ್ಲಿ ಎಲ್ಲ ಪ್ರದೇಶ ಏನಿದೆ ಅಲ್ವಾ, ಸೆಕೆಂಡ್, ಈ ಪ್ರದೇಶ ಇಲ್ಲಿಂದ, ಓಕೆ, ಸೊ ಇಲ್ಲೆಲ್ಲದಿಂದ, ಓಕೆ, ಈ ಎಲ್ಲ ಪ್ರದೇಶ ಯಾರ್ದಾಗಿರ್ತದೆ ಅಂದರೆ ಮೌರ್ಯ ರಾಜವಂಶ, ಅಶೋಕನ ರಾಜಮನೆತನದೇ ಆಗಿರ್ತದೆ, ಓಕೆ, ಅಶೋಕಂದೇ ರಾಜ್ಯ ಆಗಿರ್ತದೆ ಇದೆಲ್ಲವೂ ಕೂಡ. ಬಟ್ ಇಲ್ಲಿ ಸ್ವಲ್ಪ ಏನು ಈ ಪ್ರದೇಶ ಇದೆ ಅಲ್ವಾ, ಇದು ಈಗಿನ ಒಡಿಶಾ ಪ್ರದೇಶ. ಅಲ್ಲಿ ಕಳಿಂಗ ಅನ್ನುವ ಒಂದು ರಾಜಮನೆತನ ಆಳ್ವಿಕೆ ಮಾಡ್ತಿರ್ತದೆ, ಓಕೆ, ಕಳಿಂಗ ರಾಜಧಾನಿಯನ್ನು ಇಟ್ಟುಕೊಂಡು ಒಂದು ರಾಜಮನೆತನ ಆಳ್ವಿಕೆ ಮಾಡ್ತಾ ಇರ್ತದೆ. ಬಟ್ ಅಲ್ಲಿ ಏನಾಗ್ತದೆ, ಇಲ್ಲಿ ಪೂರ್ವಕ್ಕೆ ಹೋಗ್ತಾ ಇರ್ತಕ್ಕಂತಹ ಸರಕುಗಳು, ಹಡಗುಗಳ ಮೇಲೆ ಅವರು ಸುಂಕ ವಿಧಿಸ್ತಾ ಇರ್ತಾರೆ ಮ್ಯಾಕ್ಸಿಮಮ್, ಓಕೆ. ಸೊ ಸುಂಕ ವಿಧಿಸ್ತಾ ಇರ್ತಾರೆ. ಅದಕ್ಕೆ ಈ ಅಶೋಕನ ತಲೆ ತುಂಬಿರ್ತಾರೆ ಎಲ್ಲರೂ ಕೂಡ, ಓಕೆ. ಸೊ ಎಲ್ಲರೂ ಕೂಡ ನಮಗೆ ಅಲ್ಲಿ ಸುಂಕ ಹಾಕ್ತಿದ್ದಾರೆ, ನೀವು ಒಂದು ಅದನ್ನ ಗೆದ್ದು ಬಿಡಿಯಲ್ಲ, ನಮಗೆ ಹಗರ ಆಗ್ಬಿಡ್ತದೆ, ಎರಡೆರಡು ಕಡೆ ನಿಮಗೂ ಟ್ಯಾಕ್ಸ್ ಕಟ್ಟಬೇಕು, ಅವರಿಗೆ ಟ್ಯಾಕ್ಸ್ ಕಟ್ಟಬೇಕು, ಭಾಳ ಉಜ್ಜಾಗ್ಯದಪ್ಪ ನಮಗರ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾನೆ ಈ ಅಶೋಕ, ಈ ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ, ಸರಿನಾ. ಸೊ ಇದು ರಿಯಲ್ ಆಗಿರೋದು, ಓಕೆ. ಸೊ ಕಳಿಂಗದ ಮೇಲೆ ಯಾಕೆ ದಾಳಿ ಮಾಡ್ದ? ಇಷ್ಟು ರಾಜ್ಯ ಇದ್ರೂ ಕೂಡ ಅವನು ಯಾಕೆ ದಾಳಿ ಮಾಡ್ದ ಅಂದರೆ ಇದೇ ರೀಸನು, ಡಬಲ್ ಸರಿ ಟ್ಯಾಕ್ಸ್ನ ಕಟ್ಟಬಾರ್ದು ಅಂತ ಈ ವರ್ತಕರು ಏನು ಮಾಡ್ತಾರೆ ಅಂದರೆ ಅಶೋಕನಿಗೆ ಹೋಗಿ ಚಾಡಿ ಚುಚ್ಚಿಬಿಟ್ಟಿರ್ತಾರೆ. ನೀವು ಅದನ್ನು ಗೆದ್ದು ಬಿಡ್ರಿ, ನಾವು ಒಂದೇ ಸರಿ ನಿಮಗೆ ಟ್ಯಾಕ್ಸ್ ಕೊಟ್ಟು ಹೋಗ್ಬಿಡ್ತೀವಿ, ಇನ್ನೊಂದು ಸ್ವಲ್ಪ ಹೆಚ್ಚು ತೋರಿ ನೀವೇ ಗೆದ್ದು ಬಿಡ್ರಿ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾನೆ ಈ ಅಶೋಕ 261 BCಯಲ್ಲಿ ಕಳಿಂಗ ಯುದ್ಧ ಮಾಡ್ತಾನೆ, ಸರಿನಾ. ಸೊ ಇವನು ಜೀವನದಲ್ಲಿ ಮಾಡಿರ್ತಕ್ಕಂತಹ, ಅಶೋಕ ರಾಜ ಜೀವನದಲ್ಲಿ ಮಾಡಿರ್ತಕ್ಕಂತಹ ಏಕೈಕ ಯುದ್ಧ, ಮೊದಲ ಯುದ್ಧ ಹಾಗೆ ಕೊನೆಯ ಯುದ್ಧ ಯಾವುದು ಅಂದರೆ ಕಳಿಂಗ ಯುದ್ಧ. ಸರ್ ತಕ್ಷಶಿಲೆಯಲ್ಲಿ ಮಾಡಿದ್ದಲ್ಲ, ಅದು ಯುದ್ಧ ಅಲ್ಲ, ಅದು ದಂಗೆ, ಅದು ಸರಿನಾ, ಗೊತ್ತಿರಲಿ. ಆ್ಯಂಡ್ ದೆನ್ ಯುದ್ಧವನ್ನು ಗೆದ್ದ ನಂತರವೂ ಕೂಡ ಯುದ್ಧವನ್ನು ಹಾಗೆ ಸಾಮ್ರಾಜ್ಯವನ್ನು ತ್ಯಜಿಸಿದಂತಹ ಏಕೈಕ ವ್ಯಕ್ತಿ ಯಾರು ಅಂದರೆ ರಾಜ ಅಶೋಕ. ಯಾಕೆ ಗ್ರೇಟ್ ಅಂತ ಹೇಳ್ತೀವಿ ಇದಕ್ಕೆ, ಎಲ್ಲರೂ ಕೂಡ ಸೋತ ನಂತರ ಬಿಟ್ಟಿದ್ದಾರೆ ಹೊರತು ಗೆದ್ದ ನಂತರ ಯಾವನೂ ಬಿಟ್ಟಿಲ್ಲ. ಇನ್ನೊಂದು ಹೆಜ್ಜೆ ನೋಡಾಮೆ, ಇನ್ನೊಂದು ಕೈ ನೋಡಾಮೆ ಅಂತೇಳಿ ಮುಂದೆ ಹೋಗಿದ್ದಾರೆ. ಬಟ್ ಗೆದ್ದ ನಂತರವೂ ಕೂಡ, ವಿನ್ ಆದ ನಂತರವೂ ಕೂಡ ಕೆಳಗಡೆ ಇಳಿದವರು ಯಾರು ಅಂದರೆ ಇದೇ ಒಬ್ಬ ಅಶೋಕ. ಓಕೆ, ಇಡೀ ಜಗತ್ತಿನಲ್ಲಿ ನಿಮಗೆ ಯಾರೂ ಕೂಡ ಕಂಡುಬರೋದಿಲ್ಲ. ಗೆದ್ದ ಮೇಲೆ ಬಿಟ್ಟಿರೋದು, ಗೆದ್ದ ಮೇಲೆ ತಮ್ಮ ಆಡಳಿತದಿಂದ ಕೆಳಗಿಳಿದಿರೋದು, ಗೆದ್ದ ಮೇಲೂ ಕೂಡ ಆ ಪ್ರದೇಶವನ್ನು ಬಿಟ್ಟಿರೋದು, ಗೆದ್ದ ಮೇಲೆ ಯುದ್ಧವನ್ನು ಬಿಟ್ಟಿರೋದು, ಸರಿನಾ. ಸೊ ಗೆದ್ದ ಮೇಲೂ ಕೂಡ ಯುದ್ಧವನ್ನು ಬಿಟ್ಟಿರುವ ಏಕೈಕ ವ್ಯಕ್ತಿ ಯಾರು ಅಂದರೆ ರಾಜ ಅಶೋಕ, ಗೊತ್ತಿರಲಿದೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಭಾರತದ ಇತಿಹಾಸದಲ್ಲಿ ತನ್ನ ದಾಖಲೆಗಳನ್ನು ಕಲ್ಲುಗಳ ಮೇಲೆ ಕೆತ್ತಿಸಿದ ಮೊದಲ ರಾಜ ಅಶೋಕ, ಓಕೆ. ಸೊ ಈ ಕಲ್ಲಿನ ಮೇಲೆ ಶಾಸನ ಕಂಡುಬರುತ್ತೆ ಗೊತ್ತಾ. ಸೊ ಆ ರೀತಿ ಕಲ್ಲಿನ ಮೇಲೆ ಕೆತ್ತಿದಂತಹ ಒಬ್ಬ ರಾಜ ಯಾರು ಅಂದರೆ ಇದೇ ಅಶೋಕ, ಸರಿನಾ. ಸರ್ ಇಲ್ಲ ಸರ್, ಸಿಂಧು ನಾಗರಿಕತೆಯಲ್ಲಿ ಕೂಡ ಶಾಸನಗಳಿದ್ದು. ಇಲ್ಲ ಸರ್, ಕಲ್ಲಿನ ಮೇಲೆ ಕೆತ್ತಿರಲಿಲ್ಲ ಅವರು, ಸರಿನಾ. ನೀವು ಬೇಕಾದರೆ ನೋಡಿ, ಫುಲ್ಲಲ್ಲಿ ಬೇಕಾದ್ರೆ ಡೀಟೇಲ್ಸ್ ತೆಗೀರಿ, ನೀವು ಕಲ್ಲಿನ ಮೇಲೆ ಕೆತ್ತಿರೋದಿಲ್ಲ. ಸೊ ಮೊಟ್ಟ ಮೊದಲ ಬಾರಿಗೆ ಕಲ್ಲಿನ ಮೇಲೆ ಶಾಸನಗಳನ್ನು ಹಾಕಿಸಿದಂತಹ ಒಬ್ಬ ದೊರೆ ಯಾರು ಅಂದರೆ ಇದೇ ಅಶೋಕ, ಸರಿನಾ. ಸೊ ಇವರು ಇರಾನ್ ರಾಜನಾಗಿದ್ದ ಡೇರಿಯಸ್ ನಂತಹ ಶಾಸನಗಳನ್ನು ಹೊರಡಿಸಿದರು. ಇವರು ಯಾರ ಮಾದರಿಯ ಶಾಸನಗಳನ್ನು ಹೊರಡಿಸ್ತಾರೆ ಅಂತ ಕೇಳ್ತಾನೆ. ಕಲ್ಲಿನ ಮೇಲೆ ಕೆತ್ತಿಸ್ತಾ, ಓಕೆ. ಬಟ್ ಇವನು ಕೂಡ ಯಾರ್ದೋ ಒಬ್ರದ್ದು ಕಾಪಿ ಮಾಡಿರ್ಬೇಕಲ್ವಾ, ಇಲ್ಲ, ಓಕೆ. ಇಲ್ಲಾಂದರೆ ಇವ್ರ ಹೆಸರು ಮೇಲೆ ಪೇಟೆಂಟ್ ಆಗಿಬಿಟ್ಟಿರ್ತಿರ್ತದೆ ಎಲ್ಲ, ಅಲ್ವಾ. ಸೊ ಈಗಿನ ಲೆಕ್ಕದಲ್ಲಿ ಹೇಳೋದಾದರೆ, ಬಟ್ ಇವರು ಕೂಡ ಯಾರ್ದೋ ಒಬ್ರದ್ದು ಕಾಪಿ ಮಾಡಿರಬೇಕು. ಅದು ಯಾರ ಮಾದರಿ, ಯಾರ್ದೊಂದು ಟೈಪ್ ಕಾಪಿ ಮಾಡಿದ್ರು ಅಂದರೆ ಇರಾನ್ನ ರಾಜ, ಓಕೆ. ಸರ್ ಇರಾನ್ ಇಲ್ಲ, ಪರ್ಷಿಯಾ ಅಂತ ಓದಿದ್ವಿ. ಇರಾನ್ ಅಂದರೆ ಆಗಿನ ಪರ್ಷಿಯಾ, ಈಗಿನ ಇರಾನ್, ಸರಿನಾ. ಸೊ ಇರಾನ್ನ ರಾಜನಾದಂತಹ ಡೇರಿಯಸ್ ಒಂದನೇ ಡೇರಿಯಸ್ನ ಶಾಸನಗಳನ್ನು ಇವರು ಕಾಪಿ ಮಾಡ್ತಾರೆ, ಓಕೆ. ಮೀನ್ಸ್ ಅದೇ ರೀತಿಯ ಅದೇ ಮಾದರಿಗಳ ಶಾಸನಗಳನ್ನು ಹೊರಡಿಸ್ತಾರೆ ಯಾರು, ಈ ಅಶೋಕ ಅವರು, ಸರಿನಾ. ಆ್ಯಂಡ್ ದೆನ್ ಅವರು ಯಾರು, ಅಶೋಕ ಅವರು ಬುದ್ಧನ ಜನ್ಮಸ್ಥಳವಾದ ಲುಂಬಿಣಿಗೆ ಭೇಟಿ ನೀಡಿದರು. ಅವರು ಲುಂಬಿಣಿಯ ಬಳಿ ರೂಮಿನಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಓಕೆ, ರೂಮಿನಿ ಪಿಲ್ಲರ್ ಎಡಿಕ್ಟ್ ಅಂತ ಕರಿತೀವಿ ನಾವು ಅದನ್ನು, ಎಂಬ ಶಾಸನವನ್ನು ಬಿಡುಗಡೆ ಮಾಡಿದರು, ಸರಿನಾ. ಅದರಲ್ಲಿ ಅವರು ಲುಂಬಿಣಿ ಜನರಿಗೆ ತೆರಿಗೆಯನ್ನು 1/8 ಬದಲಿಗೆ 1/6 ಆಗಬೇಕಾಯಿತು, ಓಕೆ. 1/6 ಬದಲಿಗೆ 1/8ಕ್ಕೆ ಕಡಿತಗೊಳಿಸಿದರು, ಓಕೆ. 1/6 1/8 ಅಂದರೆ ಎಷ್ಟು? ಇವಾಗ 1/6 ಅಂದರೆ ಎಷ್ಟಾಗುತ್ತೆ? 1/6 ಅಂದರೆ 16.33% ಆಗುತ್ತೆ, ಓಕೆ. 16.33 ಆಗುತ್ತೆ. ಬಟ್ ಅದೇ 1.8 ಅಂದರೆ ಎಷ್ಟಾಗುತ್ತೆ? 12.5 ಆಗುತ್ತೆ, ಓಕೆ. ಸೊ 16%, ನೀವು 100 ರೂಪಾಯಿ ನೀವು ಏನಾದರೂ ಗಳಿಸಿದ್ರಿ ಅಂದರೆ ನನಗೆ 16% ಟ್ಯಾಕ್ಸ್ ಕೊಡೋದು ಬೇಡ, ನೀವು ಜಸ್ಟ್ 12 ರೂಪಾಯಿ ಟ್ಯಾಕ್ಸ್ ಕೊಡ್ರಿ ಅಂತ ಇಳಿಕೆ ಮಾಡಿದ್ರು. ಯಾವುದನ್ನ? ಟ್ಯಾಕ್ಸನ್ನು. ಯಾರು? ಅಶೋಕ ಅವರು, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ 1/6 ಇಂದ 1/8ಕ್ಕೆ ಅವರು ಇಳಿಕೆ ಮಾಡ್ತಾರೆ. ಯಾರು? ರಾಜ ಅಶೋಕ. ಎಲ್ಲಿ? ಈ ಲುಂಬಿಣಿಯ ಜನರಿಗೆ, ಓಕೆ. ಸೊ ಅಲ್ಲಿ ಯಾವೊಂದು ಶಾಸನವನ್ನು ಹೊರಡಿಸಿದರು? ರೂಮಿನಿ ಪಿಲ್ಲರ್ ಎಡಿಕ್ಟ್ ಅಂತ ಕರಿತೀವಿ ನಾವು ಅದನ್ನು, ಸರಿನಾ. ಸೊ ರೂಮಿನಿ ಪಿಲ್ಲರ್ ಎಡಿಕ್ಟನ್ನು ಹೊರಡಿಸಿದರು. ಎಲ್ಲಿ? ಈ
ಲುಂಬಿನಿ ವನದಲ್ಲಿ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಅಶೋಕನಿಗೆ ಅಸಂಬಂಧಿತ ಅಸಂಧಿ ಮಟ್ಟ ಮತ್ತು ಕರ್ವಾಕಿ ಮತ್ತು ಪದ್ಮಾವತಿ ಎಂಬ 3 ರಾಣಿಯರಿದ್ದರು. ಅಶೋಕನ ಪತ್ನಿಯರ ಹೆಸರು ಕೇಳ್ತಾನೆ. ಅಶೋಕನ ರಾಣಿಯರ ಹೆಸರು ಯಾರ್ಯಾರು? ಒಂದು ಅಸಂಧಿ ಮಟ್ಟ, ಇನ್ನೊಂದು ಕರ್ವಾಕಿ, ಇನ್ನೊಂದು ಪದ್ಮಾವತಿ. ಪದ್ಮಾವತಿ ಜಯಸಿಂಗನ ಪತ್ನಿ ಪದ್ಮಾವತಿ ಅಲ್ಲ, ಇದು ಅಶೋಕನ ಪತ್ನಿ ಪದ್ಮಾವತಿ, ಸರಿನಾ. ಸೊ ಇವರು ಪದ್ಮಾವತಿ ಅನ್ನುವ 3 ರಾಣಿಯರಿದ್ದರು. ಯಾರಿಗೆ? ರಾಜ ಅಶೋಕನಿಗೆ. ಅವಾಗ ರಾಜನಿಗೆ ಬಹುಪತ್ನಿತ್ವ ಇತ್ತು, ಇವಾಗ ಮಂತ್ರಿಗಳಿಗೆ ಬಹುಪತ್ನಿತ್ವ ಇದೆ, ಅಷ್ಟೇ, ಸಿಂಪಲ್. ಇವಾಗ ರಾಜಕಾರಣಿಗಳಿಗೆ ಅಷ್ಟೇ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಅವರಿಗೆ ಮಹೇಂದ್ರ, ತಿವಾರ, ಕುನಾಲ ಮತ್ತು ಜೌಲಕ ಎಂಬ 4 ಗಂಡು ಮಕ್ಕಳಿದ್ದರು. ಇವರ ಮಕ್ಕಳು ಯಾರು ಅಂತ ನೀವು ಮೊನ್ನೆ ಇದರಲ್ಲಿ RPF ಎಕ್ಸಾಮಲ್ಲಿ ಕೇಳಿದ್ದ ನೋಡಿ. ಸೊ ಯಾರು ಕೊಟ್ಟಿದ್ರು ಅಲ್ಲಿ? ಈ ತಿವಾರ ಅನ್ನೋದು ಕೊಟ್ಟಿದ್ರು ಅನ್ಸುತ್ತೆ, ಆಪ್ಷನ್ ಎ ಮ್ಯಾಕ್ಸಿಮಮ್. ಸೊ ಅವರಿಗೆ ಮಕ್ಕಳು ಯಾರಿದ್ರು ಅಂದರೆ ಈ ಮಹೇಂದ್ರ, ತಿವಾರ, ಕುನಾಲ ಮತ್ತು ಜೌಲಕ ಎಂಬ 4 ಮಕ್ಕಳಿದ್ರು. ನಮಗೆ ಇಬ್ಬರೇ ಗೊತ್ತಿರ್ತಾರೆ, ಒಬ್ರು ಮಗಳು ಒಬ್ಬ ಮಗ. ಯಾರು? ಮಹೇಂದ್ರ ಮತ್ತು ಸಂಘಮಿತ್ರೆ. ಯಾಕಂದರೆ ಅವರು ಶ್ರೀಲಂಕಾ ಕಳಿಸಿರ್ತಾರೆ ಧರ್ಮ ಪ್ರಚಾರ ಮಾಡಲಿಕ್ಕೆ. ಬಟ್ ಅವ್ರನ್ನ ಹೊರತುಪಡಿಸಿಯೂ ಕೂಡ ಇನ್ನೊಬ್ಬಳು ಮಗಳಿದ್ಳು, ಹಾಗೆ ಇನ್ನೂ 3 ಜನ ಗಂಡು ಮಕ್ಕಳಿದ್ರು. ಟೋಟಲ್ ಎಷ್ಟಂದರೆ 6 ಜನ ಮಕ್ಕಳಿದ್ರು. 4 ಗಂಡು 2 ಹೆಣ್ಣು, ಟೋಟಲಿ ಅರ್ಧ ಡಜನ್, ಸರಿನಾ, ಗೊತ್ತಿರಲಿ ನಿಮಗೆ. ಸೊ ಮಹೇಂದ್ರ, ತಿವಾರ, ಕುನಾಲ ಮತ್ತು ಜೌಲಕ, ಹಾಗೆ ಸಂಘಮಿತ್ರ ಮತ್ತು ಚಾರುಮತಿ ಎನ್ನುವ 2 ಹೆಣ್ಣು ಮಕ್ಕಳಿದ್ದರು, ಸರಿನಾ. ಹಾಗೆ ಈ ಚಾರುಮತಿಯನ್ನು ಯಾವ ರಾಜನಿಗೆ ಕೊಟ್ಟು ಮದುವೆ ಮಾಡಿದರು? ನೇಪಾಳದ ಒಬ್ಬ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಈ ಚಾರುಮತಿಯನ್ನು, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಮಹೇಂದ್ರ ಮತ್ತು ಸಂಘಮಿತ್ರರು ಬೌದ್ಧರಾದರು ಮತ್ತು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಶ್ರೀಲಂಕಾಕ್ಕೆ ಅಥವಾ ಸಿಲೋನಿಗೆ ಹೋದರು. ಶ್ರೀಲಂಕಾದ ಪ್ರಾಚೀನ ಹೆಸರು ಯಾವುದು ಅಂದರೆ ಸಿಲೋನ್ ಆಗಿತ್ತು, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ 232 BCಯಲ್ಲಿ ಅಶೋಕನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯವು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗಲಿಲ್ಲ. ಇಡೀ ಸಾಮ್ರಾಜ್ಯವನ್ನು ಪೂರ್ವ ಪಶ್ಚಿಮ ಎಂದು ವಿಂಗಡಿಸಲಾಗಿದೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಅಶೋಕ ನಂತರ ಆಳಿದವರು ಯಾರು ಅಂತ ಕೇಳ್ತಾರೆ ನಿಮಗೆ? ದಶರಥ ರಾಜ. ದಶರಥ ರಾಜ. ಈ ದಶರಥ ರಾಜ ಅನ್ನೋರು, ದಶರಥ ಮೌರ್ಯ ಅನ್ನೋರು ಈ ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಯಾರು? ಈ ಅಶೋಕನ ನಂತರ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಪಶ್ಚಿಮ ಭಾಗದಲ್ಲಿ ಕುನಾಲ ಆಡಳಿತ ನಡೆಸುತ್ತಿತ್ತು. ಎಲ್ಲಿ? ಈ ಮೌರ್ಯ ಆಡಳಿತ ನಡೆಸುವಾಗಲೇ ಕುನಾಲ ಪಶ್ಚಿಮ ಭಾಗದ ಆಡಳಿತ ನಡೆಸ್ತಾ ಇತ್ತು. ಹಾಗೆ ಬೃಹದ್ರಥನನ್ನು ಈ ಸಾಲಿನಲ್ಲಿ ಕೊನೆಯದಾಗಿ ಮೌರ್ಯ ರಾಜನಾಗಿದ್ದನು. ಮೌರ್ಯ ರಾಜವಂಶದ ಮೊದಲ ದೊರೆ ಚಂದ್ರಗುಪ್ತ ಮೌರ್ಯ, ಕೊನೆಯ ದೊರೆ ಬೃಹದ್ದತ ಮೌರ್ಯ. ಈ ಬೃಹದ್ದತನ ಮೌರ್ಯನನ್ನು ಕೊಂದವರೇ ಯಾರು ಅಂದರೆ ಅವನ ಸೇನಾಧಿಪತಿ, ಕಮಾಂಡರ್ ಯಾರು? ಪುಷ್ಯಮಿತ್ರ ಶೃಂಗ. ಸೊ ಈ ಪುಷ್ಯಮಿತ್ರ ಶೃಂಗ ಏನು ಮಾಡ್ತಾನೆ? ಅವನ ಕಮಾಂಡರ್ ಆಗಿರ್ತಾನೆ. ಈ ಬೃಹದ್ದತ ಮೌರ್ಯನನ್ನು ಕೊಂದು ಏನು ಮಾಡ್ತಾನೆ? ಶೃಂಗ ಮನೆತನವನ್ನು ಸ್ಟಾರ್ಟ್ ಮಾಡ್ತಾನೆ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಆರ್ಡ್ರಲ್ಲಿ ಕೇಳ್ತಾನೆ ನಿಮಗೆ, ಹರ್ಯಂಕ ರಾಜವಂಶ, ಹರ್ಯಂಕ ಆದ ನಂತರ ಬಂದಿರೋ ರಾಜವಂಶ ಯಾವುದು? ನಾಗ ರಾಜವಂಶ, ನಾಗ ಆದ ನಂತರ ನಂದ ರಾಜವಂಶ, ನಂದ ಆದ ನಂತರ ಮೌರ್ಯ ರಾಜವಂಶ, ಮೌರ್ಯ ಆದ ನಂತರ ನಿಮಗೆ ಬರೋದು ಈ ಶುಂಗ ರಾಜವಂಶ, ಶುಂಗ ಆದ ನಂತರ ನಿಮಗೆ ಬರೋದು ಯಾವುದು ಅಂದರೆ ಕಣ್ವ ರಾಜವಂಶ, ಸರಿನಾ. ಕಣ್ವ ಆದ ನಂತರ ಬರೋರು ಯಾರು? ಶಾತವಾಹನರು, ಸರಿನಾ, ಗೊತ್ತಿರಲಿ ನಿಮಗೆ. ಸೊ ಇದು ಆರ್ಡ್ರಲ್ಲಿ ಬರ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಅಶೋಕನ ಶಾಸನಗಳ ಬಗ್ಗೆ. ಸೊ ಅಶೋಕನ ಶಾಸನಗಳು ಯಾವ್ಯಾವ ದೇಶದಲ್ಲಿ ಕಂಡುಬಂದಿದ್ದಾವೆ, ಎಷ್ಟು ದೇಶಗಳಲ್ಲಿ ಅಂತ ಕೇಳಿದಾನೆ ಒಂದು ಕ್ವಶನ್ ಪೇಪರಲ್ಲಿ. ಸೊ ಟೋಟಲಿ 4 ದೇಶಗಳಲ್ಲಿ ಕಂಡುಬಂದಿದ್ದಾವೆ. ಯಾವುದು? ಒಂದು ಭಾರತ, ನೇಪಾಳ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಭಾಗದಲ್ಲಿ ಟೋಟಲಿ 4 ದೇಶಗಳಲ್ಲಿ ಈ ಅಶೋಕನ ಶಾಸನಗಳು ಕಂಡುಬಂದಿದ್ದಾವೆ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಅಶೋಕನ ಹೆಸರು ಮೈನರ್ ರಾಕ್ ಎಡಿಕ್ಟ್. ಸೊ ಇದರಲ್ಲಿ ಮೈನರು ಮತ್ತು ಮೇಜರ್ ರಾಕ್ ಎಡಿಕ್ಟ್ ಅಂತ ಬರ್ತವೆ. ಮೈನರ್ ಅಂದರೆ ಅತಿ ಚಿಕ್ಕದು, ಮೇಜರ್ ಅಂದರೆ ದೊಡ್ಡದು ಅಂದಂಗೆ ಅಷ್ಟೇ. ಸೊ ಮೈನರ್ ರಾಕ್ ಎಡಿಕ್ಟ್ 1ರ ಪ್ರತಿಗಳಲ್ಲಿ ಮಾತ್ರ ಕಂಡು ಬರುತ್ತೆ ಅಶೋಕನ ಅಂತೇಳಿ. ಹಿಂಗೆ ಅಶೋಕ ಅನ್ನೋ ಹೆಸರು ಮೈನರಲ್ಲಿ ಮಾತ್ರ ಕಂಡು ಬಂದಿದೆ. ಮೇಜರ್ ರಾಕ್ ಎಡಿಕ್ಟಲ್ಲಿ ಅಶೋಕ ಅನ್ನೋ ಹೆಸರು ಕಂಡು ಬಂದಿಲ್ಲ, ಸರಿನಾ, ಇದು ಗೊತ್ತಿರಲಿ ನಿಮಗೆ. ಬಟ್ ಮೇಜರ್ ರಾಕ್ ಎಡಿಕ್ಟಲ್ಲಿ ಏನಂತ ಕಂಡು ಬರ್ತಿತ್ತು? ದೇವನಾಂ ಪ್ರಿಯದರ್ಶಿ ಅಂತ ಕಂಡು ಬರ್ತಿತ್ತು. ಮೇಜರ್ ದೇವನಾಂ ಪ್ರಿಯದರ್ಶಿ ಅಂತ ಕಂಡು ಬರ್ತಿತ್ತು. ಮೈನರಲ್ಲಿ ಅಶೋಕ ಅಂತ ಕಂಡು ಬರ್ತಿತ್ತು. ಸೊ ಅವಾಗ ನಮ್ಮ ಮುಂದೆ ಎಲ್ಲ ಬ್ರಿಟಿಷರು ಸಿಕ್ತಲ್ವ, ಇವೆಲ್ಲವೂ ಕೂಡ. ಸೊ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಇಲ್ಲಿ ಕೆಲವೊಂದು ಕಡೆ ಅಶೋಕ ಇದೆ, ಈ ಅಶೋಕನೇ ರಾಜ ಬೇರೆ ಇರಬೇಕು, ಈ ದೇವನಾಂ ಪ್ರಿಯದರ್ಶಿ ಅನ್ನುವ ರಾಜನೇ ಬೇರೆ ಇರಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಬಟ್ ಮುಂದೆ ನಮ್ಮ ಮಸ್ಕಿಯಲ್ಲಿ ಒಂದು ಶಾಸನ ಸಿಗುತ್ತೆ. ಮಸ್ಕಿಯ ಮೈನರ್ ರಾಕ್ ಎಡಿಕ್ಟಲ್ಲಿ, ಮೈನರ್ ರಾಕ್ ಎಡಿಕ್ಟ್ ಅಂತ ಕರಿತೀವಿ ನಾವು ಮಸ್ಕಿದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಕ್ಕೆ. ಸೊ ಆ ಮೈನರ್ ರಾಕ್ ಎಡಿಕ್ಟಲ್ಲಿ ಒಂದು ಹೆಸರು ಕಂಡು ಬರುತ್ತೆ, ದೇವನಾಂ ಪ್ರಿಯದರ್ಶಿ ರಾಜಾಶ ಅಶೋಕ ಅಂತ ಕಂಡು ಬರುತ್ತೆ. ಸೊ ಪೂರ್ಣ ಹೆಸರು ಕಂಡು ಬರುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಏನಂತ, ಈ ದೇವನಾಂ ಪ್ರಿಯದರ್ಶಿ ಬೇರೆ ಅಲ್ಲ, ಹಾಗೆ ಈ ಅಶೋಕ ಬೇರೆ ಅಲ್ಲ ಅಂತ. ಸೊ ದೇವನಾಂ ಪ್ರಿಯದರ್ಶಿ ರಾಜಾ ಅಶೋಕ ಅಂತ ಕಂಡು ಬರ್ತಕ್ಕಂತಹ ಮೊದಲ ಶಾಸನ ಯಾವುದು ಅಂದರೆ ಮಸ್ಕಿಯ ಶಾಸನ, ಸರಿನಾ. ಮಸ್ಕಿಯ ಶಾಸನ ಎಲ್ಲಿ ಕಂಡು ಬರುತ್ತೆ? ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬಲ್ಲಿ ಕಂಡು ಬರುತ್ತೆ, ಸರಿನಾ, ಗೊತ್ತಿರಲಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಚಿಕ್ಕ ಶಾಸನ ಯಾವುದು ಅಂದರೆ ಇದೇ ಮಸ್ಕಿ ಶಾಸನ.
ಸರಿನಾ. ಹಾಗೆ ಅತ್ಯಂತ ದೊಡ್ಡ ಶಾಸನ ಯಾವುದು? ಸನ್ನತಿಯ ಶಾಸನ, ಸರಿನಾ. ಸೊ ಸನ್ನತಿಯ ಸಮೀಪದಲ್ಲಿ ಒಂದು ಶಾಸನ ಕಂಡುಬರುತ್ತೆ. ಆ ಸನ್ನತಿಯ ಸಮೀಪದಲ್ಲಿ ಕಂಡುಬರ್ತಕ್ಕಂಥ ಶಾಸನ ಅಶೋಕನ ಅತ್ಯಂತ ದೊಡ್ಡ ಶಾಸನ, ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಓಕೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ, ಅವರು ಬಬ್ರು ಶಾಸನದಲ್ಲಿ ಅವರು ಬುದ್ಧ ಮತ್ತು ಧಮ್ಮ ಮತ್ತು ಸಂಘದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದರು ಎಂದು ಹೇಳುತ್ತಾರೆ. ಸೊ ಅವರು ಬಬ್ರು ಶಾಸನದಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳ್ತಾನೆ. ಓಕೆ. ಸೊ ಬಬ್ರು ಶಾಸನ ಎದಕ್ಕೆ ಸಂಬಂಧಿಸಿದೆ? ಬುದ್ಧ ಧಮ್ಮ ಮತ್ತು ಸಂಘದಲ್ಲಿ. ಓಕೆ. ಈ 3 ಟೈಪ್ ಬರ್ತವೆ, ಸರಿನಾ. ಇವು 3 ಪ್ರಕಾರಗಳು ಬರ್ತವೆ ಎಲ್ಲಿ? ಈ ಬೌದ್ಧ ಧರ್ಮದಲ್ಲಿ. ಓಕೆ. ಬುದ್ಧ, ಧಮ್ಮ ಮತ್ತು ಸಂಘ ಅಂತೇಳಿ. ಓಕೆ. ಸೊ ಇದರಲ್ಲಿ ಸಂಪೂರ್ಣ ನಂಬಿಕೆ ಹೊಂದಿದ್ದವರು ಯಾರು ಅಂದರೆ ಈ ಅಶೋಕ ಹೊಂದಿದ್ರು ಅಂತ ಹೇಳ್ತಾರೆ. ಯಾವುದರಲ್ಲಿ? ಈ ಬಬ್ರು ಶಾಸನದಲ್ಲಿ, ಸರಿನಾ. ಆ್ಯಂಡ್ ದೆನ್ ರಾಕ್ ಎಡಿಕ್ಟ್ 7ನೇ ರಾಕ್ ಎಡಿಕ್ಟ್ರಲ್ಲಿ ಅವರು ಎಲ್ಲ ಪಂಥಗಳು ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧತೆಯನ್ನು ಬಯಸುತ್ತವೆ ಎಂದು ಹೇಳಿದ್ದಾರೆ. ಈ ವಾಕ್ಯ ಕೊಟ್ಟು ಎಷ್ಟನೇ ಒಂದು ರಾಕ್ ಎಡಿಕ್ಟಲ್ಲಿ ಹೇಳಿದ್ದಾರೆ ಅಂತ ಕೇಳ್ತಾನೆ. ಓಕೆ. 7ನೇ ರಾಕ್ ಎಡಿಕ್ಟಲ್ಲಿ ಹೇಳಿದ್ದಾರೆ. ಯಾವುದು? ಎಲ್ಲ ಪಂಥಗಳು ಸ್ವಯಂ ನಿಯಂತ್ರಣ ಮತ್ತು ಮನಸ್ಸಿನ ಶುದ್ಧತೆಯನ್ನು ಬಯಸುತ್ತವೆ. ಓಕೆ. ಮನಸ್ಸು ಶುದ್ಧವಾಗಿರಬೇಕಪ್ಪ ಅಂತ ಹೇಳ್ತಾರೆ. ಎಷ್ಟನೇದು? 7ನೇ ಶಾಸನದಲ್ಲಿ. ಹಾಗೆ 13ನೇ ಬಂಡೆಗಲ್ಲು ಶಾಸನ. ಓಕೆ. ಎಲ್ಲ ಶಾಸನಗಳಲ್ಲಿ ಅತ್ಯಂತ ಉದ್ದವಾದ ಶಾಸನವಾಗಿದೆ. ಯಾವುದು? 13ನೇ ಬಂಡೆಗಲ್ಲು ಶಾಸನ ಏನಿದೆ ಅಲ್ವಾ, ರಾಕ್ ಎಡಿಕ್ಟು. ಸೊ ಇದು ಅತ್ಯಂತ ಉದ್ದವಾದ ಶಾಸನವಾಗಿದೆ, 13ನೇದು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಅಶೋಕ ಎಂಬ ಹೆಸರನ್ನು ಮಷ್ಕಿ ಶಾಸನದಲ್ಲಿ ಮೈನರ್ ರಾಕ್ ಎಡಿಕ್ಟ್ 1 ಉಲ್ಲೇಖಿಸಲಾಗಿದೆ, ಸರಿನಾ. ಇದು ಸಿಂಪಲ್, ಯಾವಾಗಲೇ ಹೇಳಿದೆ ನಿಮಗೆ. ಹಾಗೆ 13ನೇ ರಾಕ್ ಎಡಿಕ್ಟು 13ನೇ ಬಂಡೆಗಲ್ಲು ಶಾಸನ ಅತ್ಯಂತ ಉದ್ದವಾದ ಶಾಸನ ಅಂತ ಹೇಳಿದೆ. ಸೊ ಅದರಲ್ಲಿ ಏನು ಹೇಳಲಾಗಿದೆ? ಕಳಿಂಗದ ಯುದ್ಧದ ಬಗ್ಗೆ ಹೇಳಲಾಗಿದೆ. ಆ ಒಂದು ಶಾಸನ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಪ್ರಸ್ತುತ ಒಡಿಸ್ಸಾ ಭಾಗದಲ್ಲಿ ಕಂಡುಬರುತ್ತೆ, ಸರಿನಾ. ಹಾಗೆ 10 ಸ್ತಂಭ ಶಾಸನಗಳಿದ್ದಾವೆ. 10 ಸ್ತಂಭ ಶಾಸನಗಳಿದ್ದಾವೆ. ಯಾರ್ದು? ಈ ಅಶೋಕ ಅವ್ರದ್ದು. ಹಾಗೆ 7 ಪ್ರಮುಖ ಸ್ತಂಭ ಶಾಸನಗಳು ಮತ್ತು 3 ಸಣ್ಣ ಸ್ತಂಭ ಶಾಸನಗಳಿದ್ದಾವೆ. ಟೋಟಲಿ 10 ಇದ್ದಾವೆ. 10ರಲ್ಲಿ 7 ಪ್ರಮುಖವಾಗಿದ್ದಾವೆ, ಹಾಗೆ 3 ಮೈನರ್ ಆಗಿದ್ದಾವೆ. 7 ಮೇಜರು 3 ಮೈನರ್ ಆಗಿದ್ದಾವೆ. ಟೋಟಲಿ 10 ಇದ್ದಾವೆ, ಸರಿನಾ. 10 ಸ್ತಂಭ ಶಾಸನಗಳನ್ನು ಹೊರಡಿಸಿದ್ದಾರೆ ಯಾರು? ರಾಜ ಅಶೋಕ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಈ ಲುಂಬಿನಿ ಸ್ತಂಭ ಶಾಸನವು ಬುದ್ಧನ ಜನನದ ಬಗ್ಗೆ ಹೇಳುತ್ತೆ. ಓಕೆ. ಸೊ ಅವ್ರು ಲುಂಬಿನಿಗೆ ಹೋಗಿದ್ರು, 1/6 ಇದ್ದ ಒಂದು ಟ್ಯಾಕ್ಸನ್ನು 1/8 ಮಾಡ್ತಾರೆ. ಓಕೆ. ಮೀನ್ಸ್ 16% ಇದ್ದದನ್ನು ಏನು ಮಾಡ್ತಾರೆ? 12% ಇಳಿಸ್ತಾರೆ. ಸೊ ಅವಾಗ ಒಂದು ಶಾಸನವನ್ನು ಹೊರಡಿಸಿರ್ತಾರೆ. ಯಾವ ಶಾಸನ? ಈ ರುಮಿನಿ ಸ್ತಂಭ ಶಾಸನ, ಸರಿನಾ. ಸೊ ಆ ರುಮಿನಿ ಸ್ತಂಭ ಶಾಸನದಲ್ಲಿ ಏನು ಹೇಳಲಾಗಿದೆ ಅಂದರೆ ಬುದ್ಧನ ಜನನದ ಬಗ್ಗೆ ಹೇಳಲಾಗಿದೆ, ಸರಿನಾ. ಹಾಗೆ ಈ ಮೈನರ್ ಪಿಲ್ಲರ್ ಎಡಿಕ್ಟ್ 1 ಸಿಸ್ಕಮ್ ಎಡಿಕ್ಟ್ ಎಂದು ಕರೆಯಲಾಗ್ತದೆ. ಓಕೆ. ಶಿಷ್ಕಮ್ ಅಂತ ಬರುತ್ತೆ. ಆ ಶಿಷ್ಕಮ್ ಎಡಿಕ್ಟ್ ಅಂತಾನೆ ಯಾವ ಒಂದು ಪಿಲ್ಲರ್ಗೆ, ಯಾವ ಒಂದು ಶಾಸನಕ್ಕೆ ಕರಿತೀವಿ ಅಂತ ಕೇಳ್ತಾನೆ. ಓಕೆ. ಸೊ ಮೈನರ್ ಪಿಲ್ಲರ್ ಎಡಿಕ್ಟ್. ಓಕೆ. ಸೊ ಮೈನರ್ ಪಿಲ್ಲರ್ ಎಡಿಕ್ಟ್ 1ಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಶಿಷ್ಕಮ್ ಎಡಿಕ್ಟ್ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ಸಂಘದಲ್ಲಿನ ವಿಭಜನೆಯ ಬಗ್ಗೆ ಹೇಳುತ್ತೆ. ಓಕೆ. ಸೊ ಏನು ಬುದ್ಧ ಧರ್ಮದಲ್ಲಿ ಸಂಘಗಳು ಕಂಡುಬರ್ತಾ ಗೊತ್ತಾ? ಆ ಸಂಘಗಳಲ್ಲಿ ವಿಭಜನೆ ಆಗ್ತದೆ. ಸೊ ಅದ್ರ ಬಗ್ಗೆ ಹೇಳಿರ್ತಕ್ಕಂತಹ ಶಾಸನ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ, ಕೌಶುಂಬಿಯ ಸ್ತಂಭ ಶಾಸನವನ್ನು ಜಹಾಂಗೀರ್ ಅಲಹಾಬಾದಿಗೆ ಸ್ಥಳಾಂತರಿಸಿದನು. ಓಕೆ. ಸೊ ಈ ಕೌಶಂಬಿಯಲ್ಲಿ ಒಂದು ಸ್ತಂಭ ಶಾಸನವನ್ನು ಹೊರಡಿಸಿರ್ತಾರೆ. ಟೋಟಲಿ 10 ಸ್ತಂಭ ಶಾಸನ ಇದ್ದಾವೆ ಅಂತ ಹೇಳಿದೆ. ಆ ಒಂದು ಸ್ತಂಭ ಶಾಸನ ಯಾವುದು? 10ರಲ್ಲಿ ಒಂದು ಯಾವುದು ಅಂದರೆ ಕೌಶುಂಬಿಯ ಸ್ತಂಭ ಶಾಸನ. ಈ ಕೌಶುಂಬಿಯ ಸ್ತಂಭ ಶಾಸನ ಈ ಜಹಾಂಗೀರ ಕುಡಿದ ನಿಶೆ ಒಳಗೆ, ಜ್ಯೂಸ್ ಹೊಡೆದ ನಿಶೆ ಒಳಗೆ ಏನು ಮಾಡ್ತಾನೆ? ಈ ಕೌಶುಂಬಿಯಿಂದ ಅಲಹಾಬಾದ್ಗೆ ಸ್ಥಳಾಂತರ ಮಾಡ್ತಾನೆ. ಯಾರು? ಈ ಜ್ಯೂಸ್ ಹೊಡೆಯೋ ಜಹಾಂಗೀರು. ಓಕೆ. ಗೊತ್ತಿರಲಿ ಇದು ನಿಮಗೆ. ಈ ಜಹಾಂಗೀರ್ ಯಾರ ಮಗ? ಅಕ್ಬರ್ನ ಮಗ, ಸರಿನಾ. ಹಾಗೆ ಸಲೀಮ್ ಅನ್ನೋದು ಇವನ ಪೂರ್ವ ಹೆಸರು. ಅನಾರ್ಕಲಿಯ ಲವರ್ ಯಾರು? ಇದೇ ಸಲೀಮ, ಸರಿನಾ. ಗೊತ್ತಿರಲಿ. ಸಲೀಮ್ ಯಾರು? ಜಹಾಂಗೀರ್, ಸರಿನಾ. ಸಲೀಮ ಮತ್ತು ಜಹಾಂಗೀರ್ ಇಬ್ಬರು ಬೇರೆ ಬೇರೆ ಅಲ್ಲ, ಇಬ್ಬರು ಕೂಡ ಒಬ್ಬ ವ್ಯಕ್ತಿ, ಸರಿಯಾ. ಹಾಗೆ ಏನು ಮಾಡ್ತಾನೆ ಇವನು? ಕೌಸುಂಬಿಯ ಸ್ತಂಭ ಶಾಸನವನ್ನು ಅಲಹಾಬಾದ್ಗೆ ಸ್ಥಳಾಂತರ ಮಾಡ್ತಾನೆ. ಹಾಗೆ ಇನ್ನೂ 2 ಶಾಸನಗಳು ಬರ್ತವೆ. ಒಂದು ಮಿರತ್ ಸ್ತಂಭ ಶಾಸನ, ಇನ್ನೊಂದು ಸೋಂಪಾರ ಸ್ತಂಭ ಶಾಸನ ಅಂತ. ಈ 2 ಸ್ತಂಭ ಶಾಸನಗಳನ್ನು ಇನ್ನೊಬ್ಬ ಹುಚ್ಚುಕೋಟಿ ಯಾರು ಅಂದರೆ ಈ ಫಿರೋಜ್ ಶಾ ತುಘಲಕ್. ಓಕೆ. ಇವನೇನು ಮಾಡ್ತಾನೆ ಅಂದರೆ ದೆಹಲಿಗೆ ಸ್ಥಳಾಂತರ ಮಾಡಿಬಿಡ್ತಾನೆ. ಎಂಥ ಹುಚ್ಚರು ಅಂದರೆ ಸುಮ್ಮನೆ ತಮ್ಮದು ಒಂದು ಹೊಸದು ಮಾಡ್ಕೊಂಡು ಹಾಕೋಬೇಕಿಲ್ವಾ? ಇಲ್ಲ, ಅವ್ರದ್ದು ಮೇಲೆ ಮತ್ತೊಂದು ಬರೀತಾರೆ ಇವ್ರು ಎಲ್ಲರೂ ಕೂಡ, ಸರಿನಾ. ಯಾರು? ಈ ಫಿರೋಜ್ ಶಾ ತುಘಲಕ್ ಆಗಲಿ ಮತ್ತು ಜಹಾಂಗೀರ್ ಆಗಲಿ, ಸರಿನಾ. ಸೊ ಇವರು ದೆಹಲಿಗೆ ತರ್ತಾರೆ. ಈ ದೆಹಲಿಗೆ 2 ಶಾಸನ ತರ್ತಾನೆ. ಒಂದು ಮಿರತ್ ಸ್ತಂಭ ಶಾಸನ ಮತ್ತು ಸೋಂಪಾರ ಸ್ತಂಭ ಶಾಸನ. ಯಾರು? ಫಿರೋಜ್ ಶಾ ತುಘಲಕ್. ಬಟ್ ಈ ಅಲಹಾಬಾದ್ಗೆ ತಂದಿರತಕ್ಕಂಥ ಶಾಸನ ಯಾವುದು? ಕೌಶುಂಬಿ ಸ್ತಂಭ ಶಾಸನ. ಯಾರು? ಜಹಾಂಗೀರು, ಸರಿನಾ. ಇದು ಗೊತ್ತಿರಲಿ. ಹಾಗೆ ಈ ಮೊಟ್ಟ ಮೊದಲ ಬಾರಿಗೆ ಈ ಸ್ತಂಭ ಶಾಸನವನ್ನು ಅರ್ಥ ಮಾಡ್ಕೊಂಡು ಯಾರು? ಓಕೆ. ಎಲ್ಲ ಕೂಡ ಓಕೆ. ಆ ಸಮಯದಲ್ಲಿ ಏನೇನೋ ಬರೆದ್ರು, ಅವಾಗೆಲ್ಲ ಬರೆದ್ರು. ಇವಾಗ ಕನ್ನಡ ನಾವು ಓದ್ತಾ ಇದ್ದೀವಿ. ಓಕೆ. ಇಲ್ಲಿ ಕನ್ನಡ ಓದ್ತಾ ಇದ್ದೀವಿ, ಇಂಗ್ಲೀಷ್ನ ಓದ್ತಾ ಇದ್ದೀವಿ, ಹಿಂದಿನ ಓದ್ತಾ ಇದ್ದೀವಿ. ಇನ್ನೊಂದು 1000 ವರ್ಷಗಳಾದ ನಂತರ ಮುಂದಿನ ಜನಾಂಗಕ್ಕೆ ಕನ್ನಡ ಬರದೇ ಇರಬಹುದು, ಬರಬೇಕಂತ ರೂಲ್ಸ್ ಇಲ್ಲ. ಓಕೆ. ಇಂಗ್ಲೀಷ್ ಬರದೇ ಇರ್ಬೋದು, ಅದು ಕೂಡ ರೂಲ್ಸ್ ಇಲ್ಲ ಬರಬೇಕಂತ. ಹಿಂದಿ ಕೂಡ ಬರದೇ ಇರ್ಬೋದು. ಅವ್ರದ್ದೊಂದು ಯಾವುದೋ ಭಾಷೆ, ಹೊಸ ಭಾಷೆನೇ ಕ್ರಿಯೇಟ್ ಆಗಿರ್ಬೋದು. ಸೊ ಅವ್ರು ಏನಾದರೂ ನಮ್ಮ ಈ ಭಾಷೆಯನ್ನು
ಓದೋದಕ್ಕೆ ಒಂದೇ ಸರಿ ಓದಿದ್ರೆ ಓದೋಕ್ಕಾಗತ್ತಾ? ಅಲ್ಲಿ ಕೂಡ ಯಾವನೋ ಒಬ್ಬ ಬುದ್ಧಿವಂತ ಹುಟ್ಟು ಬರಬೇಕು. ಸೊ ಆ ರೀತಿ ನಮ್ಮ ಒಂದು ಶತಮಾನದಲ್ಲಿ ಒಬ್ಬರು ಹುಟ್ಟು ಬರ್ತಾರೆ. ಯಾರು ಅಂದರೆ ಜೇಮ್ಸ್ ಪ್ರಿನ್ಸೆಪನವರು, ಸರಿನಾ? ಸೊ ಜೇಮ್ಸ್ ಪ್ರಿನ್ಸೆಪನವರು ಬರ್ತಾರೆ. ಅವರು 1837ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನು ಓದ್ತಾರೆ, ಸರಿನಾ? ಸೊ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದ್ದವ್ರು ಯಾರು ಅಂತ ಕೇಳ್ತಾರೆ. ಇದೇ ಜೇಮ್ಸ್ ಪ್ರಿನ್ಸೆಪನವರು ಓದ್ತಾರೆ, ಸರಿನಾ? ಸೊ ಹಾಗೆ ನೆಕ್ಸ್ಟ್ ಏನು ಕೇಳ್ತಾನೆ ಅಂದರೆ ದ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ ಡ್ಯೂರಿಂಗ್ ಮೌರ್ಯ ಪೀರಿಯಡ್ ಅಂತ. ಇವಾಗ ಭೂಮಿಯನ್ನು ಬೇರೆ ಬೇರೆ ರೀತಿ ವಿಭಾಗ ಮಾಡ್ತಾರೆ. ಯಾಕೆ? ಟ್ಯಾಕ್ಸ್ ಅದರಿಂದ ಬರ್ತಿತ್ತು. ಸೊ ಒಳ್ಳೆ ಭೂಮಿ ಇದ್ದವನಿಗೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಹಾಕೋದು, ಸ್ವಲ್ಪ ಮಧ್ಯಮ ಭೂಮಿ ಇದ್ದರೆ ಅವನಿಗೆ ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಹಾಕೋದು, ಇನ್ನೂ ಸ್ವಲ್ಪ ಹೆಂಗೆ ಅಂದರೆ ಫುಲ್ ಮಡ್ಡಿ ಭೂಮಿ ಇರ್ತಾವಲ್ವ, ಸೊ ಆ ರೀತಿ ಹಾಳಾದ ಭೂಮಿ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಫುಲ್ ಕಡಿಮೆ ಟ್ಯಾಕ್ಸ್ ಹಾಕೋದು. ಆ ರೀತಿಯಿಂದ ಇವನು ಭೂಮಿಯನ್ನು 3 ರೀತಿಯ ಭಾಗಗಳಾಗಿ ವಿಂಗಡಿಸಿದ್ರು. ಸೊ ಯಾವ್ದ್ಯಾವ್ದು ಅಂದರೆ ಒಂದು ಕಲ್ಟಿವೇಟೆಡ್ ಲ್ಯಾಂಡು. ಕಲ್ಟಿವೇಟೆಡ್ ಲ್ಯಾಂಡ್ ಅಂದರೆ ಇವಾಗ ನಾವು ಮೆಕ್ಕಲು ಭೂಮಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಎರಿ ಭೂಮಿ ಅಂತ ಹೇಳ್ತೀವಿ, ಗೊತ್ತಾ ನಮ್ಮ ಕಡೆ ಎಲ್ಲ. ಅದಾದ ನಂತರ ಇನ್ನೊಂದು ಕರಿ ಭೂಮಿ, ಕರಿಮಣ್ಣಿನ ಭೂಮಿ ಅದ, ಚಲೋ ಹೊಲ ಅದ, ಓಕೆ, ಇವೆಲ್ಲ ಹೇಳ್ತೀವಿ ಗೊತ್ತಾ. ಸೊ ಅದನ್ನು ನಾವು ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ವ್ಯವಸಾಯ ಭೂಮಿ. ಸೊ ಈ ವ್ಯವಸಾಯ ಭೂಮಿಯನ್ನು ಏನಂತ ಕರಿತಿದ್ರು ಅಂದರೆ ಕೃಷ್ಟ ಅಂತ ಕರೀತಿದ್ರು. ಸೊ ಕೃಷ್ಟ ಅಂತ ಎದಕ್ಕೆ ಕರೀತಾರೆ ಅಂತ ಕೇಳ್ತಾನೆ. ಸೊ ಈ ಕಲ್ಟಿವೇಟೆಡ್ ಲ್ಯಾಂಡ್ಗೆ, ಈ ವ್ಯವಸಾಯ ಭೂಮಿಗೆ ಕೃಷ್ಟ ಅಂತ ಕರೀತಿದ್ರು. ಎಲ್ಲಿ? ಮೌರ್ಯನ ಸಾಮ್ರಾಜ್ಯದಲ್ಲಿ, ಮೌರ್ಯರ ಆಡಳಿತದಲ್ಲಿ. ಹಾಗೆ ಅನ್ಕಲ್ಟಿವೇಟೆಡ್ ವೇಸ್ಟ್ ಲ್ಯಾಂಡ್ಗೆ, ಓಕೆ, ಈ ಅನ್ಕಲ್ಟಿವೇಟೆಡ್ ವೇಸ್ಟ್ ಲ್ಯಾಂಡ್ಗೆ, ಅದು ಕಲ್ಟಿವೇಟ್ ಆಗೋದಿಲ್ಲ, ಅದು ವೇಸ್ಟ್ ಇದೆ, ಆ ಲ್ಯಾಂಡ್ಗೆ ಏನಂತ ಕರಿತಿದ್ರು ಅಂದರೆ ಅಕೃಷ್ಟ ಅಂತ ಕರಿತಿದ್ರು. ಕೃಷ್ಟ ಕಲ್ಟಿವೇಟೆಡು, ಅಕೃಷ್ಟ ಅಕಲ್ಟಿವೇಟೆಡು, ಸಿಂಪಲ್. ಓಕೆ, ಅನ್ಕಲ್ಟಿವೇಟೆಡು. ಆ್ಯಂಡ್ ದೆನ್ ಪ್ಯಾಶ್ಚರ್ ಲ್ಯಾಂಡ್ ಅಂತ ಬರುತ್ತೆ. ಈ ಪ್ಯಾಶ್ಚರ್ ಲ್ಯಾಂಡ್ಗೆ ಏನಂತ ಕರಿತಿದ್ರು ಅಂದರೆ ವಿವಿತ ಅಂತ ಕರಿತಿದ್ರು. ಎಲ್ಲಿ? ಮೌರ್ಯರ ಸಾಮ್ರಾಜ್ಯದಲ್ಲಿ, ಮೌರ್ಯರ ಆಡಳಿತದಲ್ಲಿ, ಅಶೋಕನ ಆಡಳಿತದಲ್ಲಿ, ಸರಿನಾ? ಇದು ಗೊತ್ತಿರ್ರಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇವರ ಅರ್ಥಶಾಸ್ತ್ರ, ಸರಿನಾ? ಸೊ ಇವ್ರ ಅರ್ಥಶಾಸ್ತ್ರ ಏನೇನಾಗಿತ್ತು, ಇವ್ರದ್ದು ಎಕನಾಮಿ ಏನೇನಾಗಿತ್ತು ಅಂದರೆ ಆದಾಯದ ಮುಖ್ಯ ಮೂಲವೆಂದರೆ ಭೂ ತೆರಿಗೆ, ಅದಾದ ನಂತರ ವ್ಯಾಪಾರದ ತೆರಿಗೆ ಮೇಲೆ ವಿಧಿಸುವ ತೆರಿಗೆ ಆಗಿತ್ತು. ಯಾರ್ದು? ಈ ಮೌರ್ಯರ ಆದಾಯ. ಹಾಗೆ ಭೂ ತೆರಿಗೆಯ ಉತ್ಪನ್ನದ 1/4ರಿಂದ 1/6 ಭಾಗವಾಗಿತ್ತು. ಓಕೆ, ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೆ 1/6 ಇದ್ರೇನೋ ಅವರು ಟ್ಯಾಕ್ಸ್ನ ಹಾಕ್ತಾ ಇದ್ರು ಅಂತ. ಬಟ್ 1/8ಗೆ ಇಳಿಸ್ತಾರೆ ಯಾರು? ರಾಜ ಅಶೋಕ, ಸರಿನಾ? ಬಟ್ ಇದು ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂದರೆ 1/4 ಹಾಕ್ತಿದ್ರು ಕೆಲವೊಂದು ಭೂಮಿಗೆ 1/6 ಕೂಡ ಹಾಕ್ತಿದ್ರು ಟ್ಯಾಕ್ಸ್ ಆಗಿ, ಸರಿನಾ? ಹಾಗೆ ರಾಜನ ಸ್ವಂತ ಭೂಮಿಯಿಂದ ಬರುವ ಆದಾಯವನ್ನು ಸೀತ ಎಂದು ಕರೆಯಲಾಗುತ್ತಿತ್ತು. ಓಕೆ, ರಾಜಂದು ಏನು ಸ್ವಲ್ಪ ಓನ್ಡ್ ಭೂಮಿ ಇರುತ್ತಲ್ವಾ, ಸೊ ಆ ಭೂಮಿಯಿಂದ ಬರುವ ಆದಾಯವನ್ನು ಏನಂತ ಕರೆಯಲಾಗ್ತಿದ್ರು ಅಂತ ಕೇಳ್ತಾರೆ. ಓಕೆ, ಸೀತ ಅಂತ ಕರೀತಾರೆ ಅದಕ್ಕೆ. ಓಕೆ, ಶೀತ, ಈ ಶೀತ ಅಲ್ಲ ನಮಗೆ ಬರ್ತದಲ್ಲ ಮೂಗಿಗೆ, ಆ ಶೀತ ಅಲ್ಲ. ಸೊ ಇದಕ್ಕೆ ರಾಜನ ಭೂಮಿಯಿಂದ ಬರತಕ್ಕಂಥ ಆದಾಯವನ್ನು ಸೀತ ಅಂತ ಕರೀತಿದ್ರು, ಸರಿನಾ? ಎಲ್ಲಿ? ಮೌರ್ಯರ ಆಡಳಿತದಲ್ಲಿ. ಹಾಗೆ ತೆರಿಗೆ ವಂಚನೆಯನ್ನು ಅತ್ಯಂತ ಗಂಭೀರ ಅಪರಾಧವೆಂದು ಪರಿಗಣಿಸಲಾಗ್ತಿತ್ತು ಮತ್ತು ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಹೇಳಲಾಗ್ತಿತ್ತು. ಏನಾದರೂ ಅವ್ರು ತೆರಿಗೆ ವಂಚನೆ ಮಾಡ್ತಿದ್ರು ಅಂದರೆ ಅವ್ರಿಗೆ ಮರಣದಂಡನೆ ಕೊಡ್ತಿದ್ರು. ಓಕೆ, ಮರಣ ಶಾಸನವನ್ನೇ, ಎಲ್ಲಿ? ಮೌರ್ಯರ ಪೀರಿಯಡಲ್ಲಿ, ಸರಿನಾ? ಇದು ಕೂಡ ಗೊತ್ತಿರಲಿ. ನಮ್ಮ ಸ್ಟೇಟ್ ಎಕ್ಸಾಮ್ PC ಎಕ್ಸಾಮಲ್ಲಿ ಏನೋ ಕೇಳಿದ್ದ ಅನಿಸುತ್ತೆ ಅದು ಕ್ವಶನು, ಸರಿ? ಅದು ಗೊತ್ತಿರಲಿ ನಿಮಗೆ. ಹಾಗೆ ಪನ್ನ ಮತ್ತು ಮಸಿಕಾ ಎಂಬ ಬೆಳ್ಳಿ ಮತ್ತು ತಾಮ್ರದ ಪಂಚಗುರುತು ನಾಣ್ಯಗಳಾಗಿದ್ದವು, ಸರಿನಾ? ಸೊ ಈ ಬೆಳ್ಳಿಯ ನಾಣ್ಯ ಯಾವುದು ಅಂದರೆ ಪನ ಎನ್ನುವ ಬೆಳ್ಳಿ ನಾಣ್ಯ ಮತ್ತು ಮಸಿಕಾ ಎನ್ನುವ ತಾಮ್ರದ ಪಂಚಗುರುತಿನ ನಾಣ್ಯಗಳು ಈ ಸಮಯದಲ್ಲಿ ಇದ್ವು, ಸರಿನಾ? ಪಂಚಗುರುತಿನ ನಾಣ್ಯಗಳು, ಪ್ರಿಂಟೆಡ್ ಅಲ್ಲ, ಪಂಚಗುರುತಿನ ನಾಣ್ಯಗಳು, ಸರಿನಾ? ಅದರ ಮೇಲೆ ಶೀಲ್ ಹೊಡಿತಿದ್ರು. ಸೊ ಆ ರೀತಿಯ ನಾಣ್ಯಗಳು ಯಾವುದು ಅಂದರೆ ಒಂದು ಪನ ಮತ್ತು ಮಸಿಕಾ. ಪನ ಅನ್ನೋದು ನಿಮಗೆ ಬೆಳ್ಳಿಯ ನಾಣ್ಯ ಆದರೆ ಮಸಿಕಾ ಅನ್ನೋದು ತಾಮ್ರದ ನಾಣ್ಯ ಆಗ್ತದೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಈ ಅಶೋಕನ ಕಾಲದಲ್ಲಿ ಬರ್ತಕ್ಕಂತಹ ಅಥವಾ ಈ ಮೌರ್ಯರ ಕಾಲದಲ್ಲಿ ಬರ್ತಕ್ಕಂತಹ ಕೆಲವೊಬ್ಬರು ಆಫೀಸರ್ಗಳ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಅಧಿಕಾರಿಗಳ ಹೆಸರು, ಸರಿನಾ? ಸೊ ಯಾವ್ಯಾವ ಅಧಿಕಾರಿಗೆ ಏನೇನಂತ ಕರಿತೀವಿ? ಓಕೆ, ಸೊ ಚೀಫ್ ಟ್ರೆಜರಿ ಆಫೀಸರ್ಗೆ, ಖಜಾನೆ ಅಧಿಕಾರಿಗೆ ನಾವು ಸನ್ನಿಧತ ಅಂತ ಕರಿತೀವಿ. ಓಕೆ, ಸನ್ನಿಧತ ಅಂತ ಯಾರಿಗೆ ಅಂದರೆ ನಾವು ಕಂದಾಯದ ಅಧಿಕಾರಿಗೆ, ಕಂದಾಯದ ಖಜಾನೆ ಅಧಿಕಾರಿಗೆ ನಾವು ಸನ್ನಿಧತ ಅಂತ ಕರಿತೀವಿ. ಮತ್ತು ಟ್ಯಾಕ್ಸ್ ತೆರಿಗೆ ಅಧಿಕಾರಿಗೆ ಸಮಹರ್ತತ ಅಂತ ಕರಿತೀವಿ. ಓಕೆ, ಸಮಹರ್ತತ ಅಂತ ಕರೀತಾರೆ. ಎಲ್ಲಿ? ಟ್ಯಾಕ್ಸ್ನ ಅಥವಾ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂತಹ ಒಬ್ಬ ಅಧಿಕಾರಿಗೆ. ಅದಾದ ನಂತರ ವ್ಯವಹಾರಿಕ ಅಂತ ಚೀಫ್ ಜಸ್ಟಿಸ್ ಆಫ್ ಸಿವಿಲ್ ಕೋರ್ಟ್. ಓಕೆ, ಸೊ ನಾಗರಿಕ ಕೋರ್ಟ್ಗಳು ಏನು ಕಂಡುಬರ್ತಾವೆ ಗೊತ್ತಾ? ಸೊ ಆ ಕೋರ್ಟಿನ ಒಬ್ಬ ಚೀಫ್ ಜಸ್ಟಿಸ್ಗೆ, ಮುಖ್ಯ ನ್ಯಾಯಮೂರ್ತಿಗೆ ಏನಂತ ಕರಿತಿದ್ರು ಅಂದರೆ ವ್ಯವಹಾರಿಕ ಅಥವಾ ಧರ್ಮಸ್ಥಿಹ ಅಂತ ಕರಿತಿದ್ರು. ಆ್ಯಂಡ್ ಪ್ರದೇಷ್ಟ ಅಂತ ಯಾರಿಗೆ ಕರಿತಿದ್ರು ಅಂದರೆ ಕ್ರಿಮಿನಲ್ ಕೋರ್ಟ್. ಇದು ಓಕೆ, ಇದು ನಾರ್ಮಲ್ ಕೋರ್ಟ್, ಸಿವಿಲ್ ಕೋರ್ಟ್, ಇದು ಕ್ರಿಮಿನಲ್ ಕೋರ್ಟ್. ಕ್ರಿಮಿನಲ್ ಕೋರ್ಟ್ನ ಒಬ್ಬ ಜಸ್ಟಿಸ್ಗೆ, ಚೀಫ್ ಜಸ್ಟಿಸ್ಗೆ ಏನಂತ ಕರಿತಿದ್ರು ಅಂದರೆ ಪ್ರದೇಷ್ಟ ಅಂತ ಕರಿತಿದ್ರು. ಹಾಗೆ ಪ್ರಾದೇಶಿಕ ಅಂತಂದರೆ ಚೀಫ್ ರೆವಿನ್ಯೂ ಆಫೀಸರ್. ಓಕೆ, ಕಂದಾಯ ಇಲಾಖೆಯ ಪ್ರಮುಖ ಅಧಿಕಾರಿಗೆ ಏನಂತ ಕರಿತಿದ್ರು ಅಂದರೆ ಪ್ರದೇಶಿಕ ಅಂತ. ಮತ್ತು ರಜುಕಾನ್ ಅವರು ರೆವಿನ್ಯೂ ಸೆಟಲ್ಮೆಂಟ್ ಆಫೀಸರ್. ಓಕೆ, ಇವರೊಬ್ಬರು ಕಂದಾಯವನ್ನು ಒಪ್ಪಿಸುವಂತಹ ಒಬ್ಬ ಅಧಿಕಾರಿ, ಸರಿನಾ? ಅದಾದ ನಂತರ ಇನ್ನೊಂದು ಟ್ಯಾಕ್ಸ್ ಕಲೆಕ್ಟರ್ ಬರುತ್ತೆ. ಆ ಟ್ಯಾಕ್ಸ್ ಕಲೆಕ್ಟರ್ಗೆ ಏನಂತ ಕರಿತೀವಿ ನಾವು? ನಾರ್ಮಲ್ ಟ್ಯಾಕ್ಸ್ ಕಲೆಕ್ಟರ್ಗೆ. ಓಕೆ, ಚೀಫ್ ಟ್ಯಾಕ್ಸ್ ಕಲೆಕ್ಟರ್ಗೆ ನಾವು ಸಮರ್ಥ ಅಂತ ಕರೆದ್ರೆ, ನಾರ್ಮಲಿ ಅವ್ರ ಕೈಯಲ್ಲಿರ್ತಕ್ಕಂಥ ಸದಸ್ಯರ ಟ್ಯಾಕ್ಸ್ ಕಲೆಕ್ಟರ್ಗೆ ನಾವು ಯುಕ್ತ ಅಂತ ಕರಿತಿದ್ವಿ, ಸರಿನಾ? ಹಾಗೆ
ಲೋಕಲ್ ಅಡ್ಮಿನಿಸ್ಟ್ರೇಷನ್, ಓಕೆ, ನಗರ ಆಡಳಿತದ ಲೋಕಲ್ ಆಡಳಿತದ ಒಂದು ಹೆಡ್ಗೆ ಏನಂತ ಕರಿತಿದ್ರು ಅಂದರೆ ಸಂತನಿಕ ಅಂತ ಕರಿತಿದ್ರು, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಅಕೌಂಟ್ಗಳನ್ನು ಮೇಂಟೈನ್ ಮಾಡೋರಿಗೆ ಗೋಪ ಅಂತ ಕರಿತಿದ್ರು. ಮತ್ತೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸೂಪರ್ಡೆಂಟ್ ಆಫ್ ಶಿಪ್ಸ್, ಓಕೆ. ಸೊ ನವದಕ್ಷಕ, ಓಕೆ, ನವದಕ್ಷ ಅಂತ ಕರೀತಾರೆ. ಸೊ ಇದು ಸೂಪರ್ಡೆಂಟ್ ಆಫ್ ಶಿಪ್ಸ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೂಪರ್ಡೆಂಟ್ ಆಫ್ ಮೈನ್ಸ್, ಓಕೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಕರದಕ್ಷ ಅಂತ. ಆ್ಯಂಡ್ ದೆನ್ ಲೋಕದಕ್ಷ ಅಂತ ಬರುತ್ತೆ. ಇದು ಇದ್ರೇನು ಐರನ್ಗೆ ಸೂಪರ್ಡೆಂಟ್ ಯಾರು ಇರ್ತಾರಲ್ವ ಅದಕ್ಕೆ. ಮತ್ತು ಇನ್ನೊಂದು ವೇಟ್ ಆ್ಯಂಡ್ ಮೆಜರ್ಮೆಂಟ್, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಪಟ್ವಾಧ್ಯಕ್ಷ ಅಂತ, ಓಕೆ. ಈ ಪಟ್ವಾಧ್ಯಕ್ಷ ಅನ್ನೋದು ಯಾರು ಅಂದರೆ ವೇಟ್ ಮತ್ತು ಮೆಜರ್ಮೆಂಟ್ಗಳನ್ನು, ಓಕೆ, ತೂಕ ಮತ್ತು ಅಳತೆಗಳ ಒಬ್ಬ ಮುಖ್ಯ ನಿರ್ವಾಹಕ ಅಧಿಕಾರಿಗೆ ನಾವು ಪಟ್ವಾಧ್ಯಕ್ಷ ಅಂತ ಕರಿತಿದ್ವಿ. ಹಾಗೆ ಸಂಸ್ಥಾ ಅಧ್ಯಕ್ಷ ಅಂತ ಯಾರು ಕರಿತೀವಿ ಅಂದರೆ ಮಾರ್ಕೆಟ್ನ ಅಧಿಕಾರಿಗೆ, ಓಕೆ. ಸೊ ಈ ಕ್ವಶನ್ ನಿಮಗೆ ಎಲ್ಲಿ ಅಂದರೆ ಮೊನ್ನೆ RPF ಎಕ್ಸಾಮಲ್ಲಿ ಕೇಳಿದೆ, ಇದು ಸಂಸ್ಥಾ ಅಧ್ಯಕ್ಷ ಅಂತ ಯಾರಿಗೆ ಕರಿತೀವಿ ಅಂತ. ಈ ಸಂಸ್ಥಾ ಅಧ್ಯಕ್ಷ ಅಂತ ನಾವು ಮಾರ್ಕೆಟ್ನ ಸೂಪ್ರಿಡೆಂಟ್ಗೆ, ಮಾರ್ಕೆಟ್ನ ಅಧಿಕಾರಿಗೆ ಅಥವಾ ಮಾರುಕಟ್ಟೆ ಅಧಿಕಾರಿಗೆ ಸಂಸ್ಥಾ, ಓಕೆ, ಸಂಸ್ಥಾ ಅಧ್ಯಕ್ಷ ಅಂತ ಕರಿತಿದ್ವಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಎಲ್ಲವೂ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಇದ್ದಾವೆ. ಎಲ್ಲವೂ ಕೂಡ ಸ್ವಲ್ಪ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ನೋಡ್ಕೊಳ್ಳಿ, ಇಲ್ಲ ಕೇಳ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ನಗರಿಕ ಅಂತ ನಗರ ಆಡಳಿತದ ಮುಖ್ಯ ಅಧಿಕಾರಿಗೆ ನಗರಿಕ ಅಂತ ಕರೀತಿದ್ರು, ಸರಿನಾ? ಅದಾದ ನಂತರ ಜನರಲ್ ಅಕೌಂಟ್ನ ಮೇಂಟೈನ್ ಮಾಡೋರಿಗೆ ಅಕ್ಷಪಲ್ಲ, ಓಕೆ, ಅಕ್ಷಪಲ ಅಂತ ಕರಿತಿದ್ವಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಅಗ್ರಿಕಲ್ಚರ್, ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಓಕೆ, ಸೀತಾಧ್ಯಕ್ಷ ಅಂತ, ಓಕೆ. ಸೊ ರಾಜನ ಭೂಮಿ ಮೇಲೆ ಬಂದಿರತಕ್ಕಂಥ ಆದಾಯವನ್ನು ಏನಂತ ಕರಿತಿದ್ವಿ? ಸೀತಾ ಅಂತ ಕರಿತಿದ್ವಿ. ಬಟ್ ಈ ಅಗ್ರಿಕಲ್ಚರ್ ಸೂಪರ್ವೈಸರ್ಗೆ ಏನಂತ ಕರಿತೀವಿ ಅಂದರೆ ಸೀತಾಧ್ಯಕ್ಷ ಅಂತ ಕರಿತೀವಿ, ಸರಿನಾ? ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೌರ್ಯರ ಸಂಸ್ಕೃತಿ ಏನಾಗಿತ್ತು? ಮೆಗಸ್ಥಾನಿಸ್ ಅನ್ನುವ ಒಬ್ಬ ವ್ಯಕ್ತಿ ಹೇಳ್ತಾನೆ, ಮೌರ್ಯ ಸಾಮ್ರಾಜ್ಯದಲ್ಲಿ 7 ಜಾತಿಗಳು ಇದ್ವು ಅಂತೆ, ಓಕೆ. ತತ್ವಜ್ಞಾನಿಗಳು, ರೈತರು, ಸೈನಿಕರು, ಕುರುಬರು, ಕುಶಲಕರ್ಮಿಗಳು, ಮ್ಯಾಜಿಸ್ಟ್ರೇಟ್ಗಳು ಮತ್ತು ಕೌನ್ಸಿಲರ್ಗಳ ಬಗ್ಗೆ ನಮಗೆ ಹೇಳುತ್ತಾನೆ. ಯಾರು? ಈ ಮೆಗಸ್ಥಾನಿಸ್, ಓಕೆ. ಸೊ ಎಷ್ಟು ಜಾತಿಗಳಿದ್ದು ಅಂತ ಹೇಳ್ತಾನೆ ಅಂದರೆ ಟೋಟಲಿ 7 ಜಾತಿಗಳಿದ್ದು ಅಂತ ಹೇಳ್ತಾನೆ. ಬಟ್ ಬೇರೆ ಯಾರ್ಯಾರ ಬಗ್ಗೆ ಹೇಳ್ತಾನೆ? ರೈತರ ಬಗ್ಗೆ ಹೇಳ್ತಾನೆ, ಸೈನಿಕರ ಬಗ್ಗೆ ಹೇಳ್ತಾನೆ, ಕುರುಬರ ಬಗ್ಗೆ ಹೇಳ್ತಾನೆ, ಕುಶಲಕರ್ಮಿಗಳ ಬಗ್ಗೆ ಹೇಳ್ತಾನೆ, ಮ್ಯಾಜಿಸ್ಟ್ರೇಟ್ಗಳ ಬಗ್ಗೆ ಹೇಳ್ತಾನೆ, ಮತ್ತು ಕೌನ್ಸಿಲರ್ಗಳ ಬಗ್ಗೆ ಹೇಳ್ತಾನೆ. ಯಾರು? ಮೆಗಸ್ಥಾನಿಸ್, ಓಕೆ. ಈ ಮೆಗಸ್ಥಾನಿಸ್ ಇನ್ನೊಂದು ಮಾತು ಹೇಳ್ತಾನೆ, ಭಾರತದಲ್ಲಿ ಗುಲಾಮಗಿರಿ ಇರಲಿಲ್ಲ ಅಂತ ಕೂಡ ಹೇಳ್ತಾನೆ. ಯಾರು? ಇದೇ ಮೆಗಸ್ಥಾನಿಸು, ಸರಿನಾ? ಸೊ ಭಾರತದಲ್ಲಿ ಗುಲಾಮಗಿರಿ ಇರಲಿಲ್ಲ, ಮೌರ್ಯರ ಆಡಳಿತದಲ್ಲಿ ಗುಲಾಮಗಿರಿ ಇರಲಿಲ್ಲ ಅಂತ ಯಾವ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತ ಹೇಳ್ತಾನೆ. ಸೊ ಅವಾಗ ಕೌಟಿಲ್ಯ ಕೊಡಬಹುದು, ಅಥವಾ ನಿಮಗೆ ಹುಯೆನ್ಸಾಂಗು, ಮತ್ತು ಈ ಮೆಗಸ್ಥಾನಿಸು, ಮತ್ತು ಸೆಲ್ಯೂಕಸ್ ಅಂತ ಕೊಡಬಹುದು. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೆಗಸ್ಥಾನಿಸ್ ಆಗುತ್ತೆ. ಇವನ ಇಂಡಿಕಾ ಬುಕ್ಕಲ್ಲಿ ಇದನ್ನು ಹೇಳಲಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚ್ ಕೋರ್ಸ್ನ 3ನೇ ಕ್ಲಾಸ್. ಸೊ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.